ಸೊ ನಾನು ಎವ್ರಿ ಡೇ ಹನುಮಾನ್ ಚಾಲೀಸ ಹೇಳ್ತೀನಿ. ಹನುಮಾನ್ ಚಾಲೀಸ್ ಬಹಳಷ್ಟು ವರ್ಕ್ ಆಗತ್ತೆ ಅಂತ ಹೇಳ್ತಿದ್ದಾರೆ. 100% ರಿಸಲ್ಟ್. 21 ಡೇಸ್ ನೀವು ಏನು ಅನ್ಕೊಂಡಿದ್ರೋ ನೀವು ಹೇಳಿದ್ ಫಾಲೋ ಮಾಡಿದ್ಮೇಲೆ ನನ್ನ ಲೈಫೇ ಚೇಂಜ್ ಆಗಿದೆ. ಕಾಲ್ ಮಾಡಿ ಹೇಳ್ತಾರೆ. ಕೆಟ್ಟ ದೃಷ್ಟಿ ಅನ್ನೋದು ಬಹಳಷ್ಟಿದೆ. ಕೆಟ್ಟ ದೃಷ್ಟಿ ಅನ್ನೋದು ಇದೆಯಲ್ಲ, ಕಲ್ಲೇ ಕರಗಿಸುತ್ತೆ. ದೇವರೇ ಬಂದು ಹೇಳಿದ್ರು ನೀನ್ ಬದಲಾಗು, ನಿನ್ ಲೈಫ್ ಚೆನ್ನಾಗುತ್ತೆ ಅಂತ ಆಗಲ್ಲ. ಅದು ನಮ್ಮಲ್ಲಿ ಬರಬೇಕು. ಕರ್ಮ ಅನ್ನೋಂಥದ್ದು ಎಷ್ಟು ಸತ್ಯ. ಏನೇ ಕೆಟ್ಟದ್ ಮಾಡಿದ್ರು ಅದು ಡೌನ್ ದಿ ಲೈನ್ ತಿರ್ಗಾ ನಮಗೆ ತಟ್ಟುತ್ತೆ. ನಾಳೆ ನಾನು ಜಿಮ್ಮಿಗೆ ಹೋಗ್ತೀನಿ, ನಾಡಿದ್ದು ನಾನು ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ ಆದರೆ ಅದನ್ನು ರೂಢಿಸ್ಕೊಂತಿಲ್ಲ. ಅವ್ರಿಗೆ ಡೆಸ್ಟಿನೇಷನ್ ರೀಚ್ ಮಾಡೋದು ಅವರ ಡಿಸಿಪ್ಲಿನ್ ಮಾತ್ರ. ಅದು ಫಾಲೋ ಮಾಡಿದ್ರೆ ಯಾರು ಬೇಕಾದ್ರೂ ಏನು ಬೇಕಾದ್ರೂ ಅಚೀವ್ ಮಾಡ್ಬೋದು. ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ನಾನು ಹೇಳುವಂತ ನಿಮ್ಗೆ ಅರ್ಥ ಆಗ್ತಿಲ್ಲ ಸರ್ ಅಂತ ಒಂದೇ ಮಾತು ಹೇಳಿದ್ದು. ಗೆಟ್ ಔಟ್ ಅಂತ ಅಂದ್ಬಿಟ್ಟೆ ಮನೆ ಕಳಿಸಿದ್ರು. ಎಷ್ಟೋ ಜನ ಸ್ಟ್ರೆಸ್ಸಿಂದನೇ ಏನೇನೋ ಮಾಡ್ಕೊಂಡಿದ್ದಾರೆ. ಈವನ್ ಸೂಸೈಡ್ ಮಾಡ್ಕೊಂಡಿದ್ದು ಕೂಡ ನೋಡಿದ್ದೀವಿ. ಬೆಳಕಿಲ್ಲದ ಹಾದಿಯಲ್ಲಿ ನಡೆಯಬಹುದು, ಕನಸಿಲ್ಲದ ಬದುಕು ಬದುಕಬಹುದೇ. ಕನಸಿಲ್ಲದವನು ಬೇರೆಯವರ ಕನಸಿಗೆ ದುಡಿಯಬೇಕಾಗುತ್ತದೆ. ದೇವ್ರ ಮೇಲೆ ಎಷ್ಟು ನಂಬಿಕೆ ಇದೆ ಭರತ್ ಅವ್ರಿಗೆ. ಎಲ್ಲರೂ ಆಂಜನೇಯ ಸ್ವಾಮಿನೇ ನಂಬಬೇಕು ಅಂತೇನಿಲ್ಲ. ಒಂದು ಈ 3 ರೂಲ್ಸ್ನ ಫಾಲೋ ಮಾಡಿದ್ರೆ ನಿಮ್ದು ಲೈಫ್ ಗೋಲ್ಡನ್ ಆಗಿರುತ್ತೆ ಅಂತ. ಕರಾಗ್ರೆ ವಸತಿ ಲಕ್ಷ್ಮಿ, ಕರಮತಿಯೇ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ. ಹಾಯ್, ಹಲೋ, ನಮಸ್ಕಾರ. ಕರ್ನಾಟಕ, ಹೇಗಿದ್ದೀರಾ? ನಮ್ಮ ಕರ್ನಾಟಕ ಟಿವಿಯ ವಿಶೇಷ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ರಂಜಿತಾ ರೇವಣ್ಣ. ಇವತ್ತು ನನ್ನೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಒಬ್ರು ಇದ್ದಾರೆ. ಇಷ್ಟು ದಿನ ಪಾಡ್ಕಾಸ್ಟ್ ಮಾಡಬೇಕಿದ್ರೆ ಏನಾದರೂ ಒಂದು ವಿಚಾರವಾಗಿ ಮಾತನಾಡ್ತಾ ಇದ್ವಿ. ಬಟ್ ಆದರೆ ಇವತ್ತಿನ ಪಾಡ್ಕಾಸ್ಟಲ್ಲಿ ಸಾಕಷ್ಟು ವಿಚಾರಗಳು ನಿಮ್ಗೆ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಆ ರೀತಿಯಾಗಿ ಗೆಸ್ಟ್ ನನ್ನೊಟ್ಟಿಗೆ ಇದ್ದಾರೆ. ಒಂದೇ ವಿಚಾರ ಅನ್ನೋದಕ್ಕಿಂತ ಸ್ಪಿರಿಚುವಲ್ ಆಗಿರ್ಬೋದು, ಹೆಲ್ತ್ ಆಗಿರ್ಬೋದು, ಫಿಟ್ನೆಸ್ ಆಗಿರ್ಬೋದು, ಅಥವಾ ಲೈಫ್ಗೆ ಟಿಪ್ಸ್ ಕೊಡೋದಾಗಿರ್ಬೋದು, ಈ ರೀತಿಯಾಗಿ ಡಿಫ್ರೆಂಟ್ ಆಗಿರೋ ಕಂಟೆಂಟ್ಗಳನ್ನ ಮೂಲಕ ಇನ್ಸ್ಟಾಗ್ರಾಮ್ನಲ್ಲಿ ಫೇಮಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಟ್ರೆಂಡ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ಸಾಕಷ್ಟು ಫಾಲೋವರ್ಸನ್ನು ಹೊಂದಿದ್ದಾರೆ. ಬಹಳಷ್ಟು ವಿಚಾರಗಳನ್ನ ಆಡಿಯನ್ಸ್ಗೆ ತಿಳಿಸ್ಕೊಡ್ತಾರೆ. ಈ ರೀತಿಯಾಗಿರುವಂಥ ಬೇರೆ ಯಾರೂ ಅಲ್ಲ, ಅವರು ಭರತ್ ಅವರು ಇವತ್ತು ನಮ್ಮ ಪಾಡ್ಕಾಸ್ಟಲ್ಲಿ ಇದ್ದಾರೆ. ಸೊ ಅವರೊಟ್ಟಿಗೆ ಬಹಳಷ್ಟು ಮಾತುಕತೆಯನ್ನು ಮಾಡೋಣ, ಸಾಕಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಫಸ್ಟು ಭರತ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದೆ. ನಾನು ಚೆನ್ನಾಗಿದ್ದೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಬಂದಿದ್ದಕ್ಕೆ. ನಮ್ಮ ಪಾಡ್ಕಾಸ್ಟ್ಗೆ ಸಖತ್ ಖುಷಿ ಆಯಿತು ನೀವು ಬಂದಿದ್ದು. ಆ್ಯಂಡ್ ಗೊತ್ತು, ಇವಾಗ ಆಲ್ರೆಡಿ ಬಹಳಷ್ಟು ಆಡಿಯನ್ಸ್ಗೆ ಗೊತ್ತಾಗ್ತಿರುತ್ತೆ ಭರತ್ ಯಾರು ಅಂತ. ಯಾಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಅನ್ನೋ ಒಂದು ವಿಚಾರ ಆದರೆ ನೀವು ಕೊಡುವಂಥ ಕಂಟೆಂಟ್ಸು ಬೇಗ ರೀಚ್ ಆಗ್ತಾ ಇದೆ. ಸಾಕಷ್ಟು ಮಿಲಿಯನ್ಸ್ ವ್ಯೂಸ್ಗಳು ಬರುತ್ತೆ ಮತ್ತು ಇದರಿಂದ ಎಷ್ಟೊಂದು ಉಪಯೋಗ ಆಗುತ್ತೆ. ಈಗ ಯೂಶಲಿ ಇನ್ಫ್ಲೂಯೆನ್ಸರ್ ಅಂತ ಹೇಳಿದ್ರೆ ನಾವು ಏನಾದರೂ ಒಂದು ಟಾಪಿಕನ್ನು ಇಟ್ಕೊತಾರೆ, ಅದ್ರ ಬಗ್ಗೆ ಮಾತಾಡ್ತಾ ಹೋಗ್ತಿರ್ತಾರೆ. ಬಟ್ ಆದರೆ ನೀವು ಡಿಫ್ರೆಂಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಡಿಫ್ರೆಂಟ್ ಟಾಪಿಕ್ ಬಗ್ಗೆ ಏನಾದರೂ ಒಂದು ಕಂಟೆಂಟನ್ನು ಕೊಡ್ತಿರ್ತಾರೆ, ಅದು ಯೂಸ್ಫುಲ್ ಕಂಟೆಂಟ್ನ ಕೊಡ್ತಿರ್ತೀರಾ. ಸೊ ತುಂಬ ಕಂಟೆಂಟ್ಸ್ ಬಗ್ಗೆ ಮಾತಾಡೋಣ. ಫಸ್ಟ್ ಮಾತಾಡೋದಕ್ಕಿಂತ ಮುಂಚೆ ನನಗೆ ಭರತ್ ಅವ್ರ ಲೈಫ್ ಗೊತ್ತಾಗಬೇಕಂತ ಹೇಳಿದ್ರೆ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೀವಿ ಭರತ್ ಅವ್ರು ಕಂಟೆಂಟ್ ಕೊಡ್ತಾರೆ ಅಂತ. ಬಟ್ ಭರತ್ ಅವರ ಹಿಂದಿನ ಕತೆ ನಮಗೆ ಗೊತ್ತಿಲ್ಲ. ಆ ಒಂದು ಕಥೆಯನ್ನು ಹೇಳ್ಬೋದಾ ಭರತ್? ಶೋರ್, ಖಂಡಿತವಾಗ್ಲು. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಲೈಕ್ ಕರ್ನಾಟಕ ಟಿವಿ ಅವರಿಗೆ ಥ್ಯಾಂಕ್ಸ್ ಅಂತ ಹೇಳಲು ಬಯಸ್ತೀನಿ. ಸೊ ಇಷ್ಟು ದಿನ ನಾನು ಜಸ್ಟ್ ಒಬ್ಬನೇ ರೂಮಲ್ಲಿ 4 ಗೋಡೆ ಮಧ್ಯ ವಿಡಿಯೋಸ್ ಮಾಡ್ತಿದ್ದೆ. ಸೊ ಇವತ್ತು ನನಗೊಂದು ಆಪರ್ಚುನಿಟಿ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್. ಎಸ್, ನನ್ನ ಇನ್ಸ್ಟಾಗ್ರಾಮಲ್ಲಿ ಬರೀ ಜಸ್ಟ್ ಲೈಕ್ ಸೊಸೈಟಿಗೆ ಏನಾದ್ರು ಹೆಲ್ಪ್ಫುಲ್ ಆಗಲಿ ಅಂತ ಅದ್ರ ಬಗ್ಗೆನೇ ತುಂಬಾ ಕಂಟೆಂಟ್ಸ್ ಮಾಡಿದ್ದೀನಿ. ಸಿನ್ಸ್ ಲೈಕ್ 1.5 year ಇಂದ ಕಂಟಿನ್ಯೂಸ್ ಆಗಿ ಕಂಟೆಂಟ್ ಮಾಡ್ತೀನಿ. ಬಟ್ ನಾನು ಎಲ್ಲೂ ಕೂಡ ನನ್ನ ಬಗ್ಗೆ ನಾನು ಯಾರು ಎಲ್ಲಿರೋದು ಅಂತ ಎಲ್ಲೂ ಶೇರ್ ಮಾಡಿಲ್ಲ. ನಮಗೂ ಗೊತ್ತಿರ್ಲಿಲ್ಲ ಭರತ್ ಅವ್ರು ಯಾರು. ಭರತ್ ಅಂದ್ರೆ ಕಂಟೆಂಟ್ ಕ್ರಿಯೇಟ್ ಮಾಡ್ತಾರೆ, ಚೆನ್ನಾಗಿ ವಿಷಯ ಕೊಡ್ತಾರೆ ಅಂತ ಗೊತ್ತಿತ್ತು. ಸೊ ಯಾವಾಗ ಈ ಕಂಟೆಂಟ್ ಜರ್ನಿ ಸ್ಟಾರ್ಟ್ ಆಗಿದ್ದು ಅಂಡ್ ಭರತ್ ಅವರ ಕಥೆಗಳೇನಿದೆ? ಸೊ ಬೇಸಿಕಲಿ ನಾನು ಬ್ಯಾಂಗ್ಳೂರು, ಹುಟ್ಟು ಬೆಳೆದಿಲ್ಲ ಬ್ಯಾಂಗ್ಳೂರು. ನಮ್ಮ ತಂದೆ, ನಮ್ಮ ಗ್ರ್ಯಾಂಡ್ ಫಾದರ್ ನಾವೆಲ್ಲ ಲೈಕ್ ಬ್ಯಾಂಗ್ಳೂರಿಂದಾನೇ ಬಂದಿದ್ದು. ಸೊ ನಮ್ಮ ಮನೆ ಗೆದ್ಲಳ್ಳಿ ಸಂಜಯ್ ನಗರ್ ಅಲ್ಲಿ ಇರೋದು. ಹುಟ್ಟಿದ್ದು ಕೂಡ ಬ್ಯಾಂಗ್ಳೂರೇ. ಓಕೆ. ಸೊ ಬೆಂಗಳೂರೇ. ನನ್ನ ಸ್ಕೂಲಿಂಗ್ US ಕ್ಯಾಂಪಸ್ ಸ್ಕೂಲಲ್ಲಿ ಮಾಡಿದ್ದು. ಹೆಬ್ಬಾಳಲ್ಲಿ ಇದೆ ಕ್ಯಾಂಪಸ್ ಸ್ಕೂಲ್. ಅಲ್ಲಿ ನನ್ನ ಸ್ಕೂಲಿಂಗ್ ಕಂಪ್ಲೀಟ್ ಮಾಡಿದೆ. ಆಕ್ಚುಲಿ ನಾನು ಹೇಳ್ಬೇಕು ಅಂದ್ರೆ ನಾನೇನು ರ್ಯಾಂಕ್ ಸ್ಟೂಡೆಂಟ್ ಏನೂ ಅಲ್ಲ. ಆಕ್ಚುಲಿ ಏನು ಸ್ಕೂಲಲ್ಲಿ ಏನು ಓದ್ತಿರ್ಲಿಲ್ಲ. ನಮ್ಮ ಅದೇ ಸ್ಕೂಲಲ್ಲಿ ಅದೇ ಆಗಿತ್ತು. ನಮ್ಮ ಪೇರೆಂಟ್ಸ್ ಏನು ಓದಲ್ವಲ್ಲ ನನ್ನ ಮಗ ಅನ್ನೋದೇ ಆಗಿತ್ತು. ನನ್ಗೆ ಎಜುಕೇಶನ್ ಬಗ್ಗೆನೂ ಅಷ್ಟು ಗೊತ್ತಿರ್ಲಿಲ್ಲ, ಏನೂ ಗೊತ್ತಿರ್ಲಿಲ್ಲ. ಪ್ರತಿಯೊಂದು ಪೇರೆಂಟ್ಸ್ ಮೀಟಿಂಗ್ ಅಲ್ಲೂ ಹೇಳ್ತಿದ್ರು ನಿಮ್ ಮಗ ಓದಲ್ಲ ಅಂತ. ಕಂಪ್ಲೇಂಟ್ಸ್ಗಳು. ನಮ್ ಸಿಸ್ಟರ್ ಒಬ್ರು ಇದ್ರು, ಅವರು ರ್ಯಾಂಕ್ ಸ್ಟೂಡೆಂಟ್. ಪ್ರತಿಯೊಂದು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ಅದೇ ಹೇಳೋರು, ಸಿಸ್ಟರ್ ಈ ತರ ರ್ಯಾಂಕ್ ತೆಗಿತಾರೆ, ಇನ್ನು ಬ್ರದರ್ ನೋಡಿದ್ರೆ ಏನು ಓದಲ್ಲ. ಲೈಕ್ ಅದೇ ಹೇಳ್ತಿದ್ರು. ನಮ್ ರಿಲೇಟಿವ್ ಅಲ್ಲೂ ಅಷ್ಟೇ, ಇವ್ನು ಓದಲ್ಲ ಬಿಡು, 10th ಪಾಸ್ ಆಗೋದು ಹೆಚ್ಚು ಅಂತ ಹೇಳ್ತಿದ್ರು. ಆಮೇಲೆ ಹೋಗ್ತಾ ಹೋಗ್ತಾ 10th ಎಕ್ಸಾಮ್ ಅಲ್ಲೂ ಕೂಡ ನಮ್ಮ ತಂದೆಗೆ ಹೇಳ್ತಿದ್ದೆ. ನಮ್ಮ ತಂದೆ
SSLC ಎಕ್ಸಾಮ್ ಅಲ್ಲಿ ಡ್ರಾಪ್ ಮಾಡ್ತಿದ್ರು ಎಕ್ಸಾಮ್ ಹಾಲಲ್ಲಿ. ಆಗ್ಲೂ ಹೇಳ್ತಿದ್ದೆ ನಾನು ಏನು ಓದಿಲ್ಲ, ನನ್ಗೆ ಗೊತ್ತಿಲ್ಲ ನಾನು ಪಾಸ್ ಆಗ್ತೀನೋ ಇಲ್ವೋ, ನನ್ಗೆ ಭಯ ಆಗ್ತಿದೆ ಅಂತ. ಅಂದ್ರೆ ಯಾಕೆ ಓದ್ತಿರ್ಲಿಲ್ಲ ಭರತ್ ಅವರು? ಅಂದ್ರೆ ಬೇರೆ ಏನಾದ್ರು ಇಂಟ್ರೆಸ್ಟ್ ಇತ್ತ? ಇಲ್ಲ, ಏನು ಇಲ್ಲ, ನಾನು ಓದ್ತಿದ್ದೆ ಆದ್ರೆ ನನ್ಗೇನು ಅದು ಹೋಗ್ತಾ ಇರ್ಲಿಲ್ಲ. ಎಷ್ಟು ಓದಿದ್ರೆ ನಂಗೆ ಅರ್ಥನೂ ಆಗ್ತಾ ಇರ್ಲಿಲ್ಲ. ಆ ಕಾನ್ಸೆಪ್ಟ್ಸ್, ಆ ಮ್ಯಾಥ್ಸ್ ನಂಗೆ ತುಂಬಾ ಡಿಫಿಕಲ್ಟ್ ಆಗಿತ್ತು. ಹೇಳಿದೆ ನಮ್ಮ ತಂದೆಗೆ ನನ್ಗೇನು ಓದಾಗ್ತೀನಿ, ನಂಗೆ ಗೊತ್ತಿಲ್ಲ, ಪಾಸ್ ಆಗ್ತೀನಿ. ನಮ್ಮ ತಂದೆ ಹೇಳಿದ್ರು ಪರವಾಗಿಲ್ಲ, ನನ್ ಫೇಲ್ ಆದ್ರೂ ಪರವಾಗಿಲ್ಲ, ಸಪ್ಲಿಮೆಂಟರಿ ಇದೆ, ಅದ್ರಲ್ಲೂ ನೀನ್ ಆಗಿಲ್ಲ ಇನ್ನೂ ಒಂದ್ ವರ್ಷ ಬೇಕಾದ್ರೆ ಪಾಸ್ ಮಾಡು ಅಂತ ಅಂದ್ರು. ಅವಾಗ ನಾನು ಇನ್ನೂ ಒಂದ್ ವರ್ಷ ವೇಸ್ಟ್ ಮಾಡ್ಬೇಕಾ ಲೈಫ್ ಅನ್ಕೊಂಡು, ನನ್ಗೆ ಏನ್ ಗೊತ್ತೋ, ನನ್ಗೆ ಏನ್ ಹೇಳ್ಕೊಟ್ಟಿದಾರೋ ಅಟ್ಲೀಸ್ಟ್ ಯಾವ್ದಾದ್ರು ಒಂದ್ ಕ್ವಶನ್ ನಂಗೆ ಗೊತ್ತಿರೋ ಆನ್ಸರ್ ಆದ್ರೂ ಬರ್ದಿ ಪಾಸ್ ಆಗೋಣ ಅಂತ ಬರ್ದೆ. ನಾನು ಜಸ್ಟ್ ಪಾಸ್ ಆದೆ, ಕ್ಲಿಯರ್ ಮಾಡಿದೆ. ಆಮೇಲೆ PUC ಶೇಷಾದ್ರಿಪುರಂ ಕಾಲೇಜಲ್ಲಿ ಅಡ್ಮಿಷನ್ ಆಯ್ತು. SSLC ಕಾಮರ್ಸ್ ತಗೊಂಡೆ. ನಮ್ ತಂದೆಯವ್ರು ಹೇಳಿದ್ರು, ನೀನೇನಾದ್ರು ಪಾಸ್ ಮಾಡಿದ್ರೆ ನಿನ್ಗೆ ಬೈಕ್ ಕೊಡಿಸ್ತೀನಿ ಅಂತ ಹೇಳಿದ್ರು. ಲೈಕ್ ಒಳ್ಳೆ ಮಾರ್ಕ್ಸ್ 70% ತೆಗಿಬೇಕು ಅಂತ ಹೇಳಿದ್ರು. ಆಗ ನಾನು ಟ್ಯೂಷನ್ಸ್ಗೆ ಹೋದೆ. ಅವಾಗ ನನ್ಗೆ ಎಜುಕೇಶನ್ ಅಂದ್ರೆ ಏನು ಅಂತ ಗೊತ್ತಾಯ್ತು, ಓದೋದಂದ್ರೆ ಏನು ಅಂತ ಗೊತ್ತಾಯ್ತು. ಅವಾಗ ನಾನು ಕಾನ್ಸಂಟ್ರೇಟ್ ಮಾಡಿ ಪ್ರತಿಯೊಂದು ಓದಿದೆ. ಅಕೌಂಟ್ಸ್, ಹ್ಯಾಂಡ್ ರೈಟಿಂಗು ಪ್ರತಿಯೊಂದು ಇಂಪ್ರೂವ್ ಮಾಡಿದೆ. ಹ್ಯಾಂಡ್ ರೈಟಿಂಗು ಚೆನ್ನಾಗಿ ಬಂತು, ಎಲ್ಲ ಬಂತು. ನಮ್ಮ ತಂದೆಯವ್ರು ಹೇಳಿದ್ರು ಸೆಕೆಂಡ್ PUC 70% ಸ್ಕೋರ್ ಮಾಡುವಂತ. ಸೊ ಐ ವಾಸ್ ಏಬಲ್ ಟು ಸ್ಕೋರ್ 68% ಬಂತು. ಅಂದ್ರೆ ಅಲ್ಲಿಂದ ಅಲ್ಲಿಗೆ ರೀಚ್ ಆಗಿದೆ. ಅಂದ್ರೆ ಭರತ್ ಅವ್ರು ಏನು ಬೈಕ್ ಸಿಗುತ್ತೆ ಅಂತ ಎಜುಕೇಶನ್ ಮಾಡಿದ್ದ ಅಥವಾ ಇಲ್ಲ? ಅದೊಂದು ನಮ್ಮ ತಂದೆಯವ್ರು ಹೇಳಿದ್ರು ಕೊಡ್ಸ್ತೀನಿ ಅಂತ. ಆಯ್ತು, ಅದು ಕೊಡ್ಸ್ತಾರಲ್ಲ ಅಂತ ಅದಕ್ಕೆ ನಾನು ಪ್ರಿಪೇರ್ ಆಗಿ ಶುರು ಮಾಡಿದೆ. ಅದು ಟಾರ್ಗೆಟ್ ಮೈಂಡ್ ಅಲ್ಲಿ ಇಟ್ಕೊಂಡು ಏನೇನ್ ಮಾಡ್ಬೇಕು ನಾನು ಪ್ಲಾನಿಂಗ್, ಟ್ಯೂಷನ್ಗೆ ಹೋದೆ, ಎಲ್ಲಾನು ಪ್ಲಾನಿಂಗ್ ಮಾಡಿ ನೀಟಾಗಿ ಮಾಡಿದೆ. ಅವಾಗೆಲ್ಲ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮುಂಚೆ ಪ್ರಾಕ್ಟೀಸ್ ಮಾಡ್ತಿರ್ಲಿಲ್ಲ, ಎಕ್ಸಾಮ್ ಗಿನ್ನ ಮುಂಚೆ ಓದೋದು ಎಲ್ಲ ಮಾಡಿದೆ. ತುಂಬಾ ಕಾನ್ಸಂಟ್ರೇಟ್ ಆಗಿ ಮಾಡ್ಕೊಂಡು ಓದ್ತಿದ್ದೆ. ಸೊ ಆಗ ನಾನು 68 ಸ್ಕೋರ್ ಮಾಡಿದೆ. ನಮ್ಮ ತಂದೆಯವರು ನನಗೆ ಕೊಡ್ಸಿದ್ರು, ಬೈಕ್ ಕೊಡ್ಸಿದ್ರು. ಆಮೇಲೆ ಹಂಗೆ ನನ್ಗೆ ಗೊತ್ತಾಯ್ತು ಎಜುಕೇಶನ್ ಏನು ಅಂತ. ಬಿಕಾಮ್ ಶೇಷಾದ್ರಿಪುರಂ ಕಾಲೇಜಲ್ಲೇ BCom ಓದಿದೆ. ಆಮೇಲೆ ಇನ್ನೊಂದು ಇನ್ಸಿಡೆಂಟ್, ಕಾಲೇಜಲ್ಲಿ ಓದುವಾಗ ನಮ್ಮ ಫ್ರೆಂಡ್ ಒಬ್ಬ ಇದ್ದ, MVIT ಕಾಲೇಜ್, ಅವ್ನು ಉಸ್ಮಾನಹಳ್ಳಿ ಹತ್ರ ಅವ್ನ ಮನೆ ಇತ್ತು. ಸುಮ್ಮನೆ ಕರ್ಕೊಂಡು ಹೋಗಿದ್ದೆ MVIT ಕಾಲೇಜ್ ಹತ್ರ, ನಮ್ಮ ಮನೆ ಇಲ್ಲೇ ಇರೋದು ಬಾ ಅಂತ. ಕಾಲೇಜು ತೋರಿಸ್ದ. ನನ್ನ ಲೈಫಲ್ಲಿ ಆ ಕಾಲೇಜ್ ನೋಡಿರ್ಲಿಲ್ಲ. ತುಂಬಾ ಚೆನ್ನಾಗಿತ್ತು ಕಾಲೇಜ್. 100 acres ಅಲ್ಲಿ SRM ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ, ಏರ್ಪೋರ್ಟ್ ರೋಡ್ ಅಲ್ಲಿ ಇದೆ. ತುಂಬಾ ಚೆನ್ನಾಗಿತ್ತು. ನಾನು ಅಲ್ಲಿ ಹೋಗಿ ನಿಂತ್ಕೊಂಡು, ಇಂಜಿನಿಯರಿಂಗ್ ಕಾಲೇಜು, ನಾನು ಅಲ್ಲಿ ಹೋಗಿ ನಿಂತ್ಕೊಂಡು ಕಾಲೇಜ್ ಮುಂದೆ ಅನ್ಕೊಂತಿದ್ದೆ, ನನಗ್ ನಾನೇ ಅನ್ಕೊಂತಿದ್ದೆ ಮ್ಯಾನಿಫೆಸ್ಟೇಷನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಇಟ್ಸ್ ಅರೌಂಡ್ 2009 ಅಲ್ಲಿ ಅನ್ಕೊಂತೀನಿ, 10 ಅರೌಂಡ್ ಅನ್ಕೊಂತಿದ್ದೆ. ಇನ್ನೊಂದು ಜನ್ಮ ಅಂತ ನನ್ಗಿದ್ರೆ ಈ ಕಾಲೇಜಲ್ಲಿ ಓದೋ ತರ ಮಾಡಪ್ಪ ಅಂತ ಭಗವಂತನ ಹತ್ರ ಕೇಳ್ಕೊಂಡೆ. ಅಷ್ಟು ಚೆನ್ನಾಗಿತ್ತು ಕಾಲೇಜು. ಕಲ್ ಬಿಲ್ಡಿಂಗು, 100 acres. ಇಮ್ಯಾಜಿನ್ ಮಾಡ್ಕೊಳ್ಳಿ, 100 acres ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಿರೋದು. ಯೂಜ್ ಆಗಿತ್ತು ಕಾಲೇಜು. ಅನ್ಕೊಂಡೆ, ಯು ಡೋಂಟ್ ಬಿಲೀವ್, ನಾನು ಈಗಿದ್ರು ಚೆನ್ನಾಗಿ ಓದ್ತಿದ್ದೆ, PUC ಚೆನ್ನಾಗಿ ಓದ್ತಿದ್ದೆ, ಮತ್ತೆ BCom ಚೆನ್ನಾಗಿ ಓದ್ತಿದ್ದೆ. ಸೊ ಅವಾಗ PGCET ಅಂತ ಎಕ್ಸಾಮ್ ಕಂಡಕ್ಟ್ ಮಾಡ್ತೀರಿ. MBA ಮಾಡ್ಬೇಕು ಅಂದ್ರೆ PGCET, ಅದ್ರ ಒಳ್ಳೆ ಮಾರ್ಕ್ಸ್ ಸ್ಕೋರಿಂಗ್ ತೆಗ್ದೆ. ಸೊ ಲೈಕ್ ಆಲ್ ಓವರ್ ಕರ್ನಾಟಕ 1000 ರ್ಯಾಂಕ್ ಒಳಗಡೆ ಬಂತು. ಸೊ ಆಗ MBAಗೆ ನನ್ಗೆ ಆಪ್ಷನ್ ಸಿಕ್ತು, ಯಾವ ಕಾಲೇಜ್ ನಾನು ಆಯ್ಕೆ ಮಾಡ್ಬೋದು ಅಂತ. ಸೊ ನನಗೆ ರಾಮಯ್ಯ ಮತ್ತೆ ಇದೆಲ್ಲ ಸಿಕ್ತು, ಸರ್ MVIT. ನಾನು ಆಲ್ರೆಡಿ ಕಾಲೇಜ್ ನೋಡಿದ್ನಲ್ಲ. ನೆಕ್ಸ್ಟ್ ನಾನು MBA ಅದೇ ಕಾಲೇಜಲ್ಲಿ ಸರ್ ವಿಶ್ವೇಶ್ವರ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ MBA 2 years ಕಂಪ್ಲೀಟ್ ಮಾಡಿದೆ. ಅಲ್ಲಿ ಅಂದ್ರೆ ದೇವ್ರ ಅಲ್ಲೇ ಅಸ್ತು ಅನ್ಬಿಟ್ಟಿದ್ರ ಅಂತ, ನೆಕ್ಸ್ಟ್ ಜನ್ಮ ಯಾಕೆ ಇದೇ ಜನ್ಮದಲ್ಲಿ ಓದುವ ಒಂದು ತರ. ಅದೇ ಜನ್ಮದಲ್ಲಿ ಅದೇ ಕಾಲೇಜಲ್ಲಿ. ಓಕೆ, ಅಂದ್ರೆ ಭರತ್ ಅವರ ಮ್ಯಾನಿಫೆಸ್ಟೋ ನಂಬ್ತೀರಾ ನೀವು? ನನಗೆ ಅದೇ ಈಗ ನಾನು ಎಲ್ಲ ನೋಡ್ತೀನಲ್ಲ, ಲೈಕ್ 2 years ago ನಾವೇನೋ ಅನ್ಕೊಂಡ್ರೆ ನಿಜ ಆಗುತ್ತೆ. ಸೊ ಕಂಟಿನ್ಯೂಸ್ ಆಗಿ ನಾವು ಅದ್ರ ಬಗ್ಗೆನೇ ಯೋಚನೆ ಮಾಡ್ಬೇಕು. ನಾವು ಏನಾದ್ರು ಗೋಲ್ ಸೆಟ್ ಮಾಡಿದ್ರೆ ಆ ಗೋಲ್ ಬಗ್ಗೆನೇ ನಾವು ಥಿಂಕ್ ಮಾಡ್ಬೇಕು. ಅದ್ ಮ್ಯಾನಿಫೆಸ್ಟೇಷನ್ ಪ್ರಾಸೆಸ್ ಇದೆ, ಅದು ಫಾಲೋ ಮಾಡಿದ್ರೆ ಸಿಗುತ್ತೆ ಅಂತ ಹೇಳ್ತಿದ್ರು. ನಾನು ಅದೇ ಅನ್ಕೊಂತೀನಲ್ವಾ, ನಾವ್ ಏನ್ ಅನ್ಕೊಂಡ್ರೆ ಅದಾಗುತ್ತೆ ಅಂತ ಹೇಳ್ತಾರಲ್ವಾ. ಸೊ ಪಾಸಿಟಿವ್ ಥಿಂಕ್ ಮಾಡಿದ್ರೆ ಪಾಸಿಟಿವ್ ಆಗುತ್ತೆ, ನೆಗೆಟಿವ್ ಥಿಂಕ್ ಮಾಡಿದ್ರೆ ನೆಗೆಟಿವ್ ಆಗುತ್ತೆ ಅಂತ 100% ಸತ್ಯ. ಸೊ ಅದ್ ನಿಜವಾಗ್ಲೂ ಅದ್ರಲ್ಲೇ ಎಕ್ಸಾಂಪಲ್ ಅನ್ನಂಗ ಆಯ್ತು. ಇನ್ನು ಭರತ್ ಅವ್ರದ್ದು ಸ್ಕೂಲ್ ಕಾಲೇಜ್ ಎಲ್ಲ ಇದಾಯ್ತು. ಸೊ ಕಂಟೆಂಟ್ ಕ್ರಿಯೇಟರ್ ಹೇಗೆ ಅದು ಸ್ಟಾರ್ಟ್ ಆಗಿದೆ ಆ ಒಂದು ಲೈಫ್? ಸೊ ನಾನು ಕಾರ್ಪೊರೇಟ್ ಕಂಪ್ನಿ ಕೆಲಸ, MBA ಕಂಪ್ಲೀಟ್ ಆಯ್ತು, ಮತ್ತೆ ಕೆಲಸ ಹುಡ್ಕಕ್ ಶುರು ಮಾಡಿದೆ. ಫಸ್ಟ್ ನನ್ನ ಕಂಪ್ನಿ ವಿಡಿಯೋಕಾನ್ ಕಂಪನಿ. ನನ್ಗೆ ಅದೇ ಒಳ್ಳೆ ಕಂಪ್ನಿಗೆ ಜಾಯ್ನ್ ಆಗ್ಬೇಕು ಅಂತ ಆಸೆ ಇತ್ತು. ಒಳ್ಳೆ ಕಂಪ್ನಿ, ಸ್ವಲ್ಪ ಲೈಕ್ ನೇಮ್ ಇರುವಂತ ಕಂಪನಿ. ಸೊ ಜಾಯ್ನ್ ಆದೆ. ಅವರು ಆ ಕಂಪ್ನಿಲಿ ಏನು ಅಂತಂದ್ರೆ ಬ್ಯಾಂಗ್ಳೂರಲ್ಲಿ ಇಲ್ಲ ಕೆಲಸ, ಇನ್ ಔಟ್ ಸೈಡ್ ಲೈಕ್ ಬೇರೆ ಪ್ಲೇಸಸ್ ಇನ್ ಕರ್ನಾಟಕ ಬೇರೆ ಡಿಸ್ಟ್ರಿಕ್ಟ್ ಕೊಡ್ತಾರೆ, ಅಲ್ಲೇ ಸ್ಟೇ ಆಗಿ ಅಲ್ಲೇ ಜಾಬ್ ಮಾಡ್ಬೇಕು ಅಂತ. ಸೊ 1 year ಅದೇ ಕಂಪ್ನಿ ಚಾಮರಾಜನಗರದಲ್ಲಿ 1 year ಇದೆ, ಮತ್ತೆ ಉಡುಪಿಲಿ 1 year ಜಾಬ್ ಮಾಡಿದೆ. ಸೊ ಅದು ಮೊಬೈಲ್ ಡಿಸ್ಟ್ರಿಬ್ಯೂಷನ್, ಒಬ್ರು ಡಿಸ್ಟ್ರಿಬ್ಯೂಟರ್ ಅಂಡರ್ ಅಲ್ಲಿ ಕೆಲಸ ಜಾಬ್ ಮಾಡ್ಬೇಕಿತ್ತು. ಸೊ ಆ ಪ್ಲೇಸಸ್ ಎಲ್ಲ ಲೈಕ್ ಚಾಮರಾಜನಗರ, ಕೊಳ್ಳೇಗಾಲ, ಯಳಂದೂರ್ ಎಲ್ಲ ಪ್ಲೇಸಸ್ ಬೈಕ್ ಅಲ್ಲೆಲ್ಲ ಶಾಪ್ಸ್ ವಿಸಿಟ್ ಮಾಡ್ತಿದ್ದೆ. ಆಮೇಲೆ ಉಡುಪಿ, ಕುಂದಾಪುರ, ಬ್ರಹ್ಮಾವರ
ಎಲ್ಲ ಪ್ಲೇಸ್ ಎಬ್ರಿ, ಕಾರ್ಕಳ, ಲೈಕ್ ಎಲ್ಲ ಮಲ್ಪೆ ಬೀಚ್ ಅಂತ ನೋಡಿರ್ತಾರೆ. ಲೈಕ್ ಕಾಪು ಬೀಚ್ ಯಾರು ನೋಡಿರಲ್ಲ. ಲೈಕ್ ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ಟ್ರಾವೆಲ್ ಮಾಡ್ತಾ ಇದ್ದೆ, ಲೈಕ್ ಅಲ್ಲೇ ಸ್ಟೇ ಆಗಿದ್ದೆ. ಲೈಕ್ 6 months ಚಾಮರಾಜನಗರ ಸ್ಟೇ ಆಗಿದೆ, ರೂಮ್ ತಗೊಂಡು ಸ್ಟೇ ಆಗಿದೆ. ಲೈಕ್ ಹೋಲ್ ಮೈ ಲೈಫ್ ನಾನು ನನ್ನ ಫ್ಯಾಮಿಲಿ ಜೊತೆನೆ ಇದ್ದಿದ್ದು. ದಟ್ ವಾಸ್ ದಿ ಫಸ್ಟ್ ಟೈಮ್ ನಾನು ಆಚೆ ಹೋಗಿ ಲೈಕ್ ಪ್ರಪಂಚ ನೋಡಿದೆ, ಕೆಲಸ ಮಾಡಿದೆ ವಿತೌಟ್ ಮೈ ಫ್ಯಾಮಿಲಿ. ಸೊ ಇಲ್ಲೂ ಕೂಡ ಉಡುಪಿಲಿ 1 year ಜಾಬ್ ಮಾಡಿದೆ. ಉಡುಪಿಲಿ ಒಂದು ಬ್ಯಾಡ್ ಇನ್ಸಿಡೆಂಟ್ ಒಂದಾಗಿದೆ, ಖಂಡಿತ. ಸೊ ಲೈಕ್ ಎಲ್ಲ ಡಿಸ್ಟ್ರಿಬ್ಯೂಟರ್ ಇರ್ತಾರೆ, ಎಲ್ಲ ಡಿಸ್ಟ್ರಿಕ್ಟಲ್ಲೂ ವಿಡಿಯೋಕಾನ್ ಡಿಸ್ಟ್ರಿಬ್ಯೂಟರ್ ಇರ್ತಾರೆ. ಸೊ ಇಡೀ ಲೈಕ್ ಒಂಥರ ಹೇಗೆ ಅಂತಂದ್ರೆ ಒಂಥರ ತುಂಬಾ ಸ್ಟ್ರಿಕ್ಟ್ ಆಗಿರುವಂತ ಡಿಸ್ಟ್ರಿಬ್ಯೂಟರ್ ಅಂತ ಅಂದ್ರೆ ಎಂಟೈರ್ ಕರ್ನಾಟಕದಲ್ಲಿ ಉಡುಪಿಯೇ. ಅವರು ಯಾರು ಅವ್ರ ಅಂಡರ್ ಅಲ್ಲಿ ಕೆಲಸ ಮಾಡಕ್ ಇಷ್ಟ ಆಗಲ್ಲ. ಲೈಕ್ ಕಂಪ್ನಿ ಪೇ ಮಾಡ್ತಾರೆ, ಬಟ್ ವಿ ಹ್ಯಾವ್ ಟು ವರ್ಕ್ ಫಾರ್ ದಿ ಡಿಸ್ಟ್ರಿಬ್ಯೂಟರ್. ಅಲ್ಲಿ ತುಂಬಾ ಸ್ಟ್ರಿಕ್ಟ್, ಯಾರು ಕೂಡ ಎಂಪ್ಲಾಯೀಸ್ ಅಲ್ಲಿ ಮೋರ್ ದೆನ್ ಲೈಕ್ 1 month 2 months ಅಷ್ಟೇನಾಗಲ್ಲ, ಬಿಕಾಸ್ ಆಫ್ ದಿ ಲೈಕ್ ಪ್ರೆಷರ್ ಆಫ್ ದಟ್ ಡಿಸ್ಟ್ರಿಬ್ಯೂಟರ್. ಆ ಡಿಸ್ಟ್ರಿಬ್ಯೂಟರ್ ಹೇಗೆ ಅಂತ ನನ್ನ ಹೆಸರು ತೊಗೊಳಕ್ ಇಷ್ಟ ಇಲ್ಲ. ಸೊ ಇಡೀ ಉಡುಪಿಗೆ ಯಾರ್ಯಾರು ಮೊಬೈಲ್ ಸ್ಟೋರ್ ಇದೆಯೋ ಅವ್ರು ಎಲ್ಲರಿಗೂ ಗೊತ್ತಾ ಡಿಸ್ಟ್ರಿಬ್ಯೂಟರ್ ಹೇಗೆ ಅಂತ. ತುಂಬಾ ಸ್ಟ್ರಿಕ್ಟ್, ಅವ್ರು ಮಾತಾಡೋ ರೀತಿ ಸರಿ ಇಲ್ಲ. ಸೊ ಹೀಗೆ ನಾನು ಚಾಮರಾಜನಗರ ಕಂಪ್ಲೀಟ್ ಆಯ್ತು, ನಾನು ಉಡುಪಿಗೆ ಹೋದೆ. ಸೊ ಒಂದಿನ ಅವ್ರು ತೋರಿಸ್ತಾ ಇದ್ರು, ಕಾರಲ್ಲಿ ಕರ್ಕೊಂಡು ಹೋಗ್ತಿದ್ರು. ಸೊ ನೋಡೋದು ದೀಸ್ ಆರ್ ದಿ ಪ್ಲೇಸಸ್ ಯು ನೀಡ್ ಟು ವಿಸಿಟ್ ಅಂತ ತೋರಿಸ್ತಾರೆ ನಮ್ಗೆ. ನಾವು ಆಮೇಲೆ ಬೈಕ್ ತಗೊಂಡು ಅಲ್ಲಿ ವಿಸಿಟ್ ಮಾಡ್ಬೇಕು. ಸೊ ಒಂದಿನ ಹೀಗೆ ಹೋದೆ, ಕರ್ಕೊಂಡು ಹೋದ್ರು. ಒಂದು ಸ್ಟೋರ್ ಅಲ್ಲಿ ಏನೋ ಒಂದು ಮೊಬೈಲ್ ಇಶ್ಯೂ ಆಗಿತ್ತು. ಅವ್ರು ಹೇಳಿದ್ರು ಏನೋ ಇಶ್ಯೂ ನೋಡು ಅಂತ ಹೇಳಿ. ಸರಿ ನೋಡಿದೆ, ನಾನು ಚೆಕ್ ಮಾಡ್ತೀನಿ, ಕಂಪ್ನಿ ಚೆಕ್ ಮಾಡಿ ಹೇಳ್ತೀನಿ ಅಂತ ಅಂದೆ. ಅದಕ್ಕೆ ಅವರು ತುಂಬಾ ಕೆಟ್ಟದಾಗಿ ಬೈದ್ರು. ನೀನೇನ್ ಚೆಕ್ ಮಾಡೋದು, ಇಲ್ಲೇ ಸ್ಪಾಟ್ ಅಲ್ಲಿ ಹೇಳ್ಬೇಕು, ಹಂಗೆ ಹಿಂಗೆ ಅಂತ ತುಂಬಾ ಬ್ಯಾಡ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು. ನಾನು ನನ್ನ ಫ್ಯಾಮಿಲಿ ಬಿಟ್ಟಿನಿ. ಅವತ್ತು ನೋಡಿದ್ರೆ 16-17 month ಬಿಟ್ವೀನ್ ಅಲ್ಲಿ ಇರೋದು, ಮನೆಗೆ ವಾಪಸ್ ಹೋಗಕ್ಕಾಗಲ್ಲ, ಜಗಳ ಮಾಡಕ್ಕಾಗಲ್ಲ. ತುಂಬಾ ಅದೊಂದು ಅನ್ಫರ್ಗೆಟಬಲ್ ಮೂಮೆಂಟ್ ಇನ್ ಮೈ ಲೈಫ್. ಒಂಥರ ತುಂಬಾ ಕೆಟ್ಟ ಭಾಷೆಲಿ ಬೈದ್ರು. ನಮ್ಮ ಪೇರೆಂಟ್ಸ್ ಹತ್ರ ಬೈದಿರ್ಲಿಲ್ಲ, ತಿರ್ಗಾ ರಿಟರ್ನ್ ಬೈಯಕ್ಕಾಗಲ್ಲ, ಏನಿಲ್ಲ. ಬೈಸ್ಕೊಂಡು ಅಳು ಬಂತು, ಹತ್ಕೊಂಡು ಏನೋ ಅದು ಕಂಪ್ಲೀಟ್ ಮಾಡಿ ಪಾರ್ಟ್ ಆಫ್ ಮೈ ಲೈಫ್ ಅಲ್ವಾ ಅದು. ಅಂದ್ರೆ ಅದು ಸ್ಟಾರ್ಟಿಂಗ್ ಜಾಬ್ ಸೇರಿದಾಗ ಇದೆಲ್ಲ ಫೇಸ್ ಆಗ್ತದ. ಮತ್ತೆ ಹೇಗೆ ಸರ್ವೈವ್ ಆದ್ರಿ ನೀವು ಆಗ ಅಲ್ಲಿ? ನಾನು ಅದೊಂದು 6 months ಮಾಡಿದೆ. ನಾನು ಫಸ್ಟ್ ಬಿಡ್ಬೇಕು, ಯಾವಾಗ ಫಸ್ಟ್ ಇಲ್ಲಿಂದ ಎಕ್ಸಿಟ್ ಆಗ್ತೀನೋ ಅಂತ ಪ್ರತಿ ದಿನ ಇದು ಮಾಡ್ತಿದ್ದೆ. ಸೊ ಬೇರೆ ಜಾಬ್ ಹಿಡ್ಕೊಂಡು ಫಸ್ಟ್ ಅಲ್ಲಿಂದ ಎಕ್ಸಿಟ್ ಆದೆ. ಅದೊಂದು ಲೈಕ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. ಸೊ ಅದಾದ್ಮೇಲೆ ಓಲಾ ಕಂಪ್ನಿಲಿ 3 years ಜಾಬ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಇವಾಗ ಸ್ವಸ್ಥ ಅಂತ ಕಂಪ್ನಿಲಿ 5 years ಕಂಟಿನ್ಯೂಸ್ ಆಗಿ ಜಾಬ್ ಮಾಡ್ತೀನಿ. ಸೊ ನನ್ ಟೋಟಲ್ 10 years ಆಫ್ ಎಕ್ಸ್ಪೀರಿಯನ್ಸ್. ಸೊ ನಾನು ಕಾರ್ಪೊರೇಟ್ ಅಲ್ಲೇ ತುಂಬಾ ನಾನು ಕೆಲಸ ಮಾಡುವಾಗ ನನಗೆ ಇನ್ನೂ ತುಂಬಾ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಇದೆ. ಹೇಗೆ ಅಂತಂದ್ರೆ ಕೋವಿಡ್ ಟೈಮಲ್ಲಿ ಅಷ್ಟೇ ಒಂದು ಕಂಪ್ನಿಯವರು ಹಿಂಗೆ ಮೀಟಿಂಗ್ ನಡೀತಿತ್ತು. ನಡೆಯುವಂತ ಸಮಯದಲ್ಲಿ ನಾನು ಹೇಳಿದೆ, ಏನೋ ಅವ್ರಿಗೆ ಹೇಳ್ತಿದ್ದೆ, ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಅವ್ರಿಗೆ ಅರ್ಥ ಆಗ್ತಿಲ್ಲ. ನಾನು ಹೇಳಿದೆ, ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಐ ಆಮ್ ಸೇಯಿಂಗ್. ನಾನು ಹೇಳುವಂತ ನಿಮ್ಗೆ ಅರ್ಥ ಆಗ್ತಿಲ್ಲ ಸರ್ ಅಂತ ಒಂದೇ ಮಾತು ಹೇಳಿದ್ದು. ಅಲ್ಲೂ ಅಷ್ಟೇ, ಏನ್ ನನ್ಗೆ ಹಂಗೆ ಹೇಳ್ತಿ ಅನ್ಬಿಟ್ಟು ಗೆಟ್ ಔಟ್ ಅಂತ ಅನ್ಬಿಟ್ಟು ಅಲ್ಲೇ ಸ್ಪಾಟ್ ಅಲ್ಲೇ ಮನೆ ಕಳ್ಸಿದ್ರು. ಅವತ್ತು ಕೂಡ ನನ್ಗೆ ಶಾಕು. EMI ಕಟ್ಬೇಕು, ಕ್ರೆಡಿಟ್ ಕಾರ್ಡ್ ಕಟ್ಬೇಕು, ಸ್ಪಾಟ್ ಅಲ್ಲಿ ಹೋಗುವಂತ ಅಂದ್ರೆ ಸಂಬಳ ಇಲ್ಲಿ ಏನು. ಅವತ್ತು ಕೂಡ ನನ್ಗೆ ತುಂಬಾ ಬೇಜಾರಾಯ್ತು. ಮನೇಲಿ ಹೇಳಿಲ್ಲ, ಕೋವಿಡ್ ವರ್ಕ್ ಫ್ರಮ್ ಹೋಮ್ ಅಂತ ಹೇಳಿದಾರೆ ಅನ್ಬಿಟ್ಟು ಸುಮ್ನೆ ಮನೇಲಿ ಈ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ, ಓ ಈ ತರ ಎಲ್ಲ ನಡೆದಿದ್ಯಾ ಅಂತ. ಮನೆಗೆ ಹೋದೆ. ಆಮೇಲೆ ನನ್ನ ಅವಾಗ ಮದ್ವೆ ಆಗಿತ್ತು, ನನ್ನ ವೈಫ್ ಹೇಳಿದೆ ಈ ತರ ಅಂತ. ಅವ್ರು ಹೇಳಿದ್ರು, ಏನ್ ವರಿ ಮಾಡ್ಬೇಡ, PF ಇದೆಯಲ್ಲ ವಿಡ್ರಾ ಮಾಡು ಅಂದ್ರು. ಸೊ ಲೈಕ್ 6 years ಎಕ್ಸ್ಪೀರಿಯನ್ಸ್ ಇತ್ತು, PF ಇತ್ತು. 2 months ನಾನು ಅದೇ ನನ್ನ PF ಅಲ್ಲಿ ಸಸ್ಟೈನ್ ಆದೆ. ಸೊ ಇದು ಒಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ನನಗೆ ಇವಾಗ ನಾನು ಹೇಗೆ ಇನ್ಫ್ಲುಯೆನ್ಸರ್ ಅಥವಾ ಹೇಗೆ ಸೋಷಿಯಲ್ ಮೀಡಿಯಾ ಬರೋಕ್ಕೆ ಕಾರಣ ಅಂತ ಅಂದ್ರೆ ಇದೆಲ್ಲ ಇನ್ಸಿಡೆಂಟ್. ಯಾಕಂದ್ರೆ ಕಾರ್ಪೊರೇಟ್ ಅಲ್ಲಿ ಹೇಗೆ ಅಂದ್ರೆ ತುಂಬಾ ಚೆನ್ನಾಗಿ ಕೆಲಸ ಮಾಡಿಸ್ಕೊಂತಾರೆ. ಇವಾಗ ಏನಾದ್ರು ಅಪ್ರೈಸಲ್ ಕೊಡಿ ಅಂತಂದ್ರೆ ನೀನ್ ಕೆಲಸ ಮಾಡ್ತೀಯ ಅಂತ ನಿಂಗೆ ಅಪ್ರೈಸಲ್ ಕೊಡ್ಲಿ ಅಂತಾರೆ. ಮತ್ತೆ ರಜಾ ಕೊಡಿ ಒಂದ್ 3 ದಿನ ಅಂತ ಅಂದ್ರೆ ನಿನ್ ಕೆಲಸ ಯಾರು ಮಾಡ್ಬೇಕು ಅಂತಾರೆ. ಸೊ ದಟ್ ಈಸ್ ವಾಟ್ ಹ್ಯಾಪನಿಂಗ್. ತುಂಬಾ ಕೆಲಸ ಮಾಡಿಸ್ಕೊಂತಾರೆ. ತುಂಬಾ ಇದು ಅಟ್ಲೀಸ್ಟ್ ಒಂದು ಸೆಕೆಂಡರಿ ಸೋರ್ಸ್ ಆಫ್ ಇನ್ಕಮ್ ಬೇಕೇ ಬೇಕು. ಸಸ್ಟೈನ್ ಬ್ಯಾಂಗ್ಳೂರಲ್ಲಂತೂ ನಿಮ್ಗೆ ಗೊತ್ತಲ್ಲ, ಕಾಸ್ಟ್ಲಿ. ಸೊ ಜಾಬ್ ಸೆಕ್ಯೂರ್ ಇರಲ್ಲ. ಯಾವಾಗ ಯಾವ ಟೈಮು ಏನು ಅಂತಾನು ಹೇಳಕ್ಕಾಗಲ್ಲ. ಏನೋ ಆಯ್ತು, ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಸೊ ರಿಸೆಷನ್ ಬಂತು, ಏನು ಹೇಳಲ್ಲ, ಜಸ್ಟ್ ನೋಟಿಸ್ ಕೊಡ್ತಾರೆ ಅಷ್ಟೇ, ಬೇರೆ ಕಡೆ ನೋಡ್ಕೊಳ್ಳಿ ಅಂತಾರೆ. ತಿರ್ಗಾ ಬ್ಯಾಂಗ್ಳೂರಲ್ಲಿ ಬೇರೆ ಕಂಪ್ನಿ ಟ್ರಾವೆಲ್ ಮಾಡ್ಬೇಕು ಅಂದ್ರೆ 2 hours ಮಿನಿಮಮ್ ಬೇಕೇ ಬೇಕು. ನಮ್ ಲೈಫ್ ಎಲ್ಲ ಬರೀ ಟ್ರಾವೆಲಿಂಗ್ ಅಲ್ಲೇ ಹೋಗ್ಬಿಡುತ್ತೆ. ಸೊ ಇದೊಂದು ನನ್ಗೆ ಖುಷಿ ಪಡ್ಬೋದು. ಲೈಕ್ ಇವಾಗ ಪ್ರೆಸೆಂಟ್ ಕಂಪ್ನಿ 5 years ಆಗಿದೆ, ವರ್ಕ್ ಫ್ರಮ್ ಹೋಮ್. ನಾನೇ ಆಫೀಸ್ ಸೆಟಪ್ ಮಾಡ್ಕೊಂಡಿದ್ದೀನಿ. ಸೊ ಲೈಕ್ ಮಾರ್ನಿಂಗ್ ವಿಡಿಯೋಸ್ ಮಾಡ್ತೀನಿ, ಆಫ್ಟರ್ನೂನ್ ಲೈಕ್ 1 o'clock ಆಫೀಸ್ ಕೆಲಸ ಶುರು ಮಾಡ್ತೀನಿ, ಲೈಕ್ 11 o'clock ವರೆಗೂ ಆಫೀಸ್ ಕೆಲಸ ಮಾಡ್ತೀನಿ. ಎರಡೂ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಆ ಜಾಬ್ ಎಲ್ಲ ತೆಗ್ದಾಕ್ದಾಗ ಅಂದ್ರೆ ತುಂಬಾ ಹರ್ಟ್ ಆಗಿಲ್ಲ ಅಥವಾ ಕುಗ್ಗೋಗ್ಲಿಲ್ವಾ ನೀವು? ತುಂಬಾ ಹರ್ಟ್ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ, ದಾರಿ ತೋರ್ಸಲ್ಲ, ಏನು ಇದಾಗುತ್ತೆ. ಅವಾಗ ಅನ್ಸುತ್ತೆ ಏನಾದ್ರು ನಮ್ದು ಅಂತ ಸ್ವಂತ ಇದ್ರೆ ಅಥವಾ ಏನ್ ನಮ್ಮಲ್ಲಿ ಏನೋ ಸ್ಕಿಲ್ಸ್ ಇದ್ರೆ ಆ ಸ್ಕಿಲ್ಸ್ ಅಲ್ಲೇ ಡೆವಲಪ್ ಆಗ್ಬೋದಲ್ಲ ಅಂತ ಅವಾಗ ಅನ್ಸುತ್ತೆ. ನಿಜವಾಗ್ಲು ಆ ಪರಿಸ್ಥಿತಿ ಇರುತ್ತಲ್ಲ, ಅದು ನಿಜವಾಗ್ಲು ಯಾರಿಗೂ ಹೇಳ್ಕೊಳಕ್ ಆಗಲ್ಲ. ಹೇಳಿದ್ರೆ ಅವಮಾನ, ಕೆಲ್ಸ ಇಲ್ವಾ ಅಂತ ಅಂತಾರೆ.
ತುಂಬಾ ಕಷ್ಟ ಅದು. ಓಕೆ, ಸೊ ಹಂಗೆ ಆಗಿದ್ದು. ದೆನ್ ಮತ್ತೆ ಈ ಕಂಟೆಂಟ್ ಕ್ರಿಯೇಟರ್ ಲೈಫ್ ಸ್ಟಾರ್ಟ್ ಆಗಿದೆ ನಿಮ್ದಲ್ಲಿ. ಶುರು ಮಾಡಿದೆ. ಲೈಕ್ ನಾನು ಆಕ್ಚುಲಿ ಹೇಳ್ಬೇಕು ಅಂದ್ರೆ ನನ್ನ 30 years ಜರ್ನಿ ಒಂಥರ ಇತ್ತು. 30 years ನನ್ನ ಲೈಫ್ ಒಂದು ಜರ್ನಿ ಇತ್ತು. ಆಫ್ಟರ್ 30 years ನನ್ನ ಲೈಫ್ ಡ್ರಾಸ್ಟಿಕ್ ಆಗಿ ಚೇಂಜ್ ಆಯ್ತು. ಮುಂಚೆ ನಾನು ಅರೌಂಡ್ 80 kgs ತುಂಬಾ ದಪ್ಪ ಇದೆ, ನಾನ್ ವೆಜ್ ತಿಂತಿದ್ದೆ, ಪಾರ್ಟೀಸ್ ಮಾಡ್ತಿದ್ದೆ, ಎಲ್ಲಾ ರೀತಿ ಮಾಡ್ತಿದ್ದೆ. ಸೊ 2023 ನ್ಯೂ ಇಯರ್ ನೈಟ್ ಅದೇ ನನ್ನ ಫ್ರೆಂಡ್ಸ್ ಜೊತೆ ಲಾಸ್ಟ್ ಪಾರ್ಟಿ ಮಾಡಿದ್ದು, ಅವತ್ತೇ ಲಾಸ್ಟ್ ನಾನ್ ವೆಜ್ ಕನ್ಸ್ಯೂಮ್ ಮಾಡಿದ್ದು ಎಲ್ಲ ಅವತ್ತೇ ಲಾಸ್ಟ್. ಸೊ ಸಿನ್ಸ್ ಇವಾಗ 2 years ಆಲ್ಮೋಸ್ಟ್ 2 years ಆಗ್ತಾ ಬಂದಿದೆ. 2023 ಇಂದ ಈಗ ಇವತ್ತಿನವರೆಗೂ ಯಾವುದೇ ರೀತಿ ನಾನು ಪಾರ್ಟಿ ಮಾಡಿಲ್ಲ, ನಾನ್ ವೆಜ್ ಸೇವನೆ ಮಾಡಿಲ್ಲ, ಇವನ್ ಎಗ್ ಕೂಡ ನಾನು ಕನ್ಸ್ಯೂಮ್ ಮಾಡಲ್ಲ. ಸೊ ಯಾಕೆ ಆ ಸಡನ್ ಡಿಸಿಷನ್ ಮಾಡಿದ್ದು? ಸೊ ನಾನು ಇಷ್ಟು ದಿನ ಲೈಫಲ್ಲಿ ಒಂಥರ ಏನೋ ಒಂಥರ ಡಿಪ್ರೆಸ್ಡ್ ಆಗಿರ್ತಿದ್ದೆ, ಏನೋ ಒಂಥರ ಬಾಡಿ ಆಕ್ಟಿವ್ ಆಗಿರ್ತಿಲ್ಲ, ಬಾಡಿ ವೆಯ್ಟ್ ಆಗಿತ್ತು, 80 kgs ಇದ್ದೆ. ಏನ್ ಮಾಡಕ್ಕೂ ನನಗೆ ನನ್ನ ಮೈಂಡಲ್ಲಿ ತುಂಬಾ ಐಡಿಯಾಸ್ ಇತ್ತು, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ. ತುಂಬಾ ಬಿಸ್ನೆಸ್ ಐಡಿಯಾಸ್ ಎಲ್ಲ ಇತ್ತು. ಸೊ ಏನಾದ್ರು ನಾನು ಇಂಪ್ಲಿಮೆಂಟ್ ಮಾಡ್ಬೇಕು ಅಂದ್ರೆ ಫಸ್ಟ್ ನನ್ನ ಬಾಡಿನ ಮಿಷಿನ್ ತರ ಮಾಡ್ಬೇಕು, ನನ್ನ ಬಾಡಿ ನಂಗೆ ಸಪೋರ್ಟ್ ಮಾಡ್ಬೇಕು ಏನೇ ಕೆಲಸ ಮಾಡ್ಬೇಕು ಅಂದ್ರೆ. ಸೊ ಅವಾಗ ನಾನು ಫಸ್ಟ್ ಬಾಡಿ ರಿಡ್ಯೂಸ್ ಮಾಡಿದೆ. ವಿತಿನ್ 45 days ನಾನು 20 kg ರಿಡ್ಯೂಸ್ ಮಾಡಿದೆ. ಯಾವುದೇ ರೀತಿ ಜಿಮ್ಗೆ ಹೋಗಿಲ್ಲ, ಯಾವುದೇ ಪ್ರೋಟೀನ್ ತಗೊಂಡಿಲ್ಲ. ಸೊ ಎವ್ರಿ ಡೇ ನಾನು ಲೈಕ್ 2 times ಊಟ ಮಾಡ್ತಿದ್ದೆ, ಮಾರ್ನಿಂಗ್ ಮತ್ತೆ ಈವ್ನಿಂಗ್. ಮಧ್ಯದಲ್ಲಿ ಸ್ನಾಕ್ಸ್, ಇದು ಸಲಾಡ್, ಏನಾದ್ರು ಫ್ರೂಟ್ಸ್ ಎಲ್ಲ ಕನ್ಸ್ಯೂಮ್ ಮಾಡ್ತಿದ್ದೆ. ಎವ್ರಿ ಡೇ 10 kilometers ರನ್ ಮಾಡ್ತಿದ್ದೆ. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗ್ತಿತ್ತು, ಲೈಕ್ 500 meters ಕೂಡ ಓಡಕ್ ಆಗ್ತಿಲ್ಲ, ತುಂಬಾ ಸುಸ್ತಾಗ್ತಿತ್ತು ಎಲ್ಲ ಪಾರ್ಟೀಸ್ ಮಾಡಿ. ಆಮೇಲೆ ಟಾರ್ಗೆಟ್ ಮಾಡ್ತಿದ್ದೆ, ಇವತ್ತು 500 meters, ನಾಳೆ 1 kilometers, ಆಮೇಲೆ ಹೋಗ್ತಾ ಹೋಗ್ತಾ 5 kilometers, ಆಮೇಲೆ ಟೋಟಲ್ 10 kilometers. ತುಂಬಾ ಡ್ರಾಸ್ಟಿಕ್ ಆಗಿ ವೆಯ್ಟ್ ರಿಡ್ಯೂಸ್ ಆಯ್ತು. ಆಮೇಲೆ ನನ್ನ ವೈಫ್ ತುಂಬಾ ಸಣ್ಣಾಗಿದೆ, ನೋಡಕ್ ಆಗ್ತಿಲ್ಲ, ರನ್ ಮಾಡೋದು ಸ್ಟಾಪ್ ಮಾಡಿದ್ರು. ಇವಾಗೂ ಮಾಡ್ತೀನಿ. ಇವತ್ತು ನಾನು 5 kilometers ಎವ್ರಿ ಡೇ ಮಾರ್ನಿಂಗ್ 5 o'clock ಎದ್ದೇಳ್ತೀನಿ, 5 kilometers ರನ್ ಮಾಡ್ತೀನಿ. ನೆಕ್ಸ್ಟ್ ಕೆಲಸ ಮಾಡಿ. ಆ ಕನ್ಸಿಸ್ಟೆನ್ಸಿ ಹೆಂಗ್ ಬರೋದು, ಹೆಂಗ್ ತಗೊಳ್ಳೋದು? ಯಾಕೆಂತ ಹೇಳಿದ್ರೆ ಇವಾಗ ನಾವು ಅನ್ಕೊಂತೀವಿ ನಮ್ಮ ಲೈಫಲ್ಲಿ ಏನಾದ್ರು ಚೇಂಜ್, ಎಷ್ಟೊಂದು ಅದರಲ್ಲೂ ಯೂತ್ಸ್ಗಳು ಅನ್ಕೊಂತಾರೆ ನಾನು ಚೇಂಜ್ ಮಾಡ್ಕೊಬೇಕು, ನಾಳೆ ನಾನು ಜಿಮ್ಮಿಗೆ ಹೋಗ್ತೀನಿ, ನಾಡಿದ್ದು ನಾನು ಡಯಟ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಟ್ ಆದರೆ ಅದನ್ನು ರೂಢಿಸ್ಕೊಂತಿಲ್ಲ, ಅದೇ ಯೋಚನೆಯಲ್ಲೇ ಇರ್ತಾರೆ. ಬಟ್ ಅದು ಹೇಗೆ ಸಾಧ್ಯ? ಏನು ಮಾಡಿದ್ರೆ ಅದನ್ನು ನಾವು ರೂಢಿಸ್ಕೊಂಡು ಕ್ವಿಕ್ಕಾಗಿ ನಾವು ಆ ರಿಸಲ್ಟ್ನ ತೊಗೊಬೋದು? ತುಂಬ ಒಳ್ಳೆ ಕ್ವಶನ್ ಕೇಳಿದ್ರಿ. ತುಂಬ ಜನ ಈ ಕ್ವಶನ್ ನಾನು ಕೇಳ್ತಾರೆ. ಹೇಗೆ ಇವಾಗ ನಾನು ಹೇಳ್ತೀನಿ ನಾನು ನಾನ್ ವೆಜ್ ತಿನ್ನಲ್ಲ ಅಂತ, ಹೇಗೆ ಬಿರಿಯಾನಿ ನೋಡಿದ್ರೆ ನಂಗೆ ಬಿಡಕ್ಕೆ ಆಗಲ್ಲ, ಅದು ನೋಡಿದ್ರೆ ತಿನ್ಬೇಕು ಅಂತಾರೆ. ತುಂಬಾ ಕಷ್ಟ. ನೋಡಿ ಈಗ ಹೇಗೆ ಅಂತಂದ್ರೆ, ಇವಾಗ ಯಾರನ್ನೋ ಬಾಡಿ ಬಿಲ್ಡರ್ ನೋಡ್ತೀರಿ ಅಥವಾ ವಿರಾಟ್ ಕೊಹ್ಲಿ ನೋಡ್ತೀರಿ, ಅವ್ರ ಲೈಫ್ ಎಲ್ಲ ನೋಡ್ತೀರಿ. ಒಂದು RCB ಮ್ಯಾಚ್ ಆಡುವಾಗ 50,000 ಜನ ಸ್ಟೇಡಿಯಂ ಅಲ್ಲಿ ನೋಡ್ತಾರೆ. ಎಲ್ಲರಿಗೂ ಆಸೆ ಅವ್ರ ತರ ಆಗ್ಬೇಕು ಅಂತ. ಆದ್ರೆ ಅವರಷ್ಟು ಎಫರ್ಟ್ ಯಾರು ಪಡಲ್ಲ. ಅವ್ರು ನೋಡಿ ಮ್ಯಾಚ್ ಸೋಲಿ ವಿನ್ ಆಗ್ಲಿ, ನೆಕ್ಸ್ಟ್ ಡೇ ಡಿಸಿಪ್ಲಿನ್ ಆಗಿ ಅವ್ರು ಏನಿದೆಯೋ ಅದು ಪ್ರಾಕ್ಟೀಸ್ ಮಾಡ್ತಾರೆ. ಇವಾಗ ನಮ್ಗೆಲ್ಲ ಏನೋ ಮೋಟಿವೇಶನ್ ಸಿಗುತ್ತೆ. ಇವಾಗ ಯಾವ್ದೋ ಬಾಡಿ ಬಿಲ್ಡರ್ ನೋಡ್ತೀರಿ, ನೆಕ್ಸ್ಟ್ ಡೇ ಜಿಮ್ ಜಾಯ್ನ್ ಆಗ್ತೀರಿ, ಒಂದ್ ವಾರ ಜಿಮ್ ಮಾಡ್ತೀರಿ, ತಿರ್ಗಾ ಬಿಟ್ಬಿಡ್ತೀರಿ. ಸೊ ಅದು ಡಿಸಿಪ್ಲಿನ್ ಇರಲ್ಲ. ಮೇನ್ ಆಗಿ ತುಂಬಾ ಇಂಪಾರ್ಟೆಂಟ್ ಆಗಿರೋದು ಡಿಸಿಪ್ಲಿನ್. ಇವಾಗ ನಾನು ಅಷ್ಟೇ, ಇವಾಗ ಏನು ಕನ್ಸಿಸ್ಟೆನ್ಸಿ ಇದೆ ಮತ್ತೆ ಡಿಸಿಪ್ಲಿನ್ ಇದೆಯಲ್ವಾ, ಆ ಡಿಸಿಪ್ಲಿನ್ ಇಂದಾನೆ ಇವತ್ತು ಇಲ್ಲಿವರೆಗೂ ಬಂದಿರೋದು, ನಿಮ್ಮ ಹತ್ರ ಮಾತಾಡ್ತಿರೋದು. ಅದು ತುಂಬಾ ಇಂಪಾರ್ಟೆಂಟ್. ನಾವು ಅಷ್ಟೇ ಇನ್ಫ್ಲೂಯೆನ್ಸ್ ತುಂಬಾ ಮೋಟಿವೇಶನ್ ವಿಡಿಯೋಸ್ ಮಾಡ್ತೀನಿ ನಾನು. ಮೋಟಿವೇಶನ್ ವಿಡಿಯೋಸ್ ಅಂತಂದ್ರೆ ಹೇಗೆ ಅಂತಂದ್ರೆ, ಇವಾಗ ಒಂದು ಕಾರ್ ಸ್ಟಾರ್ಟ್ ಮಾಡಕ್ಕೆ ಕೀ ಇದ್ದಾಗೆ, ನಾವೆಲ್ಲ ಒಂಥರ ಕೀ ಇದ್ದಾಗೆ ಕಾರ್ ಸ್ಟಾರ್ಟ್ ಮಾಡ್ಬೋದು. ಅವ್ರಿಗೆ ಡೆಸ್ಟಿನೇಷನ್ ರೀಚ್ ಮಾಡೋದು ಅವರ ಡಿಸಿಪ್ಲಿನ್ ಮಾತ್ರ. ಅವ್ರ ಡಿಸಿಪ್ಲಿನ್ ಅನ್ಲೆಸ್ ಅಂಟಿಲ್ ಅವ್ರ ಡಿಸಿಪ್ಲಿನ್ ಇಲ್ಲ ಅಂತಂದ್ರೆ ಏನು ರೀಚ್ ಮಾಡಕ್ಕಾಗಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಕಷ್ಟ ಆಗುತ್ತೆ, ಒಪ್ಕೊಂತೀನಿ, ನನಗೂ ತುಂಬಾ ಕಷ್ಟ ಆಗ್ತಿತ್ತು. ಸ್ವಲ್ಪನೇ ಕಮ್ಮಿ ಮಾಡಿ ಒಂದೇ ಸಲ ಡ್ರಾಸ್ಟಿಕ್ ಆಗಿ ಯಾವ್ದು ರಿಸಲ್ಟ್ ಬರಲ್ಲ. ಒಂದು ಕ್ಯಾಲೆಂಡರ್ ತಗೊಳ್ಳಿ, ಇವತ್ತಿನ ಏನ್ ಡೇಟು ಒಂದು ಮಾರ್ಕ್ ಮಾಡ್ಕೊಳ್ಳಿ. ಲೈಕ್ ವೆಯ್ಟ್ ರಿಡ್ಯೂಸ್ ಮಾಡ್ಬೇಕಾ, ಇವತ್ತು ಏನೋ ವಾಕ್, ಸ್ಟಾರ್ಟಿಂಗ್ ಅಲ್ಲಿ ವಾಕ್ ಮಾಡಿ, 1 day 2 day ವಾಕ್ ಮಾಡಿ, ರನ್ ಮಾಡಿ, ಫುಡ್ ಸ್ವಲ್ಪ ಕಟ್ ಮಾಡಿ. ನೀವು ಯಾವ್ದು ನೀವು ತುಂಬಾ ಇಷ್ಟಪಡ್ತೀರಾ, ನಾನ್ ವೆಜ್ ಏನೇ ಆಗ್ಲಿ ಸ್ವಲ್ಪ ಕಟ್ ಮಾಡ್ಕೊಂಡ್ ಬನ್ನಿ. 21 days ನೀವು ಕಂಟಿನ್ಯೂಸ್ ಆಗಿ ನೋಡಿ, ಡ್ರಾಸ್ಟಿಕ್ ಆಗಿ ರಿಸಲ್ಟ್ ಬರುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಅದು ಡಿಸಿಪ್ಲಿನ್ ಕನ್ಸಿಸ್ಟೆನ್ಸಿ ಇದೆಯಲ್ಲ, ಅದು ಫಾಲೋ ಮಾಡಿದ್ರೆ ಯಾರು ಬೇಕಾದ್ರೂ ಏನ್ ಬೇಕಾದ್ರೂ ಅಚೀವ್ ಮಾಡ್ಬೋದು. ನಾನು ಲಿವಿಂಗ್ ಎಕ್ಸಾಂಪಲ್. ಹೌದು, ಅದನ್ನೇ ನಾನು ಅಂದ್ರೆ ಆಶ್ಚರ್ಯ ಆಗಿದೆ ನೀವು ಹೇಳಿದ್ದು. ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಾಗೆ ನಾವು ಅನ್ಕೊಂತೀವಿ ಆಗ್ಬೇಕಂತಾನೆ ದಿನ ಕಳಿತೀವಿ ಹೊರತು ಅದನ್ನ ನಾವು ಕಾರ್ಯರೂಪಕ್ಕೆ ತರೋದು ಬಹಳಷ್ಟು ಕಡಿಮೆ ಇರತ್ತೆ. ಸೊ ಹಂಗಂದ್ರೆ ಡಿಸಿಪ್ಲಿನ್ ಇದ್ರೆ ಖಂಡಿತವಾಗ್ಲೂ ಏನ್ ಬೇಕಿದ್ರು ಮಾಡ್ಬೋದು ಅನ್ನೋದಾಗತ್ತೆ. ಇನ್ನು ಈ ಸೋಂಬೇರಿತನವನ್ನ ಅಂದ್ರೆ ಸಖತ್ ಸೋಂಬೇರಿತನ ಇರುತ್ತೆ, ಎದ್ದೇಳೋದಕ್ಕೂ ಸೋಂಬೇರಿತನ, ಹೋಗೋದಕ್ಕೂ ಸೋಂಬೇರಿತನ, ಬಿಡು ಯಾರು ಮಾಡ್ತಾರೆ ಅಂತ. ಸೊ ಅದು ಹೇಗೆ ಹೋಗಿಸ್ಕೊಬಹುದು ಅನ್ಸುತ್ತೆ? ನೀವ್ ಹೇಳಿದ್ 100% ಸತ್ಯ. ನಾನು ತುಂಬಾ ಸೋಂಬೇರಿ ಆಗಿದ್ದೆ. 2 floor ಕ್ಲೈಮ್ ಮಾಡಕ್ ಆಗ್ತಿರ್ಲಿಲ್ಲ. ಎದುರುಗಡೆ ಅಂಗಡಿ ಇದ್ರೂ ನೀವು ನಂಬಲ್ಲ, ಒಂದು 5 building ಬಿಟ್ರೆ 6ನೇ ಬಿಲ್ಡಿಂಗ್ ಅಂಗಡಿ ಇದೆ. ನಾನು ಅಲ್ಗೂ ಕೂಡ ನಾನು ಬೈಕಲ್ಲಿ ಹೋಗ್ತಿದ್ದೆ. ನಮ್ಮ ಮನೇಲಿ ಬೈಯೋರು, ನಡ್ಕೊಂಡು ಹೋಗ್ಬೋದು, ಏನೋ ಗಾಡಿ ತಗೊಂಡ್ ಹೋಗ್ತಾರೆ ಅಂತ. ಅಷ್ಟು ಸೋಂಬೇರಿ. ಅದು ಏನ್ ಗೊತ್ತಾ, ಜಸ್ಟ್ ಸೋಂಬೇರಿ ಅಂದ್ರೆ ನಾವು ಆಕ್ಚುಲಿ ನಾವು ಸೋಂಬೇರಿ ಅಲ್ಲ ಅಂದ್ರೆ ನಾವು ತಿನ್ನುವಂತ ಫುಡ್ ಇದೆಯಲ್ಲ, ಅದು ನಮ್ಮನ್ನ ಸೋಂಬೇರಿ ಮಾಡುತ್ತೆ. ನೀವು ಇವಾಗ ಎಲ್ಲೇ ನೋಡಿದ್ರು ಎಲ್ಲ ಜಂಕ್ ಫುಡ್. ನೀವು ಯಾವ ಇದಾದ್ರೂ ನೋಡಿ, KFC, ಮೆಕ್ಡಿ,
ಹೆಸರು ತಗೊಂಬೋದಾ? ಇಲ್ಲ, ಪಿಜ್ಜಾ ಬರ್ಗರ್ ಅಂದ್ರೆ ಓಕೆ. ಎಲ್ಲ ಫುಲ್ ನೋಡಿ ಜಂಕ್ ಫುಡ್ ಎಲ್ಲಾದ್ರೂ ಇದೆಯಾ? ಆರ್ಗ್ಯಾನಿಕ್ ಆಗಿ ನಮ್ಮ ಬಾಡಿಗೆ ಹೆಲ್ತಿ ಫುಡ್ ಎಲ್ಲಿದೆ ಹೇಳಿ? ಎಲ್ಲಾ ಕಡೆನೂ ಬರೀ ಜಂಕ್ ಫುಡ್. ನಾವ್ ಯಾವ ತರ ಯಾವಾಗ ಅವಾಯ್ಡ್ ಮಾಡ್ತಿರೋ, ನಾನು ಮುಂಚೆ ನನ್ ಫೇವ್ರೇಟ್ ನಾನ್ ವೆಜ್ ಅಂದ್ರೆ ಬೋಟಿ, ತಲೆ ಮಾಂಸ, ಕಾಲ್ ಸೊಪ್ಪು. ಆಕ್ಚುಲಿ ನಮ್ಮ ಕಮ್ಯುನಿಟಿ ಇದು ಫೇಮಸ್ ನಾನ್ ವೆಜ್ ಮಾಡೋದ್ರಲ್ಲಿ. ನಾನ್ ವೆಜ್ ನನಗೆ ಎವ್ರಿ ಡೇ, ನೀವು ನಂಬಲ್ಲ, ಮಂಡೇ ಆಗಲಿ, ಸ್ಯಾಟರ್ಡೇ ಆಗಲಿ, ಸಂಡೇ ಆಗಲಿ, ಯಾವ ದಿನ ಕೂಡ ನೋಡ್ತಿರ್ಲಿಲ್ಲ. ನನ್ನ ಬರ್ಡೇಗೂ ನಾನು ನಾನ್ ವೆಜ್ ತಿಂತಿದ್ದೆ, ಪ್ರತಿ ದಿನ ತಿಂತಿದ್ದೆ. ಆ ನಾನ್ ವೆಜ್ ಏನ್ ಮಾಡುತ್ತೆ ಅಂದ್ರೆ, ಈ ಮಟನ್ ಎಲ್ಲ ಇದೆಯಲ್ವಾ, ತುಂಬಾ ಫ್ಯಾಟ್, ತುಂಬಾ ಸೋಂಬೇರಿ ಮಾಡುತ್ತೆ. ನಾನು ನಾನ್ ವೆಜ್ ಮಟನ್ ತಿಂದ್ರೆ ನಾನು ಎದೊಳದೇ ಇಲ್ಲ, ಮಲ್ಕೊಂಡ್ಬಿಡ್ತೀನಿ. ತಿಂದಿದ್ ಕೂಡಲೇ ನಂಗೆ ರೆಸ್ಟ್ ಬೇಕು, ಯಾಕಂದ್ರೆ ಅಷ್ಟು ಸೋಂಬೇರಿ ಮಾಡುತ್ತೆ. ಯಾರು ದುಡ್ಡು ಕೊಡ್ತೀನಿ ಬಾರೋ, ಇಂಪಾರ್ಟೆಂಟ್ ಕೆಲಸ ಬಾರೋ ಅಂದ್ರೆ, ಇಲ್ಲ ನಾಳೆ ನೋಡೋಣ ಬಿಡು ಅಂತ ಬಾಡಿ ನಮ್ಮನ್ನ ಅಷ್ಟು ಸೋಂಬೇರಿ ಮಾಡುತ್ತೆ. ಓಕೆ, ಅಂದ್ರೆ ನಾನ್ ವೆಜ್ ಬಿಟ್ರು ಲೈಫಲ್ಲಿ ಏನಾದ್ರು ಚೇಂಜಸ್ ಆಗುತ್ತೆ ಅಂತ ಹೇಳ್ತಿದ್ದೆ. ನಾನು ನಾನ್ ವೆಜ್ ಇಂದ ಚೇಂಜಸ್ ಅಂತ ಇಲ್ಲ. ನಾನ್ ವೆಜ್ ಆಕ್ಚುಲಿ ನಾನ್ ವೆಜ್ ಪ್ರೋಟೀನ್, ಅದು ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅಷ್ಟು ಕನ್ಸ್ಯೂಮ್ ಮಾಡಬೇಕು. ಮತ್ತೆ ನಾನ್ ವೆಜ್ ಅಂತಂದ್ರೆ ಇವಾಗ ನೀವೇ ನೋಡಿ ಎಲ್ಲಿ ಕ್ವಾಲಿಟಿ ನಾನ್ ವೆಜ್ ಇದೆ ಹೇಳಿ. ಇವಾಗೆಲ್ಲ ಇಂಜೆಕ್ಷನ್, ಅದು ಆಕ್ಚುಲಿ ನಮ್ಮ ಬಾಡಿಗೆ ಅದು ಇನ್ನೂ ಡೇಂಜರ್. ಇವಾಗ ಇರೋ ಇದಕ್ಕೆ ನಾವೇನು ಎಕ್ಸರ್ಸೈಸ್ ಮಾಡಲ್ಲ, ಏನು ಮಾಡಲ್ಲ, ಆತರ ಫುಡ್ ತಗೊಂಡ್ರೆ ಅದು ತುಂಬಾ ಹೆಲ್ತ್ ಇಶ್ಯೂಸ್ ಆಗುತ್ತೆ. ಅದೇ ನಾಟಿ ಕೋಳಿ ಆತರ ತಗೊಂಡ್ರೆ ಏನು ತೊಂದರೆ ಆಗಲ್ಲ, ಅದು ಇನ್ನೂ ಹೆಲ್ತಿ ಆಗಿರ್ಬೋದು. ಅದು ಕನ್ಸ್ಯೂಮ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ಅಷ್ಟು ನಾನ್ ವೆಜ್ ಲವರ್ ಆಗಿದಂತ ಭರತ್ ಅವರು ಇವತ್ತು ಮೊಟ್ಟೆನೂ ಸೇವನೆ ಮಾಡಲ್ಲ ಅಂತ ಹೇಳಿದ್ರೆ, ಮೇ ಬಿ ಆ ಡಿಸಿಪ್ಲಿನ್ ಇವತ್ತು ಭರತ್ ಅವ್ರನ್ನ ಇಲ್ಲಿಗೆ ತಗೊಬಂದಿದೆ ಅಂತ ಅನ್ಸುತ್ತೆ ನನಗೆ. ಏಕೆಂದ್ರೆ ನಾವು ಬಿಡೋದು ಬಹಳ ಕಷ್ಟ ಆಗುತ್ತೆ. ನಾನ್ ವೆಜ್ ಲವರ್ಸ್ಗಂತೂ ಆಸೆ ಆಗ್ತಿರುತ್ತೆ, ನೋಡಿ ಇವತ್ತು ತಿನ್ಬೇಡ, ನಾಳೆ ಬಿಟ್ಬಿಡೋಣ ಅನ್ನೋದು ಕೂಡ ಇರುತ್ತೆ. ಸೊ ಬೇಸಿಕಲಿ ಡಿಸಿಪ್ಲಿನ್ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಾಗತ್ತೆ. ಭರತ್ ಅವರನ್ನ ನಾನು ಕೇಳಬೇಕು, ಒಂದು ಈಗಿನ ಇದ್ರಲ್ಲಿ ಕೆಟ್ಟ ದೃಷ್ಟಿ ಅನ್ನೋದು ಬಹಳಷ್ಟಿದೆ, ಈ ವಿಲೈ ಅಂತ ನಾವು ಕರಿತೇವೆ. ಸೊ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಭರತ್? ನಾನು ಕೂಡ ನನ್ನ ಲೈಫಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದೆ. ನಾನು ಕೋವಿಡ್ ಟೈಮಲ್ಲೇ ಸ್ಟಾರ್ಟ್ ಮಾಡಿದ್ದೆ ವಿಡಿಯೋಸ್ ಎಲ್ಲ. ಒಂದು ವಿಡಿಯೋ ಮಾಡಿ ನನಗೆ ನಮ್ಗೆ ಗೊತ್ತಿರೋರ್ಗೆ ಒಬ್ರು ತೋರಿಸಿ, ಈ ಥರ ವಿಡಿಯೋ ಮಾಡಿ ನೋಡು ಅಂತ. ಅವ್ರು ಹೇಳಿದ್ರು, ಜಾಬ್ ಮಾಡ್ತಿದ್ದೆ, ಏನಕ್ಕೆ ಬೇಕಿದೆಲ್ಲ, ಆಫೀಸ್ ಕೆಲಸ ಇದೆಯಲ್ವಾ, ಸಂಬಳ ಬರ್ತಿದೆಯಲ್ಲ, ಏನಕ್ಕೆ ಅಂದ್ರು. ಡಿಮೋಟಿವೇಟ್ ಆದೆ. 2 years ನಾನು ಮಾಡಲೇ ಇಲ್ಲ. ಸೊ ಅದೇ ನನ್ಗೆ ಅವಾಗ ಗೊತ್ತಾಯ್ತು. ಆಮೇಲೆ ತಿರ್ಗಾ ನೆಕ್ಸ್ಟ್ ಶುರು ಮಾಡಿದೆ. ಯಾರಿಗೂ ಹೇಳಿಲ್ಲ ನಾನು, ನನ್ನ ಕ್ಲೋಸ್ ಫ್ರೆಂಡ್ಸ್ಗೂ ಹೇಳಿಲ್ಲ ನಾನು ಈ ಥರ ವಿಡಿಯೋಸ್ ಮಾಡ್ತೀನಿ ಅಂತ. ಮಾಡ್ತಾ ಹೋದೆ, ಯಾಕಂದ್ರೆ ಪ್ರಾಕ್ಟೀಸ್ ಆಗ್ಬೇಕಲ್ವ, ಒಂದು ಕ್ಯಾಮ್ರಾ ಮುಂದೆ ಮಾತಾಡಬೇಕು ಅನ್ನೋದು ಅಷ್ಟು ಈಸಿ ಅಲ್ಲ. ತುಂಬಾ ಅದು ಟ್ರೈನಿಂಗ್ ಬೇಕು. ಪ್ರತಿ ದಿನ ಕಂಟಿನ್ಯೂಸ್ ಆಗಿ ಮಾಡ್ತಾ ಇರ್ಬೇಕು. ಆಗ ನಾವ್ ಏನೋ ಒಂದು ಅಟ್ಲೀಸ್ಟ್ ನಮ್ಮನ್ನ ನೋಡೋ ತರ ನಾವು ಮಾತಾಡ್ಬೋದು. ಮಾಡ್ತಾ ಹೋದೆ. ಆಮೇಲೆ ಒಂದ್ ಸ್ವಲ್ಪ ಫೇಮಸ್ ಆಯ್ತು, ವೈರಲ್ ಆಯ್ತು. ನನ್ನ ಫ್ರೆಂಡ್ ಹೇಳಿ, ಯಾವಾಗ ಶುರು ಮಾಡಿದೆ, ನಮ್ಗೆ ಗೊತ್ತಿಲ್ವಲ್ಲೋ, ಹೇಳಿಲ್ವಲ್ಲ ಅಂತ. ಅಂದ್ರೆ ಇದು ಒಂಥರ ಹೇಳ್ಬಿಟ್ಟು ಮಾಡ್ಬಾರ್ದು, ಮಾಡ್ಬಿಟ್ಟು ಅದಾದ್ಮೇಲೆ ಅವರೇ ಹೇಳ್ಬೇಕು, ಏನೋ ಮಾಡ್ತಿದ್ಯಾ ನೀನು ಅಂತ ಅವ್ರು ಹೇಳ್ಬೇಕು. ನಿಮ್ ಕ್ವಶನ್ ಈ ವಿಲೈ ಅಂತ ಹೇಳಿದ್ರಲ್ಲ, ಅದು ಕೂಡ ಅಷ್ಟೇ ಕೆಟ್ಟ ದೃಷ್ಟಿ ಅನ್ನೋದಿದೆಯಲ್ಲ. ಸೊ ನಾವು ಇನ್ನು ಏನು ಅಚೀವ್ ಮಾಡಿರಲ್ಲ. ಇವಾಗ ಏನೋ ಒಂದು ಕಾರ್ ತಗೋಬೇಕು ಅಂತ ಇರ್ತಾರೆ, ನಾವು ಮುಂಚೆನೆ ಹೇಳ್ಬಿಡ್ತೀರಿ. ಅಥವಾ ಮನೆ ಕಟ್ಬೇಕು ಅನ್ಕೊಂಡಿರ್ತೀರಿ, ಅದನ್ನ ಮುಂಚೆನೆ ಹೇಳ್ತೀರಿ. ಅದು ಆಗದೇ ಇಲ್ಲ. ನೀವು ಏನು ಹೇಳ್ಬೇಡಿ, ಅನ್ಲೆಸ್ ಅಂಟಿಲ್ ನೀವು ಅಚೀವ್ ಮಾಡೋವರ್ಗು ಹೇಳಲೇಬೇಡಿ. ಕೆಟ್ಟ ದೃಷ್ಟಿ ಅನ್ನೋದು ಇದೆಯಲ್ಲ, ಕಲ್ನೇ ಕರ್ಗಿಸುತ್ತೆ. ನಾವು ಆಫ್ಟರ್ ಆಲ್ ಮನುಷ್ಯರು, ನಮ್ಗೆ ಅದು ದೃಶ್ಯನ ತಟ್ಟುತ್ತೆ. ಹಾಗಾಗಿ ನಾವು ಲೈಫಲ್ಲಿ ಏನೇ ಮಾಡ್ಬೇಕು ಅಂದ್ರೂ ಯಾರ ಹತ್ರ ಹೇಳ್ಕೊಂಡು ಹೋಗ್ಬೇಡಿ. ಫಸ್ಟ್ ನೀವು ಅಚೀವ್ ಮಾಡಿ, ಆಮೇಲೆ ಅದನ್ನ ನೀವು ಡಿಸ್ಕಸ್ ಮಾಡ್ಕೊಂಡು ಹೋಗೋದು. ಈ ಕೆಟ್ಟ ದೃಷ್ಟಿನ ತೆಗಿಯೋದೇನಾದ್ರೂ ಇರುತ್ತಾ? ಅಂದ್ರೆ ಕೆಟ್ಟ ದೃಷ್ಟಿ ಬೀಳದೆ ಇರೋ ತರ ಏನಾದ್ರು? ಏನು ಮಾಡೋಕ್ಕಾಗಲ್ಲ. ನೀವು ನೆಕ್ಸ್ಟ್ ಡೇ ಎಲ್ಲಾದ್ರೂ ಹೋಗಿ ಬಂದು ನೆಕ್ಸ್ಟ್ ಡೇ ನೀವು ಸ್ನಾನ ಮಾಡುವಂತ ಸಮಯದಲ್ಲಿ ನೀರಿಗೆ ನೀವು ಒಂದ್ ಸ್ವಲ್ಪ ಸಾಲ್ಟ್ ಹಾಕೊಳ್ಳಿ. ಸೊ ಆಗ ಅದು ಚೆನ್ನಾಗಿ ಇದಾಗುತ್ತೆ, ಹೋಗುತ್ತೆ. ಒಂದ್ ರೀತಿಯಾಗಿ ನೀವು ಹೇಳಿದ್ದು ಸತ್ಯ ಅನ್ಸುತ್ತೆ. ಯಾಕೆಂದ್ರೆ ನಾವು ಹೇಳಿದ ತಕ್ಷಣ ಅವ್ರಿಗೆ ಆಲ್ರೆಡಿ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿದ್ರು, ಎಷ್ಟೇ ಕ್ಲೋಸ್ ಸಂಬಂಧಿಕರಾಗಿದ್ರು, ಏನಾದ್ರೂ ಒಂದು ಅವರಿಗೆ ಆ ಇಂಟೆನ್ಷನ್ ಬಂದೇ ಬರತ್ತೆ. ಸೊ ಅದ್ ಬರ್ದಂದ್ರೆ ಫಸ್ಟ್ ನಾವು ವರ್ಕ್ ಮಾಡ್ಬೇಕು, ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಅದು ಹೋಗ್ತಾ ಇರತ್ತೆ. ಓಕೆ. ಇನ್ನು ದೆನ್ ಕರ್ಮ ಅನ್ನೋಂಥದ್ದು ಎಷ್ಟು ಸತ್ಯ? ಕರ್ಮ ಅನ್ನೋದು ಲೈಕ್ ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದೀನಿ. ನೀವು ಯಾರಿಗೆ ಏನಾದ್ರು ಮಾಡಿ, ನೀವು ದೇವ್ರಿಗೆ ಭಯ ಪಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕರ್ಮಕ್ಕೆ ಭಯ ಪಡಿ, ಕರ್ಮ ಅನ್ನೋದು ರಿಟರ್ನ್ ಆಗೇ ಆಗುತ್ತೆ ಅಂತ ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದೀನಿ. ಮತ್ತೆ ಸ್ಟೋರೀಸು ಮಾಡಿದೀನಿ ಕರ್ಮ ಬಗ್ಗೆ. ನೀವು ಕರ್ಮ ಅಂದಿದ್ ಕೂಡಲೇ ನನ್ಗೊಂದು ಸ್ಟೋರಿ ಗ್ಯಾಪ್ನ ಬರ್ತಿದೆ ನೋಡಿ. ಇಬ್ರು ಫ್ರೆಂಡ್ಸ್ ಹಳ್ಳಿಯಿಂದ ಸಿಟಿಗೆ ಬರ್ತಾರೆ, ಕೆಲಸ ಮಾಡ್ಬೇಕು, ಏನಾದ್ರು ಒಂದು ಬಿಸ್ನೆಸ್ ಮಾಡ್ಬೇಕು ಅಂತ ಬರ್ತಾರೆ. ಸೊ ಬಂದ್ಮೇಲೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾರೆ. ಹೋಟೆಲ್ ಬಿಸ್ನೆಸ್ ಮಾಡ್ತಾರೆ, ತುಂಬಾ ಕ್ಲಿಕ್ ಆಗುತ್ತೆ, ತುಂಬಾ ಲೈಕ್ 5 star ಹೋಟೆಲ್ ಎಲ್ಲ ಮಾಡ್ತಾರೆ, ತುಂಬಾ ಸೂಪರ್ ರಿಚ್ ಆಗ್ತಾರೆ. ಆದ್ರೆ ಒಬ್ಬ ಫ್ರೆಂಡ್ಗೆ ಮಾತ್ರ ಒಂದು ದುರಾಸೆ ಬರುತ್ತೆ, ಇಷ್ಟೆಲ್ಲ ಇನ್ಕಮ್ ಬರ್ತಿದ್ಯಲ್ವಾ, ನನ್ಗೊಬ್ಬನಿಗೆ ಬಂದ್ರೆ ಹೇಗಿರುತ್ತೆ, ನಾನು ಇನ್ನೂ ಚೆನ್ನಾಗಿರ್ಬೋದಲ್ಲ ಅನ್ನೋ ದುರಾಸೆ ಬರುತ್ತೆ. ಸೊ ಆಗ ಅವ್ರ ಫ್ರೆಂಡ್ ಜೊತೆಗಿರುವಂತ ಫ್ರೆಂಡ್ನೇ ಊಟಕ್ಕೆ ವಿಷ ಹಾಕಿ ಸಾಯಿಸ್ಬಿಡ್ತಾರೆ. ಅವಾಗ ಅವರು ಅದೆಷ್ಟೆಲ್ಲ ಏನಿದೆಯೋ ಪ್ರಾಫಿಟ್ ಆಗಿ ಒಬ್ಬರೇ ಅನುಭವಿಸ್ತಿರ್ತಾರೆ. ಇದೇ ಸ್ವಲ್ಪ ದಿನ ಕಳೆದ್ಮೇಲೆ ಮದುವೆ ಆಗುತ್ತೆ, ಮದುವೆ ಆದ್ಮೇಲೆ ಒಂದು ಮಗು ಆಗುತ್ತೆ. ಆ ಮಗು ಬೆಳೆದ್ಮೇಲೆ ಅವರು ಫಾರಿನ್ಗೆ ಹೈಯರ್ ಸ್ಟಡೀಸ್ಗೆ ಅಂತ ಫಾರಿನ್ ಕಳಿಸ್ತಾರೆ. ಆಮೇಲೆ ಹಂಗೆ ಓದ್ತಾ ಅವ್ನ ಮಗನ್ಗೆ ಏನೋ ಒಂದು ತೊಂದರೆ ಆಗುತ್ತೆ, ಏನೋ ಹೆಲ್ತ್ ಇಶ್ಯೂಸ್ ಬರುತ್ತೆ, ಹಾಸ್ಪಿಟಲ್ ಅಡ್ಮಿಟ್ ಮಾಡ್ತಾರೆ. ಎಷ್ಟೇ ದುಡ್ಡು ಖರ್ಚು ಮಾಡ್ತಾರೆ ಆದ್ರೂ ಕೂಡ ಡಿಸೀಸ್ ಬಂದಿರೋದು ಅದು ಹೋಗ್ಸಕ್ಕೆ ಆಗಲ್ಲ. ಅವಾಗ
ಡಾಕ್ಟರ್ ಎಲ್ಲ ಹೇಳ್ತಾರೆ, ನೀವು ಎಷ್ಟು ನನ್ನ ಆಸ್ತಿ ಏನಾದರೂ ಆಗಲಿ, ನೀವು ನನ್ನ ಮಗನ ಇರೋನು ಒಬ್ಬನೇ ಮಗ, ಹೇಗಾದ್ರೂ ಮಾಡಿ ಅವನ್ನ ರೆಡಿ ಮಾಡಿ ಅಂತಾರೆ. ಆದ್ರೂ ಆಗಲ್ಲ. ಆಗ ಮಗ ಬೆಡ್ಡಲ್ಲಿರೋನು ಹೇಳ್ತಾನೆ, ಅಪ್ಪ ನಾನು ಯಾರು ಅಂತ ಗೊತ್ತಾಯ್ತಾ ಅಂತ ಕೇಳ್ತಾನೆ ಅವ್ರ ಅಪ್ಪಂಗೆ. ಇಲ್ಲ ನೀನು ನನ್ನ ಮಗ ಅಲ್ವಾ ಅಂತ. ಅಲ್ಲ ನನ್ನ ಮಗ ಅಲ್ಲ, ನೀನು ನನ್ನ 30 ವರ್ಷದ ಹಿಂದೆ ನೀನು ನನ್ನ ಸಾಯಿಸ್ದಲ್ಲ, ನಾನು ಇವತ್ತು ಬಂದಿದ್ದೀನಿ, ನನ್ನ ಪಾಲ್ ಏನಿದೆ ನಾನು ತೊಗೊಂಡೋಗಿ ಬಂದಿದ್ದೀನಿ ಅಂತ ಹೇಳ್ತಾರೆ. ಸೊ ಅದು ಕರ್ಮ ಅನ್ನೋದು ಇವತ್ತು ನಮ್ಮ ದೇಹದಲ್ಲಿ ತಾಕತ್ ಇರ್ಬೋದು, ಎನರ್ಜಿ ಇರ್ಬೋದು, ನಾವು ಇವತ್ತು ಯಾರಿಗೇನಾದ್ರೂ ಮಾಡ್ಬೋದು. ನೀವು ಏನೇ ಕೆಟ್ಟದ್ದು ಮಾಡಿದ್ರು ಅದು ಡೌನ್ ದಿ ಲೈನ್ ತಿರ್ಗಾ ನಮಗೆ ತಟ್ಟುತ್ತೆ. ನಾವು ಇವತ್ತು ನಮ್ಮ ಹತ್ರ ಎಲ್ಲ ಇದೆ ಅಂದ್ಬಿಟ್ಟು ಬಡವ್ರಿಗಾಗ್ಲಿ ಯಾರಿಗೇ ಆಗ್ಲಿ ದ್ರೋಹ ಮಾಡೋದು ಯಾವತ್ತೂ ಮಾಡಕ್ ಹೋಗ್ಬಾರ್ದು. ನಿಮ್ಗೆ ರಿಟರ್ನ್ ಬಂದೇ ಬರುತ್ತೆ. ಅದ್ ಮಾತ್ರ ಮರೀದಿರ ನಾವು ಫಾಲೋ ಮಾಡ್ಬೇಕು. ಕರ್ಮ ಹೌದು, ಖಂಡಿತ. ಈಗ ನಾವು ಒಳ್ಳೇದ್ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಟ್ಟದ್ ಮಾಡಿದ್ರೆ ಕೆಟ್ಟದ. ಬಟ್ ಇನ್ನೊಂದು ಭರತ್ ಹೇಳ್ತಾರೆ, ಇವಾಗ ಒಂದು ನಾವೇನಾದ್ರೂ ಬೇಜಾರಾದಾಗ್ಲೋ ಅಥವಾ ನಾವು ಕುಗ್ಗುದಾಗ ಅನ್ಕೊಂತೀವಿ, ನಾವು ಒಳ್ಳೇದ್ ಮಾಡಿದ್ರು ನಮ್ಗೆ ಒಳ್ಳೇದಾಗ್ತಿಲ್ವಲ್ಲ, ಕೆಟ್ಟವ್ರಿಗೆ ಯಾಕೆ ಒಳ್ಳೇದಾಗುತ್ತೆ ಅನ್ನೋದೊಂದು ಮಾತು ಬರತ್ತೆ. ಅದೇನು ಅನ್ಸುತ್ತೆ? ಅದು ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಆಗನ್ಸುತ್ತೆ, ನಾವು ಎಷ್ಟು ಒಳ್ಳೇದ್ ಮಾಡಿದ್ರು ಇದಾಗುತ್ತಲ್ಲ ಅಂತ. ಹೇಗೆ ಅಂತಂದ್ರೆ ಒಂದು ಸಿಚುಯೇಷನ್ ಬರುತ್ತೆ. ನಮ್ಮ ಲೈಫಲ್ಲೂ ನನ್ನ ಲೈಫಲ್ಲೂ ಬಂದಿತ್ತು. ನಾನು ತುಂಬಾ ಅವಾಗ ಸ್ಕೂಲ್ ಓದ್ತಿದ್ದೆ. ನಮ್ಮ ತಂದೆಯವ್ರ ಹತ್ರ ಸ್ವಂತ ಲಾರಿ ಇತ್ತು, ಎಲ್ಲ ಚೆನ್ನಾಗಿ ಬಿಸ್ನೆಸ್ ನಡೀತಿತ್ತು. ಆಮೇಲೆ ಒಂದ್ ಸ್ವಲ್ಪ ದಿನ ಎಲ್ಲ ಬಿಸ್ನೆಸ್ ಆಗ್ತಿರ್ಲಿಲ್ಲ, ಲಾರಿ ಟ್ರಾನ್ಸ್ಪೋರ್ಟೇಷನ್ ಮಾರ್ಬಿಟ್ಟಿದ್ರು. ಅವ್ರು ತುಂಬಾ ಫಿನಾನ್ಷಿಯಲಿ ತುಂಬಾ ಕುಗ್ಗೋಗಿದ್ರೆ. ಆಮೇಲೆ ನಮ್ಮ ತಂದೆಗೂ ಅದೇ ಟೈಮಲ್ಲಿ ನೋಡಿ ಕಷ್ಟ ಅಂತಂದ್ರೆ ಒಂದಾದ್ಮೇಲೆ ಒಂದ್ ಬರ್ತಾ ಇರುತ್ತೆ. ನಮ್ಮ ತಂದೆಗೆ ಹಾರ್ಟ್ ಅಟ್ಯಾಕ್ ಆಯ್ತು, ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ರು, ICU ಅಡ್ಮಿಟ್ ಮಾಡಿದ್ರು. ಅವಾಗ ನಮ್ಮ ರಿಲೇಟಿವ್ಸ್ ಎಲ್ಲ ಒಂಥರ ಹೇಗೆ ಅಂದ್ರೆ ನಮ್ಮನ್ನ ನೋಡಿ ಭಯ ಪಡೋರೆಲ್ಲ ಒಂಥರ ಮಾತಾಡಕ್ ಶುರು ಮಾಡಿದ್ರು. ನನ್ಗೆ ಅವಾಗ ಅರ್ಥ ಆಯ್ತು ನಮ್ಮ ತಂದೆ ಬೆಲೆ ಏನು ಅನ್ನೋದು ಗೊತ್ತಾಯ್ತು. ಅವಾಗ ನಮ್ ತುಂಬಾ ಕಷ್ಟದ ಪರಿಸ್ಥಿತಿಲಿದ್ರೆ ಅವಾಗ ನಾವು ಅದನ್ನ ಆಚೆ ಬರಕಾಯ್ತು. ನಮ್ಮ ತಂದೆಯವರು ಆಮೇಲೆ ರಿಕವರಿ ಆದ್ರು. ಆ ಪರಿಸ್ಥಿತಿಲಿ ನಾವು ಎಷ್ಟು ಸ್ಟ್ರಾಂಗ್ ಆದ್ರೆ ಅಂದ್ರೆ ನಮ್ಮವ್ರು ಯಾರು, ನಮ್ ಜೊತೆ ಇದ್ದು ಸುಮ್ನೆ ನಾಟಕ ಮಾಡೋರು ಯಾರು ಅನ್ನೋದು ಪ್ರತಿಯೊಂದು ಗೊತ್ತಾಯ್ತು. ಸೊ ಅವಾಗ ನಾವು ಸ್ಟ್ರಾಂಗ್ ಕೂಡ ಆದ್ರೆ, ಇವಾಗ ಕಷ್ಟ ಬರುತ್ತೆ ಅಂತ ಅಂದ್ರಲ್ವಾ, ಆ ಕಷ್ಟ ಬಂದ್ರು ಕೂಡ ಆ ಟೈಮ್ ಪೀರಿಯಡ್ ಅಲ್ಲಿ ತುಂಬಾ ಸ್ಟ್ರಾಂಗ್ ಆದ್ರೆ ಇವತ್ತಿನವರೆಗೂ ತುಂಬಾ ಚೆನ್ನಾಗಿದ್ದೀರಿ. ಕಷ್ಟ ಬಂದ ನಮ್ಮನ್ನ ಸ್ಟ್ರಾಂಗ್ ಮಾಡುತ್ತೆ. ಅದು ಇನ್ನೂ ಮುಂದೆ ಹೋಗಕ್ಕೆ ತುಂಬಾ ಹೌದು. ಅಂದ್ರೆ ಲೈಫಲ್ಲಿ ಏನಾದ್ರು ಎಕ್ಸ್ಪೀರಿಯನ್ಸ್ ಆದಾಗ್ಲೇ ಅನ್ಸುತ್ತೆ ನಾವು ಚೇಂಜ್ ಆಗೋದು, ಅಲ್ಲಿವರೆಗೂ ಚೇಂಜ್ ಆಗೋದಿಲ್ಲ ಅಂತ. ಸೊ ಅಲ್ಲಿಂದ ನೀವು ಸ್ಟ್ರಾಂಗ್ ಆಗ್ತಾ ಹೋಗಿದ್ದ? ಸ್ಟ್ರಾಂಗ್ ಆಗ್ತಾ ಹೋದೆ. ತಿರ್ಗಾ ನಾನು ನನ್ನ ಮಗಳು ಹುಟ್ಟಿದ್ಲು. ಸೊ ಅಲ್ಲಿಂದ ಕೂಡ ನನ್ನ ಮಗಳಿಂದ ಕೂಡ ನನ್ಗೊಂದು ಲೈಫಲ್ಲಿ ಬದಲಾವಣೆ ಸಿಕ್ತು, ಚೇಂಜಸ್ ಆಯ್ತು. ಸೊ ನನ್ನ ಮಗಳಿಗೋಸ್ಕರ ಏನಾದ್ರು ಮಾಡ್ಬೇಕು, ಒಂದು ಒಳ್ಳೆ ರೀತಿಲಿ ಬದುಕಬೇಕು, ಒಂದು ಸಮಾಜಕ್ಕೆ ಒಂದು ಕಂಟೆಂಟ್ ಕೊಡ್ಬೇಕು ಅಂತ ಶುರು ಮಾಡಿ. ನನ್ನ ಮಗಳಿಗೆ 4 years. ನೈಸ್. ಓಕೆ. ಸೊ ಈಗ ಮಗಳಿಂದನೂ ಕೂಡ ಇನ್ಸ್ಪೈರ್ ಆಗಿದ್ರೆ, ತಂದೆಗೆ ಹೆಣ್ಣು ಮಗಳು ಅನ್ನೋದು ಎಷ್ಟು ಸ್ಪೆಷಲ್ ಆಗಿರತ್ತೆ? ತುಂಬಾ ಸ್ಪೆಷಲ್. ಅದು ಹೇಳ್ಕೊಳಕ್ ಆಗಲ್ಲ. ಅದು ಫೀಲಿಂಗು, ಅದು ಎಕ್ಸ್ಪೀರಿಯನ್ಸ್ ಮಾಡಿದ್ರೇನೆ ಆ ಫೀಲಿಂಗ್ ಗೊತ್ತಾಗೋದು. ನನ್ಗೆ ತುಂಬಾ ಇಷ್ಟ ನನ್ನ ಮಗಳು ಅಂತಂದ್ರೆ. ನನ್ಗೆ ಅದೇ ನನ್ನ ಮಗಳಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಸೊ ನಾನು ಯಾವ ತರ ಇದೆ ಅಂದ್ರೆ ಹೇಳಿದ್ನಲ್ಲ, ಯಾವ್ದೋ ಒಂದ್ ರೀಸನ್ ಬೇಕು. ಒಬ್ರು ವ್ಯಕ್ತಿ ಬದಲಾವಣೆ ಆಗಕ್ಕೆ ಒಂದ್ ರೀಸನ್ ಬೇಕಿತ್ತು. ನಮ್ ತಂದೆ ಮುಂಚೆಲ್ಲ ಹೇಳ್ತಿದ್ರು, ಬದಲಾಗೋ, ಯಾಕೊಬ್ಬರಿ ಯಾವ್ಲು ಪಾರ್ಟೀಸ್ ಅಂತೀಯಾ ಅಂತೆಲ್ಲ ಹೇಳ್ತಿದ್ರು. ನಾನು ಕೇರೆ ಮಾಡ್ತಿದ್ದೆ, ನನ್ನ ಲೈಫ್ ನಂದಿದು ಅಂತ ಇದಿರ್ತಿದೆ. ಆಮೇಲೆ ಅನ್ಸ್ತೆ ಎಲ್ಲೋ ಒಂದ್ ಪಾಯಿಂಟ್ ಆಫ್ ಟೈಮ್, ಇಲ್ಲ ಇದೇ ತರ ಇದ್ರೆ ನನ್ನ ಮಗಳು ಏನಂತಾಳೆ ಅಂತ ಎಲ್ಲ ಕಟ್ ಡೌನ್ ಮಾಡಿದೆ. ಅಟ್ಲೀಸ್ಟ್ ನಮ್ಮ ಮಗಳಿಗೋಸ್ಕರ ಆದ್ರೂ ಬದುಕಬೇಕು ಅಂತ ನನ್ಗನ್ಸ್ತು. ಸೊ ಹಾಗಾಗಿ ಒಳ್ಳೆ ದಾರಿಲಿ ಜನಗಳಿಗೆ ಮೋಟಿವೇಶನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಓಕೆ. ಅಂದ್ರೆ ಲೈಫಲ್ಲಿ ಇಂಪಾರ್ಟೆಂಟ್ ಅನ್ಸುತ್ತೆ ಅಲ್ವಾ, ಯಾರಾದ್ರೂ ಒಬ್ರು ಪರ್ಸನ್ ಬಂದಾಗ್ಲೇ, ಅದು ಈಗ ಹೇಳ್ತಾರೆ ಯಾರು ಬೇಕಾಗಿಲ್ಲ, ನನಗೆ ನಾನೇ ಚೇಂಜ್ ಆಗ್ತೀನಿ ಅಂತ. ಬಟ್ ಆದ್ರೆ ಒಂದು ಮೂಮೆಂಟ್ಗೆ ಹೋದಾಗ, ಯಾರೋ ಒಂದು ಪರ್ಸನ್ ಬಂದಾಗ ನಮ್ಮ ಲೈಫಲ್ಲಿ ಅದು ಒಳ್ಳೇದು ಆಗಿ ಟರ್ನ್ ಆಗ್ಬೋದು, ಕೆಟ್ಟದಾಗೂ ಕೂಡ ಟರ್ನ್ ಆಗ್ಬೋದು ಅನ್ನೋದು ಎಕ್ಸಾಂಪಲ್ ಆಗಿದೆ. ಹೌದು, ದೇವರೇ ಬಂದು ಹೇಳಿದ್ರು ನಿನ್ ಬದಲಾಗು, ನಿನ್ ಲೈಫ್ ಚೆನ್ನಾಗುತ್ತೆ ಅಂತ ಆಗಲ್ಲ. ಅದು ನಮ್ಮಲ್ಲಿ ಬರ್ಬೇಕು, ನಮ್ಮ ಒಳಗಡೆಯಿಂದ ಬಂದಾಗೇನೆ ಅದು ನಾವು ಬದಲಾಗಕ್ಕೆ ಸಾಧ್ಯ ಆಗೋದು. ಸೊ ಅದು ತುಂಬಾ ಕಷ್ಟ. ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಾರೆ ಹೆಂಗ್ ಚೇಂಜ್ ನಮ್ಗೆ ಹೇಳೋ ಟಿಪ್ಸ್ ಕೊಡು ಅಂತ ಹೇಳ್ತೀನಿ. ಆದ್ರೂ ಅದು ಅವ್ರ ಮನ್ಸಲ್ಲಿ ಬರ್ಬೇಕಲ್ವಾ. ನಾನು ಇಲ್ಲ ಇವತ್ತು ಸ್ಟಾಪ್ ಮಾಡ್ಬೇಕು, ಇವತ್ತಿಂದ ಬೇರೆ ಲೈಫ್ ಶುರು ಮಾಡ್ಬೇಕು ಅಂತ. ನೋಡಿ, ಇವತ್ತಿನಿರೋ ಸಮಾಜದಲ್ಲಿ, ಸೊಸೈಟಿಲಿ ಯಾವ್ದು ಕೆಟ್ಟ ಅಭ್ಯಾಸ ಇಲ್ಲ ಅಂದ್ರೆ ಅವ್ರು 50% ಸಕ್ಸಸ್ ಆಗಿರ್ತಾರೆ, ಎಲ್ಲರಿಗಿಂತ 50% ಮುಂದೆ ಇರ್ತಾರೆ. ಅದನ್ನ ಬರ್ಬೇಕು, ಅದು ಅವ್ರ ಮನ್ಸಿಗೆ ಬರ್ಬೇಕು. ಫಸ್ಟ್ ನಾವು ಡಿಸೈಡ್ ಮಾಡಿದ್ರೆ ಏನಾದ್ರು ಮಾಡಕ್ ಆಗೋದು ಅನ್ನೋ ತರ. ಓಕೆ, ದಟ್ಸ್ ನೈಸ್. ಇನ್ನು ಭರತ್ ಅವರೇ, ಈಗಿನ ಅನ್ನೋದಕ್ಕಿಂತ ಈ ಬ್ಯಾಡ್ ಹ್ಯಾಬಿಟ್ಸ್ ಅನ್ನೋದು ತುಂಬ ಇರತ್ತೆ ನಮ್ಮಲ್ಲಿ. ಡ್ರಿಂಕಿಂಗ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಅಥವಾ ಬೇರೆ ಎಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗಳಿರತ್ತೆ. ಬಟ್ ಅದರಿಂದ ಹೊರಗೆ ಬರೋದಕ್ಕೆ ಭಾಳಷ್ಟು ಒದ್ದಾಡ್ತಿರ್ತಾರೆ. ಬಿಡು, ಇವತ್ತಿರ್ತೀವಿ ನಾಳೆ ಸಾಯ್ತೀವಿ ಅನ್ನೋ ಒಂದು ಮೈಂಡ್ ಸೆಟ್ ಕೂಡ ಇರತ್ತೆ. ಸೊ ಅದ್ರ ಬಗ್ಗೆ ಏನು ಅನ್ಸುತ್ತೆ, ಮತ್ತು ಆ ಬ್ಯಾಡ್ ಹ್ಯಾಬಿಟ್ಸಿಂದ ಹೇಗೆ ಆಚೆ ಬರೋವಂಥದ್ದು? ನೋಡಿ, ಒಂದು
ಬ್ಯೂಟಿಫುಲ್ ಆಗಿರೋ ಸ್ಟೋರಿ ಇದೆ ಇದು ಲೈಕ್ ಬ್ಯಾಡ್ ಹ್ಯಾಬಿಟ್ಸ್ ಮೇಲೆ. ಒಬ್ರು ಒಂದು ಗುರು ಶಿಷ್ಯರು ದಾರಿ ನಡ್ಕೊಂಡು ಹೋಗ್ತಿರ್ತಾರೆ. ಅವ್ರ ಗುರು ಹೇಳ್ತಾರೆ ಅವ್ರ ಶಿಷ್ಯನ್ಗೆ ಅಲ್ಲೊಂದ್ ಗಿಡ ಇದೆ, ಆ ಗಿಡ ಕಿತ್ತಾಕು ಅಂತ ಹೇಳ್ತಾರೆ. ಅಷ್ಟೇ ಅಲ್ವಾ ಗುರುಜಿ ಅನ್ಬಿಟ್ಟು ಆರಾಮಾಗಿ ಕಿತ್ತಾಕ್ತಾರೆ. ಇನ್ ಸ್ವಲ್ಪ ದೂರ ಹೋಗ್ತಾರೆ, ಒಂದ್ ಸ್ವಲ್ಪ ಎತ್ತರಕ್ಕೆ ಬೆಳೆದಿರುವಂತ ಗಿಡ ಇರುತ್ತೆ, ಅದು ಹೇಳ್ತಾರೆ ಗುರುಜಿ ಇದನ್ನು ಕಿತ್ತಾಕು ಅಂತ. ಆಯ್ತು ಅಂದ್ಬಿಟ್ಟು ಸ್ವಲ್ಪ ಕಷ್ಟ ಆಗುತ್ತೆ, ಕಿತ್ತಾಕ್ತಾರೆ. ಇನ್ ಸ್ವಲ್ಪ ಮುಂದೆ ಹೋದ್ಮೇಲೆ ಒಂದ್ ದೊಡ್ಡ ಮರ ಬೆಳೆದಿರುತ್ತೆ, ಅದನ್ನ ಕಿತ್ತಾಕು ಅಂತ ಹೇಳ್ತಾರೆ. ಆ ಶಿಷ್ಯರು ಹೇಳ್ತಾರೆ, ಅಲ್ಲ ಗುರುಜಿ ಏನ್ ತಮಾಷೆ ಮಾಡ್ತಿದ್ದೀರಾ, ಇಷ್ಟು ಉದ್ದ ಬೆಳೆದಿದೆ, ಅದು ರೂಟ್ಸ್ ಎಲ್ಲ ಎಷ್ಟು ಉದ್ದ ಹೋಗಿರುತ್ತೆ ಭೂಮಿ ಒಳಗಡೆ, ಅದು ತೆಗಿಯಕ್ ಸಾಧ್ಯನೇ ಇಲ್ಲ, ನೆಕ್ಸ್ಟ್ ಇಂಪಾಸಿಬಲ್ ಅಂತಾರೆ. ಅವ್ರ ಗುರು ಅದೇ ಮಾತು ಹೇಳ್ತಾರೆ, ನೋಡು ಯಾವುದೇ ಅಭ್ಯಾಸ ಆಗ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅದು ಬಿಡ್ಬೇಕು ಅಂತಂದ್ರೆ ತುಂಬಾ ಈಸಿ ಆಗುತ್ತೆ. ಲೈಕ್ 1 month 2 months 1 year 2 year ಆರಾಮಾಗಿ ಇದ್ಬೋದು. ನಮ್ಮ ಬಾಡಿಗೆ ಒಂದ್ಸಲಿ ಹೋಗ್ತಾ ಹೋಗ್ತಾ ನಿಕೋಟಿನ್ ಆಗ್ಲಿ ಇದೆಲ್ಲ ಆಲ್ಕೋಹಾಲ್ ಆಗ್ಲಿ ನಮ್ಮ ರಕ್ತ ನಾಳದಲ್ಲಿ ಹೋದ್ಮೇಲೆ ಅದು ಆಚೆ ಬರಕ್ಕೆ ತುಂಬಾ ಕಷ್ಟ. ಸೊ ಯಾರ್ಯಾರು ಇವಾಗ ಶುರು ಮಾಡಿರ್ತಾರೆ ಲೈಕ್ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಇರ್ತಾರೆ ಅವರೆಲ್ಲ ಆಚೆ ಬರೋದು ತುಂಬಾ ಸುಲಭ. ಬಟ್ ಒಂದ್ಸಲಿ ಅದು ಒಳಗಡೆ ಎಂಟ್ರಿ ಆದ್ಮೇಲೆ ತುಂಬಾ ಕಷ್ಟ. ಅಂದ್ರೆ ಅಡಿಕ್ಟ್ ಆಗಿರೋರು ಆಚೆ ಬರಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇದೆ. ಅದೇ ಅವರು ವಿಲ್ ಪವರ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ನಾನು ಮಾಡೇ ಮಾಡ್ತೀನಿ ಅನ್ನೋ ಛಲ ಇರ್ಬೇಕು. ಅದು ರೇರ್ ಕೇಸ್. ಹೌದು, ಖಂಡಿತ. ನಾನು ತಿರ್ಗಾ ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಕಣ್ಣಲ್ಲಿ ನೋಡಿದೀನಿ ತುಂಬಾ ಜನ ನಮ್ಮ ಸ್ವಂತ ರಿಲೇಟಿವ್ಸ್ ಇದಕ್ಕೆಲ್ಲ ಅಡಿಕ್ಟ್ ಆಗಿ ಎಕ್ಸ್ಪೈರ್ ಆಗಿರೋದು. ಸೊ ಅದು ನನ್ನ ಲೈಫಲ್ಲಿ ಒಂದು ಪಾಠ. ಸೊ ಒಂದ್ ರೀತಿಯಾಗಿ ಬೆಳೆಯುವ ಪೈರು ಮೊಳಕೆಯಲ್ಲಿ ಅಂತ ಏನ್ ಹೇಳ್ತೀವಿ, ಅಂದ್ರೆ ಯಾವಾಗಿಂದ ನಾವು ಸ್ಟಾರ್ಟಿಂಗ್ ಅಲ್ಲೇ ನಮ್ಮನ್ನ ಚೇಂಜ್ ಮಾಡ್ಕೊಂಡು ಹೋಗ್ತೀವಿ, ಅದು ಪೀಕ್ ಲೆವೆಲ್ಗೆ ಹೋಗೋ ಅಷ್ಟರಲ್ಲಿ ಅದನ್ನ ಸರಿ ಮಾಡ್ಬಿಡ್ಬೋದು. ಸ್ಟಾರ್ಟಿಂಗ್ ಚೇಂಜ್ ಮಾಡ್ಬಿಟ್ರೆ ಅದಾಗಲ್ಲ ಅಂತ. ಆಕ್ಚುಲಿ ಇವಾಗೆಲ್ಲ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಇದೆಲ್ಲ ಪಾರ್ಟೀಸ್ ಎಲ್ಲ ಆಲ್ಕೋಹಾಲ್ ಎಲ್ಲ ತುಂಬಾ ಕಾಮನ್. ಇವಾಗ ಏನೋ ಹೇಳ್ತಿದೀನಿ ಸ್ಟಾಪ್ ಮಾಡೋಣ, ಆಯ್ತು ಬಿಡಪ್ಪ ಏನಿದು ಕಾಮನ್ ಇದು ಅಂತ ತಿರ್ಗಾ ನೆಗೆಟಿವ್ ನಮ್ಮ ಬಗ್ಗೆ ಮಾತಾಡ್ತಾರೆ. ಅದನ್ನ ಯಾರು ಪಾಸಿಟಿವ್ ಆಗಿ ತಗೊಳ್ಳೋದಿಲ್ಲ. ಈಗ ಅಂತೀವಿ ನನ್ ಲೈಫ್ ಗುರು, ನನ್ನ ಇಷ್ಟ, ನೀನೇನ್ ಕೇಳ್ತೀಯ ಅನ್ನೋ ಒಂದು ಮಾತುಗಳು ಕೂಡ ಬರತ್ತೆ. ನಿಜ. ಹೌದು. ಇವಾಗ ನೋಡಿ ತುಂಬಾ ರೇರು. ನಾವು ಸುಮ್ನೆ ನಮ್ ಸರ್ಕಲ್ ಅಲ್ಲಿ ನೋಡಿದ್ರೇನು ಮಾಡದೇ ಇರೋರು ತುಂಬಾ ಕಮ್ಮಿ, ಮಾಡೋರೇ ತುಂಬಾ ಜಾಸ್ತಿ. ಓಕೆ. ಇನ್ನು ಭರತ್ ಅವರು ಮೋಟಿವೇಶನ್ ಮಾಡ್ತಿರ್ತಾರೆ, ಬಹಳಷ್ಟು ಕಂಟೆಂಟ್ನ ಕೊಟ್ಟಿರ್ತಾರೆ. ಎಲ್ಲೋ ಒಂದು ಕಡೆ ಅನ್ಸುತ್ತಾ ನನ್ನ ಕಂಟೆಂಟನ್ನು ನೋಡಿ ಅಥವಾ ನಾನು ಹೇಳುವಂಥ ವಿಚಾರಗಳು ಆಡಿಯನ್ಸ್ಗೆ ರೀಚ್ ಆಗ್ತಾ ಇದೆ, ಅವರು ಅದರಿಂದ ಏನೋ ಬದಲಾಗ್ತಾ ಇದ್ದಾರೆ ಅಂತ, ಆ ಥರ ಎಕ್ಸ್ಪೀರಿಯನ್ಸ್ ಏನಾದರೂ ಆಗಿತ್ತಾ? ಕಮೆಂಟ್ಸ್ ಬರೋದು, ಟೆಕ್ಸ್ಟ್ ಬರೋದು, ಈ ಥರ ಏನಾದರೂ ಆಗಿತ್ತಾ? ತುಂಬಾ ಇದೆ. ನಾನು ಜಸ್ಟ್ ಇದೇನು ಹೇಳ್ತಿದ್ದೀನಿ ಬ್ಯಾಡ್ ಹ್ಯಾಬಿಟ್ಸ್ ಒಂದೇ ಅಲ್ಲ, ಅದ್ರ ಜೊತೆ ಸ್ಪಿರಿಚುವಲ್ ಕೂಡ ನಾನು ಆ್ಯಡ್ ಮಾಡಿದ್ದೀನಿ. ಸೊ ನಾನು ಏನು ಹೇಳಿದ್ನೋ ನಿಮಗೆ 2 years ಇಂದ ಲೈಕ್ ಯಾವುದೇ ಬ್ಯಾಡ್ ಹ್ಯಾಬಿಟ್ಸ್ ಇಲ್ಲ, ಅದ್ರ ಜೊತೆ ನಾನು 2 years ಇಂದ ಸ್ಪಿರಿಚುವಲ್ ಕೂಡ ಫಾಲೋ ಮಾಡ್ತೀನಿ. ನೀವು ಹೇಗೆ ಅಂತ ಕೇಳಿ ಸೊ ಸಿನ್ಸ್ 2 years ಹನುಮಾನ್ ಚಾಲೀಸಾ ಫಾಲೋ ಮಾಡ್ತಿದ್ದೀನಿ. ಸೊ ನನ್ನ ವಿಡಿಯೋಸ್ ನೀವು ನೋಡಿದ್ರೆ ಲೈಕ್ ಮೋಸ್ಟ್ ಆಫ್ ದಿ ವಿಡಿಯೋಸ್ ಹನುಮಾನ್ ಚಾಲೀಸಾ ಬಗ್ಗೆ ಮಾತಾಡಿದ್ದೀನಿ. ಸೊ ಎವ್ರಿ ವೀಕ್ ಅಟ್ಲೀಸ್ಟ್ ಲೈಕ್ ಒನ್ಸ್ ಇನ್ ಅ ಮಂತ್ ನಾನು 2-3 ವಿಡಿಯೋಸ್ ಕಂಪಲ್ಸರಿ ಹನುಮಾನ್ ಆಂಜನೇಯ ಸ್ವಾಮಿ ಬಗ್ಗೆ ಇರುತ್ತೆ. ಸೊ ಅವರು ಕೂಡ ನನ್ನ ಲೈಫಲ್ಲಿ ಬದಲಾವಣೆ ಯಾಕೆ ಅವರು ಒಂದು ಪಾತ್ರ ಆಗಿದ್ದಾರೆ. ಸೊ ನಾನು ಎವ್ರಿ ಡೇ ಹನುಮಾನ್ ಚಾಲೀಸಾ ಹೇಳ್ತೀನಿ ಸಿನ್ಸ್ 2 years. ಎವ್ರಿ ಡೇ ನನ್ನ ಮಾರ್ನಿಂಗ್ ರೋಟೀನ್ ಏನು ಅಂತಂದ್ರೆ 5 o'clock ಎದ್ದೇಳ್ತೀನಿ, ರನ್ ಮಾಡ್ತೀನಿ. ಮಾರ್ನಿಂಗ್ ಒಂದು 8 o'clock ಎಲ್ಲ ಸ್ನಾನ ಮಾಡ್ಕೊಂಡು ಲೈಕ್ ಹನುಮಾನ್ ಚಾಲೀಸಾ ಪ್ರತಿದಿನ 3 times ಹೇಳ್ತೀನಿ. ಸೊ ಅದಾದ್ಮೇಲೆ ನನ್ನ ಕೆಲಸ ಶುರು ಮಾಡ್ತೀನಿ. ಸೊ ಅದು ಕೂಡ ಮ್ಯಾನಿಫೆಸ್ಟೇಷನ್ 21 days ಮ್ಯಾನಿಫೆಸ್ಟೇಷನ್ ಅಂತ ಇದೆ. ನನಗೆ ಎಲ್ಲ ಕಮೆಂಟ್ ಮಾಡಿ ಹೇಳ್ತಾರೆ, ಸರ್ ನಾನು ನಿಮ್ ವಿಡಿಯೋ ನೋಡಿ ನನ್ನ ಲೈಫ್ ಚೇಂಜ್ ಆಗಿದೆ, ನಾನು ಫಾಲೋ ಮಾಡ್ತಿದ್ದೀನಿ 21 days ಹನುಮಾನ್ ಚಾಲೀಸಾ, ನನ್ನ ಯೂಟ್ಯೂಬ್ ವಿಡಿಯೋದಲ್ಲೂ ವಿಡಿಯೋ ಮಾಡಿದ್ದೀನಿ. ಸೊ ಅದಕ್ಕೂ ಕೂಡ ಹೈಯೆಸ್ಟ್ ವ್ಯೂ ಬಂದಿದೆ ಹನುಮಾನ್ ಚಾಲೀಸಾ ಸಂಕಲ್ಪ ಅಂತ. ಅಂದ್ರೆ 21 days ಚಾಲೆಂಜ್. ಲೈಕ್ 21 days ನೀವು 5 o'clock ಎದ್ದೇಳಬೇಕು. ಎದ್ದು ನೀವು ಸ್ನಾನ ಮಾಡ್ಕೊಂಡು ನಿಮ್ಮ ಮುಂದೆ ಒಂದು ಟ್ರಾನ್ಸ್ಪರೆಂಟ್ ಗ್ಲಾಸ್ ಅಲ್ಲಿ ನೀರು ಇಟ್ಕೊಳ್ಳಿ, ಒಂದು ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋ ಇಟ್ಕೊಳ್ಳಿ, ಒಂದು ತುಪ್ಪದ ಬತ್ತಿ ಹಚ್ಬಿಟ್ಟು ಹನುಮಾನ್ ಚಾಲೀಸಾ ನೀವು 3 times ಹೇಳಬೇಕು. 3 times ಹೇಳಾದ್ಮೇಲೆ ನಿಮ್ಗೆ ಏನ್ ಕೋರಿಕೆ ಇದೆಯೋ ಅದು ನೀವು ಆಂಜನೇಯ ಸ್ವಾಮಿ ಮುಂದೆ ಹೇಳಿ, ಆಮೇಲೆ ಆ ನೀರ್ನ ನೀವು ಕನ್ಸ್ಯೂಮ್ ಮಾಡಬೇಕು. ಸೊ ನಿಮ್ 21 days ನೀವು ಏನ್ ಅನ್ಕೊಂಡಿದಿರೋ, ನಿಮ್ಗೆ ಏನ್ ಆಗ್ಬೇಕೋ, ನಿಮ್ ಫಿನಾನ್ಷಿಯಲಿ ಏನೋ ಪ್ರಾಬ್ಲಮ್ ಇದ್ರೆ ಅಥವಾ ಆರ್ಥಿಕವಾಗಿ ಮಾನಸಿಕವಾಗಿ ಯಾವುದೇ ರೀತಿ ನಿಮ್ಗೆ ತೊಂದರೆ ಇರಲಿ, ನೀವು ಹೆಲ್ತ್ ಇಶ್ಯೂಸ್ ಆದ್ರೂ ಇಲ್ಲಿ ಎಲ್ಲ ರಿಸಾಲ್ವ್ ಆಗುತ್ತೆ. ಇದು ಆಕ್ಚುಲಿ ರಿಸಲ್ಟ್ ಓರಿಯೆಂಟೆಡ್, ಬರೀ ನಾನು ಹೇಳ್ತಿಲ್ಲ, ತುಂಬಾ ಜನ ಆಲ್ರೆಡಿ ಫಾಲೋ ಮಾಡಿದ್ದಾರೆ, ರಿಸಲ್ಟ್ ಬಂದಿದೆ, ಎಲ್ಲ ಆಗಿದೆ, ಎಲ್ಲ ತುಂಬಾ ಸಕ್ಸಸ್ ಆಗಿದ್ದಾರೆ. ಸೊ ನಾನೇ ಲಿವಿಂಗ್ ಎಕ್ಸಾಂಪಲ್. ಒಂದ್ಸಲಿ ನಾನು ಶುರು ಮಾಡಿದೆ 2 years ಬ್ಯಾಕ್. ನಾನು ತುಂಬಾ ಹೇಗೆ ಅಂದ್ರೆ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ತುಂಬಾ ಕುಗ್ಗೋಗಿದ್ದೆ. ನನ್ಗೆ ಒಂದ್ 4 ಜನ ಮುಂದೆ ಮೀಟಿಂಗ್ ಅಲ್ಲಿ ಮಾತಾಡ್ಬೇಕು ಅಂದ್ರೆ ತುಂಬಾ ನರ್ವಸ್ ಆಗ್ತಿತ್ತು. ಇವತ್ತು ಲೈಕ್ ನಾನು ಎಷ್ಟು ಜನದ ಮುಂದೆ ಬೇಕಾದ್ರೂ ಮಾತಾಡ್ತೀನಿ. ನೀವೇ ನೋಡಿದ್ರ ನನ್ನ ಇನ್ಸ್ಟಾಗ್ರಾಮ್ ಅದೆಲ್ಲ, ಅಷ್ಟು ಲೈಕ್ ಆಕ್ಟಿವ್ ಆಗಿದ್ದೀನಿ, ತುಂಬಾ ಸ್ಟ್ರಾಂಗ್ ಆಗಿದ್ದೀನಿ. ಅದು ಎನರ್ಜಿ ನನಗೆ ಇವತ್ತಿನವರೆಗೂ ಸಿಗ್ತಿದೆ.
ಹನುಮಾನ್ ಚಾಲಿಸ್ ಬಹಳಷ್ಟು ವರ್ಕ್ ಆಗತ್ತೆ ಅಂತ ಹೇಳ್ತಿದ್ದಾರೆ. 100% ರಿಸಲ್ಟ್ ಎಲ್ಲ ಹೇಳಿದ್ದಾರೆ ಸರ್. ನಾನು ತುಂಬಾ ಕಷ್ಟ ಆಯ್ತು, ನಾನು ನೀವು ಹೇಳಿದ್ ಫಾಲೋ ಮಾಡಿದ್ಮೇಲೆ ನನ್ನ ಲೈಫೇ ಚೇಂಜ್ ಆಗಿದೆ. ಕಾಲ್ ಮಾಡಿ ಹೇಳ್ತಾರೆ, ಮತ್ತೆ ಮೀಟ್ ಮಾಡುವಾಗ ಯಾರಾದ್ರೂ ಸಿಕ್ಕರು ಹೇಳ್ತಾರೆ ನಿಮ್ಮ ವಿಡಿಯೋಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದೀರಾ ಅಂತ. ನೋಡಿ ನಾನು ತುಂಬಾ ಜನಕ್ಕೆ ಹೇಳ್ತೀನಿ, ನನ್ಗೆ ಯಾವುದೇ ರೀತಿ ಕಮಿಷನ್ ಸಿಗಲ್ಲ. ನಾನು ಇವಾಗ ಹನುಮಾನ್ ಚಾಲಿಸಾ ಫಾಲೋ ಮಾಡಿ ಅಂದ್ರೆ ನನ್ಗೆ ಯಾರು ಏನು ಮಾಡಲ್ಲ. ನನ್ನ ಲೈಫಲ್ಲಿ ಬದಲಾವಣೆ ಆಗಿದೆ. ಭಗವಂತ ನನ್ಗೇನೋ ಒಂದು ಲೈಫ್ ಬದಲಾವಣೆ ಮಾಡಿದ್ದಾರೆ, ಒಂದು ಲೈಫ್ ಒಂದು ಒಳ್ಳೆ ದಾರಿಲಿ ಕರ್ಕೊಂಡು ಹೋಗ್ತಿದ್ದಾರೆ. ನಾನು ಕೂಡ ಅಟ್ಲೀಸ್ಟ್ ನನ್ನ ವಿಡಿಯೋಸ್ ನೋಡೋರ್ಗಾದ್ರೂ ಅವ್ರಿಗೂ ಒಂದು ಪಾಸಿಟಿವ್ ಆಗ್ಲಿ ಅಂತ ನಾನು ಎಲ್ಲ ಹೇಳ್ತಾನೆ ಇರ್ತೀನಿ. ಅವ್ರಿಗೇನಾದ್ರೂ ಹೆಲ್ಪ್ ಆಗ್ಲಿ, ಅವ್ರಿಗೂ ಚೇಂಜ್ ಆಗ್ಬೇಕು ಅಂತ. ನಿಮ್ಮ ಲೈಫ್ನ ಎಕ್ಸ್ಪೀರಿಯನ್ಸ್ ನ ತಗೊಂಡು ಅದರಿಂದ ಏನು ಒಳ್ಳೆ ಗುಣಗಳಿದೆ ಅದನ್ನ ನೀವು ಜನಗಳಿಗೆ ಕೊಡ್ತಾ ಇದ್ದೀರಿ. ದಟ್ ಈಸ್ ನೈಸ್ ಭರತ್. ನಾನು ಇನ್ನೊಂದು ಕೇಳ್ಬೇಕು, ರೆಕಗ್ನೈಸ್ ಎಲ್ಲ ಆಗ್ತಿರತ್ತಾ ಭರತ್ ಅವ್ರು ಬಂದು ಮಾತಾಡ್ಸೋವಂಥದ್ದು? ಈಗ ಮೆಸೇಜ್ಗಳಂತೂ ನಾರ್ಮಲ್ ಆಗಿ DM ಮಾಡ್ಬಿಡ್ತಾರೆ, ಬಟ್ ಬಂದು ಗುರ್ತಿಡಿಯೋದು ಭರತ್ ಇದು ಅಂತ ಆ ತರ ನಾನು ಎಲ್ಲೋದ್ರೂ ಗುರ್ತಿಡ್ತಾರೆ, ಎಲ್ಲೋದ್ರೂ ಒಂಥರ ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ಖುಷಿ ಆಗುತ್ತೆ, ರೆಕಗ್ನಿಷನ್ ಸಿಗ್ತಿದ್ಯಲ್ವಾ. ನಾನು ಏನು ಮಾಡಿಲ್ಲ, ಲೈಕ್ ಬರೀ ಜಸ್ಟ್ ವಿಡಿಯೋಸ್ ಮಾಡ್ತೀನಿ, ಅದ್ರ ಒಂದಿನ ಇಷ್ಟೊಂದು ಸಿಗ್ತಿದ್ಯಲ್ವಾ ಅಂತ ತುಂಬಾ ಖುಷಿ ಆಗುತ್ತೆ. ಓಕೆ. ಈಗ ಮತ್ತು ಈಗ ಕಂಟೆಂಟ್ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳಿದಾಗೆ ಡಿಫ್ರೆಂಟ್ ಕೈಂಡ್ ಆಫ್ ಕಂಟೆಂಟ್ಸ್ ಇರುತ್ತೆ. ಸೊ ಯಾವ ರೀತಿಯಾಗಿ ನೀವು ಡಿಸೈಡ್ ಮಾಡಿದ್ದು ಫಸ್ಟ್ ಕಂಟೆಂಟ್ ಕ್ರಿಯೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಈ ಒಂದು ಕಂಟೆಂಟ್ ಮಾಡಿದ್ರೆ ನಾನು ಚೆನ್ನಾಗಿ ರೀಚ್ ಆಗುತ್ತೆ ಅಥವಾ ಇದನ್ನೇ ಮಾಡಬೇಕು ಅಂತ ಹೇಗೆ ಅದನ್ನು ಡಿಸೈಡ್ ಮಾಡಿದ್ದು? ನಾನು ಮುಂಚೆ ನನ್ನ ಫ್ರೆಂಡ್ಸ್ ಎಲ್ಲ ಹತ್ರ ಎಲ್ಲ ಮಾತಾಡ್ತಿದ್ದೆ, ಎಲ್ಲ ರೌಂಡ್ ಟೇಬಲ್ ಕುತ್ಕೊಂಡಾಗ ಏನಾದ್ರು ಹೇಳ್ತಿದ್ದೆ. ನಾನು ಹೇಳುವಂತ ಸಮಯದಲ್ಲಿ ಎಲ್ಲ ತುಂಬಾ ಅಬ್ಸರ್ವ್ ಮಾಡ್ತಿದ್ರು. 10 ಜನ ಇದ್ರೆ ಏನೋ ಹೇಳ್ತಿದ್ರೆ ಅಲ್ಲಿ ಏನು ಇಂಪಾರ್ಟೆಂಟ್ ಇರಲ್ಲ, ಆದ್ರೂ ಕೂಡ ಇವ್ನೇನೋ ಹೇಳ್ತೀನಲ್ಲ ಅಂತ ಒಂದ್ ಸ್ವಲ್ಪ ಇಂಟ್ರೆಸ್ಟಿಂಗ್ ನೋಡೋರು. ನಾನು ಅನ್ಕೊಂತಿದ್ದೆ ದಿರ್ ಸಮಥಿಂಗ್, ಇದನ್ನ ಇನ್ನೂ ಇಂಪ್ರೂವ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ಆಡಿಯನ್ಸ್ ರೀಚ್ ಆಗ್ಬೋದು. ಮತ್ತೆ ನಾನು ಸ್ವಲ್ಪ ಇದು ನ್ಯೂಮರಾಲಜಿ ಎಲ್ಲ ಫಾಲೋ ಮಾಡ್ತೀನಿ. ಲೈಕ್ 1 ಅಂದ್ರೆ ಏನು ಡೇಟ್ ಆಫ್ ಬರ್ತ್, 1 ಅಂತ ಅಂದ್ರೆ ಸೂರ್ಯ, 2 ಅಂತ ಅಂದ್ರೆ ಚಂದ್ರ. ಲೈಕ್ 1 ಅಂತ ಅಂದ್ರೆ ಜಸ್ಟ್ 1 ನಂಬರ್ ಅಲ್ಲ, ಯಾವುದೇ ಮಂತ್ ಆಗಿರ್ಬೋದು, 1ನೇ ತಾರೀಕು ಆಗಿರ್ಬೋದು ಅಥವಾ 10 ಆಗಿರ್ಬೋದು. ಸೊ ಆತರ ಯಾವ್ದು ಬರುತ್ತೋ, ಲೈಕ್ 1 + 0 1 ಬರುತ್ತೆ. ಸೊ ಅದೇ ತರ 2 ಆಗಿರುತ್ತೆ, 20 ಆಗಿರುತ್ತೆ, 2 + 0 2 ಆಗುತ್ತೆ. ಸೊ ಅದೇ ತರ 11 ಅಷ್ಟೇ, 1 + 1 2 ಆಗುತ್ತೆ. ಸೊ ಅವ್ರದೆಲ್ಲ ಡೇಟ್ ಆಫ್ ಬರ್ತ್ ಬಂದು 2 ಬರುತ್ತೆ. ಸೊ 1 ಅಂದ್ರೆ ಸೂರ್ಯ, 2 ಚಂದ್ರ, 3 ಗುರು, 4 ರಾಹು, 5 ಬುಧ, 6 ಶುಕ್ಲ, 7 ಕೇತು, 8 ಶನಿ, 9 ಮಂಗಳ. ಸೊ ಇದು ಒಂದೊಂದು ಡೇಟ್ ಆಫ್ ಬರ್ತ್ ಒಂದೊಂದು ಕ್ಯಾರೆಕ್ಟರ್ ಇರುತ್ತೆ. 1 ಅಂತಂದ್ರೆ ಸೂರ್ಯ, ಅವ್ರೊಂದ್ ಸ್ವಲ್ಪ ಲೀಡರ್ಶಿಪ್ ಕ್ವಾಲಿಟೀಸ್ ಇರುತ್ತೆ. ಸೊ ಆ ತರ ಫಾಲೋ ಮಾಡ್ತಾರೆ. ಇವಾಗ 2 ನನ್ ಬಂದು May 20th. ಸೊ ನನ್ ಬಂದು ಒಂಥರ ಚಂದ್ರ. ನಾನು ಹೇಗೆ ಅಂತಂದ್ರೆ ಸ್ವಲ್ಪ ಕೂಲ್ ಆಗಿರ್ತೀನಿ, ನಾನು ಮಾತಾಡೋದು ಕೂಡ ಒಂದ್ ಸ್ವಲ್ಪ ಕೂಲ್ ಆಗಿ ತಾಳ್ಮೆಯಿಂದ ಸ್ವಲ್ಪ ಎಮೋಷನಲ್ ಆಗಿ ಆತರ ಮಾತಾಡ್ತೀನಿ. ಸೊ ಅದು ಒಂದೊಂದು ಕ್ಯಾರೆಕ್ಟರ್ ಒಂದೊಂದ್ ತರ ಹೋಗುತ್ತೆ. ಸೊ ಅದರಿಂದ ಇದ್ ಮಾಡ್ಬೋದು. ಇವಾಗ ನಾವು ಸುಮ್ನೆ ಗೂಗಲ್ ಮಾಡಿದ್ರು ಅಷ್ಟೇ, ಎಲ್ಲಾ ಕಡೆನೂ ಅಷ್ಟೇ. ಇವಾಗ 2 ಅಂತ ಡೇಟ್ ಆಫ್ ಬರ್ತ್ ತಗೊಂಡ್ರೆ ಸುದೀಪ್ ಸರ್ 2 ಬರುತ್ತೆ, ಲೈಕ್ ನಾಟ್ 2 20 ಆ ರೀತಿ ಬರುತ್ತೆ. ಮತ್ತೆ ಇವ್ರದ್ದು ಅಷ್ಟೇ, ಗೋಲ್ಡನ್ ಸ್ಟಾರ್ ಗಣೇಶ್ದು ಅಷ್ಟೇ, ಜೂನಿಯರ್ NTR, ಶಾರುಖ್ ಖಾನ್, ಅಮಿತಾಬ್ ಬಚ್ಚನ್, ಇವರೆಲ್ಲ 2 ಬರುತ್ತೆ. ಸೊ 2 ಆಗಿರೋರಿಗೆ ಈ ತರ ಒಂದು ಕ್ಯಾರೆಕ್ಟರ್ ಬರುತ್ತೆ. ಮತ್ತೆ ಲೈಮ್ ಲೈಟ್ ಅಲ್ಲಿ ಅವರು ಫೋಕಸ್ ಆಗ್ತಾರೆ. ಓಕೆ. ಸೆಲೆಬ್ರಿಟೀಸ್ ಆಗೋ ರೀತಿ ಅವ್ರಿಗೆ ಎಲ್ಲಾ ರೀತಿಯ ಆಪರ್ಚುನಿಟೀಸ್ ಇರುತ್ತೆ. 2ನೇ ತಾರೀಕು ಮತ್ತೆ 2 ಮತ್ತೆ 6 ಬರುತ್ತೆ. ಸೊ ಆತರ ನಾಟ್ ಜಸ್ಟ್ ಓನ್ಲಿ 2. ನಾನು ಹೇಳಿದ್ನಲ್ಲ 2 ಯಾವುದೇ ಮಂತ್ ಆಗಿರ್ಬೋದು, 2 ಆಗಿರ್ಬೋದು, 20 ಆಗಿರ್ಬೋದು, 11 ಆಗಿರ್ಬೋದು. ಸೊ ಇದೆಲ್ಲ 2ಗೆ ಬರುತ್ತೆ. ಅಂದ್ರೆ ಈಗ 1 + 2 ಆ ತರ. ಸೊ ಅದೇ ತರ ಇರುತ್ತೆ. ಇನ್ ಯಾರ್ದು ತುಂಬಾ ಬೆಸ್ಟ್ ಡೇಟ್ ಆಫ್ ಬರ್ತ್ ಇರುತ್ತೆ ಅಂತ ಅನ್ಸುತ್ತೆ? ಯಾವ ಸಂಖ್ಯೆ ತುಂಬಾ ಶುಭ? ನನಗೆ ನೀವು ಕೇಳಿದ್ರೆ ಎಲ್ಲ ಕೂಡ ಎಲ್ಲ ಒಂದೊಂದು ಡಿಫ್ರೆಂಟ್ ಕ್ಯಾರೆಕ್ಟರ್. ಇವಾಗ ನಾನು ಒಂದರಲ್ಲಿ ಟ್ಯಾಲೆಂಟ್ ಇದ್ರೆ ನಿಮ್ಗೊಂದ್ರಲ್ಲಿ ಟ್ಯಾಲೆಂಟ್ ಇರುತ್ತೆ. ನೀವು ಅದನ್ನ ಹುಡುಕ್ಬೇಕು, ಅದ್ರ ಬಗ್ಗೆ ನೀವು ರಿಸರ್ಚ್ ಮಾಡಬೇಕು, ಅದ್ರ ಬಗ್ಗೆ ಪ್ರಾಕ್ಟೀಸ್ ಮಾಡಬೇಕು, ಅದನ್ನ ತಗೊಂಡೋಗ್ಬೇಕು. ಈ ಭೂಮಿ ಮೇಲೆ ಹುಟ್ಟಿರೋಂಥ ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಟ್ಯಾಲೆಂಟ್ ಇರುತ್ತೆ. ಆ ಟ್ಯಾಲೆಂಟ್ ನ ಅವ್ರು ಹೇಗೆ ಅದನ್ನ ಮುಂದೆ ತರ್ತಾರೆ ಅನ್ನೋದು ಅದು ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ತುಂಬಾ ಜನಕ್ಕೆ ಹೇಳ್ತೀನಿ, ಇದು ನಿಮ್ಮೆಲ್ಲರ ಹತ್ರನು ಸೇಮ್ ಇದೇ ಟ್ಯಾಲೆಂಟ್ ಅಲ್ಲ, ಡಿಫ್ರೆಂಟ್ ಆಗಿರುತ್ತೆ. ಅದನ್ನ ಫಸ್ಟ್ ಹುಡುಕಿ ಅದ್ರ ಮೇಲೆ ನೀವು ಕೆಲಸ ಮಾಡಿದ್ರೆ ಅದು ವರ್ಕೌಟ್ ಆಗತ್ತೆ ಅಂತ ಇರುತ್ತೆ. ಓಕೆ. ಇನ್ನು ಅಂದ್ರೆ ಇವಾಗ ಆಸ್ ಎ ಇನ್ಫ್ಲುಯೆನ್ಸರ್ ಆಗಿ ಕನ್ಸಿಸ್ಟೆನ್ಸಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗತ್ತೆ? ಯಾಕಂತ ಹೇಳಿದ್ರೆ ತುಂಬ ಕಮ್ಮಿ ಇವಾಗ ಭರತ್ ಅವ್ರೆ. ನಾನು ನೋಡಿದಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ರಾತ್ರಿ ಫೇಮಸ್ ಆಗಿದ್ದು ಇದೆ. ಸೊ ಒಂದು ವಿಡಿಯೋ ಬಂದು ಅದು ವೈರಲ್ ಆಗಿ ನೆಕ್ಸ್ಟ್ ಅವ್ರನ್ನ ಗುರ್ತಿಡಿಯೋದೋಗಿದೆ. ಅದರಲ್ಲಿ ಎಸ್ಪೆಷಲಿ ಈಗ ರೀಸೆಂಟ್ ಆಗಂತೂ ಅದೇ ಆಗ್ತಾ ಇದೆ. ಬಟ್ ಆದರೆ ಒಂದು ಪ್ಯೂರ್ ಕಂಟೆಂಟು ಅಥವಾ ಅಷ್ಟು ಶುದ್ಧವಾಗಿರುವಂಥ ಒಂದು ಕಂಟೆಂಟ್ ವಿಚಾರಗಳನ್ನು ಕೊಡಬೇಕಿದ್ರೆ ನಿಮಗೆ ಆ ಕನ್ಸಿಸ್ಟೆನ್ಸಿ ಎಷ್ಟು ಕಷ್ಟ ಆಯಿತು, ಅಥವಾ ಹೇಗೆ ಆ ಜರ್ನಿನ ಆ ಒಂದು ಸ್ಟಾರ್ಟ್ ಆಗಿದ್ದ ಜರ್ನಿ ಇಲ್ಲಿವರೆಗೂ ತೊಗೊಂಬರೋದಕ್ಕೆ ಏನೆಲ್ಲ ಕಷ್ಟಗಳಾಯಿತು ಅಥವಾ ಹೇಗೆ ತಂದಿತ್ತು?
ನನಗೆ ಮೊದಲು ಯಾವ್ದ್ರಲ್ಲಿ ಗೊತ್ತಾಯ್ತು ಅಂತಂದ್ರೆ ಕನ್ಸಿಸ್ಟೆನ್ಸಿ, ನಾನು ವೆಯ್ಟ್ ಲಾಸ್ ಮಾಡಿದ್ನಲ್ಲ ಅದ್ರಲ್ಲಿ ಗೊತ್ತಾಯ್ತು. ಸೊ ದಟ್ ವಾಸ್ ಮೈ ಫಸ್ಟ್ ಟರ್ನಿಂಗ್ ಪಾಯಿಂಟ್. ಸೊ ನಾನು ಈಗ ವೆಯ್ಟ್ ಲೈಕ್ ಏನ್ ಮಾಡಿದೆ, ಕಂಟಿನ್ಯೂಸ್ ಆಗಿ ಒಂದು ದಿನ ಮಳೆ ಬರ್ಲಿ ಚಳಿ ಆಗ್ಲಿ ನಾನು ಬಿಡ್ದಂಗೆ ಫಾಲೋ ಮಾಡಿದೆ 45 days. ಸೊ ಆಗ ನಂಗೆ ರಿಸಲ್ಟ್ ಸಿಕ್ತು. ಇದೇ ತರ ನಾನು ಯಾಕೆ ನಾನು ಸೋಷಿಯಲ್ ಮೀಡಿಯಾ ಟ್ರೈ ಮಾಡ್ಬೋದು, ಅದಕ್ಕೆ ನಾನು 1 year ಕೊಟ್ಟೆ. ನೋಡೋಣ 1 year ರಿಸಲ್ಟ್ ಬಂದ್ರೆ ಬರ್ಲಿ ಪರವಾಗಿಲ್ಲ, ನೆಕ್ಸ್ಟ್ ಬೇರೆ ನೋಡೋಣ, ಇದು 1 year ಅಟ್ಲೀಸ್ಟ್ ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. 6 months ಮಾಡಿದೆ. 6 months ನನ್ಗೆ ಇನ್ನೂ ಪ್ರಾಕ್ಟೀಸ್ ಮಾಡಿ ಕ್ಯಾಮ್ರಾ ಮುಂದೆ ಮಾತಾಡೋದು ಏನು ಬರ್ತಿರ್ಲಿಲ್ಲ. ನನ್ನ ಭಾಷೆ ಕೂಡ ಅಷ್ಟು ಸ್ಪಷ್ಟವಾಗಿರ್ಲಿಲ್ಲ. ಸೊ ಹನುಮಾನ್ ಚಾಲೀಸಾ ಅಂತ ಹೇಳಿ ಅದು ಕೂಡ ನನ್ನ ಭಾಷೆ ಎಲ್ಲ ಸ್ಪಷ್ಟವಾಯ್ತು. ಅದು 6 months ಟ್ರೈನಿಂಗ್ ಆಯ್ತು. 6 months ಅಲ್ಲಿ ನಾನು 1 lakh ಫಾಲೋವರ್ಸ್ ಗೇನ್ ಮಾಡಿದೆ. ಸೊ ದಟ್ ವಾಸ್ ದಿ ಲರ್ನಿಂಗ್ ಸ್ಟೇಜ್. ನೀವು ನಂಬಲ್ಲ, ಆಫ್ಟರ್ 6 months ಇಟ್ಸ್ ಬಿನ್ 1 year. ಈ 1 ವರ್ಷದಲ್ಲಿ ನಾನು 5 lakhs ಫಾಲೋವರ್ಸ್ ಗೇನ್ ಮಾಡಿದ್ದೀನಿ. ಸೊ ಅದು ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ. ಅದು ಕೂಡ ನನ್ ಜ್ವರ ಬಂದಿರ್ಲಿ ಏನೇ ಆಗಿರ್ಲಿ ನಾನು ಸ್ಟಾಪ್ ಮಾಡಲ್ಲ. ನಾನು ಎವ್ರಿ ಡೇ ನನ್ನ ಡ್ಯೂಟಿ ಅದು. ಸೊ ನಾನು ಮಾಡ್ತಾ ಹೋದೆ. ನಾನು ಇವತ್ತು ಇಲ್ಲಿವರೆಗೂ ಕರ್ಕೊಂಡ್ ಬಂದಿದೆ. ನಿಜವಾಗ್ಲೂ ಗ್ರೇಟ್ ಅನ್ಸುತ್ತೆ. ಅಂದ್ರೆ 1 ವರ್ಷ ಕಷ್ಟಪಟ್ಟು 1 lakh ಅಂತ ಹೇಳಿದ್ರೆ ಇನ್ನೊಂದು ವರ್ಷದಲ್ಲಿ ಆ ಕನ್ಸಿಸ್ಟೆಂಟಿ, ಯಾಕೆಂದ್ರೆ ನಾವು ಗಿವ್ ಅಪ್ ಮಾಡ್ಬಿಡ್ತೀವಿ, ಆಗ್ತಿಲ್ಲ ಬಿಡು, ಇದು ಬಿಟ್ಬಿಡೋಣ, ಇದು ವರ್ಕೌಟ್ ಆಗ್ತಿಲ್ಲ ಅಂತ. ಬಟ್ ಆದ್ರೆ ನೀವು ಅದನ್ನ ಬಿಡದೆ ಇಲ್ಲಿವರೆಗೂ ಮಾಡ್ಕೊ ಬಂದಿದ್ದಕ್ಕೆ ಮೇ ಬಿ ಆ 1 ವರ್ಷದಲ್ಲಿ ಆಟೋಮೆಟಿಕ್ ಆಗಿ 5 lakh ಫಾಲೋವರ್ಸ್ ಬಂದಿದೆ ಅನ್ಸುತ್ತೆ. ಇವಾಗ 6 lakh ರೀಚ್ ಆಗ್ತಿದೆ. ಹೌದು, ಖಂಡಿತ ಕಂಗ್ರಾಚುಲೇಷನ್ ಫಸ್ಟ್ ಹೇಳ್ಬೇಕು. ಮೇ ಬಿ ಇವತ್ತು 6 lakh ಇರೋದು, ನೆಕ್ಸ್ಟ್ ಇನ್ 6 month ಅಲ್ಲಿ 1 million ಆದ್ರೂ ಅದಕ್ಕೆ ಆಶ್ಚರ್ಯ ಪಡಾಗಿಲ್ಲ ಅಂತ. ಸೊ ಅಂದ್ರೆ ಏನ್ ಟಿಪ್ಸ್ ಕೊಡ್ಬೋದು, ಅಂದ್ರೆ ಈಗ ನಾನು ಇನ್ಫ್ಲುಯೆನ್ಸರ್ ಆಗ್ಬೇಕು, ನಾನು ಏನೋ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋರ್ಗೆ ಏನೆಲ್ಲ ಟಿಪ್ಸ್ ಕೊಡ್ಬೋದು? ಸೊ ನಾನು ಏನ್ ಟಿಪ್ಸ್ ಕೊಡ್ತೀನಿ ಅಂದ್ರೆ, ನೋಡಿ, ನಾನು ಸ್ಟಾರ್ಟಿಂಗ್ ಮಾಡುವಾಗ ಯಾವುದೇ ರೀತಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿಲ್ಲ. ಕ್ಯಾಮ್ರಾ ಆಗಿರ್ಲಿ, ಮೈಕ್ ಆಗಿರ್ಲಿ, ಏನು ಮಾಡಿಲ್ಲ. ನನ್ನ ಹತ್ರ ಬೇಸಿಕ್ ಒಂದು iPhone XR ನನ್ನ ಡೈಲಿ ಯೂಸ್ ಫೋನ್ ಇತ್ತು. ನಾನು ಅದೇ ಫೋನಲ್ಲಿ ಸ್ಟಾರ್ಟ್ ಮಾಡಿದೆ. ಫಸ್ಟ್ ನಾನು ನೋಡಿದೆ, ಒಂದು 2-3 months ನೋಡೋಣ, ಒಂದು 6 months ನೋಡೋಣ, ಆಮೇಲೆ ಏನಾದ್ರು ರಿಸಲ್ಟ್ ಬಂತು ಅಥವಾ ಏನಾದ್ರು ಚೆನ್ನಾಗಿದೆ ಅಂತ ಅಂದ್ರೆ ಗ್ರೋ ಆದ್ರೆ ಏನಾದ್ರು ಅಪ್ಡೇಟ್ ಮಾಡೋಣ ಅಂತ. ಆಮೇಲೆ ನಾನು iPhone 15 Pro Max ತಗೊಂಡೆ. ಸೊ ಅದರಲ್ಲೇ ನಾನು ರೆಕಾರ್ಡ್ ಮಾಡ್ತೀನಿ. ಅದೇ ಫಸ್ಟ್ ನೀವು ಯಾವುದೇ ರೀತಿ ಆಗಲಿ ಏನು ಇನ್ವೆಸ್ಟ್ಮೆಂಟ್ ಮಾಡಬೇಡಿ. ಫಸ್ಟ್ ಟ್ರೈ ಮಾಡಿ, ರಿಸಲ್ಟ್ ಬಂತಾ, ನೀವು ಓಕೆನಾ, ನೀವು ಇದನ್ನ ಲಾಂಗ್ ಟರ್ಮ್ ವರ್ಗೂ ಕಂಟಿನ್ಯೂ ಮಾಡ್ಬೋದಾ ಅಂತ ನಿಮಗೆ ಕಾನ್ಫಿಡೆಂಟ್ ಬಂತು ಅಂತಂದ್ರೆ ನೀವು ಅವಾಗ ಇನ್ವೆಸ್ಟ್ಮೆಂಟ್ ಮಾಡಿ, ಅದೆಲ್ಲ ಮಾಡಿ. ಸೊ ಫಸ್ಟ್ ಅದೇ ನೀವು ನಿಮ್ಮ ಮೇಲೆ ವರ್ಕ್ ಮಾಡಿ. ನಮ್ಮೆಲ್ಲ ನಾವು ವರ್ಕ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ನಾವು ಆಗ್ಬೋದು ಅಂತ. ಹೌದು, ಖಂಡಿತವಾಗ್ಲೂ ನನಗೆ ನಿಮ್ಮಲ್ಲಿ ಅವಾಗಿಂದ ಮಾತಾಡ್ತಿರೋದ್ರಲ್ಲಿ ಭಾಳಷ್ಟು ಇಷ್ಟ ಅನ್ನೋದಕ್ಕಿಂತ ಒಂದು ಕಲಿಯೋ ವಿಚಾರ ಅಂತ ಹೇಳಿದ್ರೆ ಡಿಸಿಪ್ಲಿನ್, ಕನ್ಸಿಸ್ಟೆನ್ಸಿ. ನಿಮ್ಮ ಹೆಲ್ತ್ ಬಗ್ಗೆ ಆಗಿರ್ಬೋದು, ನಿಮ್ಮ ಬಾಡಿ ಬಗ್ಗೆ ಆಗಿರ್ಬೋದು, ವಿತ್ ಕಂಟೆಂಟ್ ಬಗ್ಗೆನೂ ಆಗಿರ್ಬೋದು, ಆ ಒಂದು ಕಂಟಿನ್ಯೂಟಿ ಆಗಿ ಗಿವ್ ಅಪ್ ಮಾಡದೆ ಮಾಡ್ಕೊಬಂದ್ರೆ ಮೇ ಬಿ ಕೊನೆಗೊಂದಿನ ರಿಸಲ್ಟ್ ಸಿಗತ್ತೆ ಅಂತ ಅನಿಸುತ್ತೆ. ಇನ್ನು ನಾನು ಬರೋದು ಕೇಳಲೇಬೇಕು, ಈ ನೆಗೆಟಿವ್ ಥಾಟ್ಸ್ ನಮಗೆ ತುಂಬ ಇರತ್ತೆ, ತುಂಬ ನೆಗೆಟಿವ್ ಥಾಟ್ಸ್ ಎಲ್ಲ ಬರ್ತಿರತ್ತೆ, ಅದಕ್ಕೆ ಏನು ಮಾಡ್ಬೋದು? ನನಗೂ ತುಂಬಾ ನೆಗೆಟಿವ್ ಥಾಟ್ಸ್ ಬರ್ತಿತ್ತು. ಸೊ ಏನು ಅಂತಂದ್ರೆ, ನಾವು ಸುಮ್ಮನೆ ಕುತ್ಕೊಂಡ್ರೆ ತುಂಬಾ ಹೇಳ್ತಾರಲ್ಲ, ಐಡಲ್ ಮೈಂಡ್ ಇಸ್ ಅ ಡೆವಿಲ್ ವರ್ಷಿಪ್ ಅಂತ. ಐಡಲ್ ಆಗಿದ್ರೆ ತುಂಬಾ ವಿಚಾರ ಬರುತ್ತೆ. ಹೇಗೆ ಅಂತಂದ್ರೆ ತುಂಬಾ ನೆಗೆಟಿವ್, ಏನಕ್ಕಾದ್ರೂ ಬದುಕಿದಿರೋ ಅಂತ. ನಾವು ಸುಮ್ಮನೆ ಇರಬಾರ್ದು, ಏನಾದ್ರು ಒಂದು ಕೆಲಸ ಮಾಡ್ತಾನೆ ಇರ್ಬೇಕು. ಇವಾಗ ನಂಗೆ ನೋಡಿ, ನಾನು ಹೇಳಿದ್ನಲ್ಲ ನಂದು ಡೈಲಿ ರೋಟೀನ್, ನನ್ಗೆಲ್ಲೂ ಟೈಮ್ ಸಿಗಲ್ಲ. ಬೆಳಿಗ್ಗೆ ನಾನು ವಿಡಿಯೋಸ್ ಮಾಡ್ತೀನಿ, ಆಮೇಲೆ ಮಧ್ಯಾಹ್ನ ಆಫೀಸ್ ಕೆಲಸ. ಸೊ ನೀವು ಯಾವಾಗಲೇ ಆಗಲಿ ಆಕ್ಯುಪೈ ಮಾಡ್ಕೊಳ್ಳಿ, ನೀವು ಫ್ರೀ ಬಿಡಬೇಡಿ. ಸೊ ಆವಾಗ ನಿಮ್ಗೆ ಯಾವುದೇ ರೀತಿ ನೆಗೆಟಿವ್ ಥಾಟ್ಸ್ ಬರಲ್ಲ. ಮತ್ತೆ ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ. ಒಬ್ರು ಫಾರ್ಮರು ಮನೆಗೆ ಹೋಗ್ತಿರ್ತಾರೆ, ವ್ಯವಸಾಯ ಮಾಡಿ ಮನೆಗೆ ಹೋಗ್ತಿರ್ತಾರೆ. ತುಂಬಾ ಸುಸ್ತಾಗಿರುತ್ತೆ, ಒಂದು ಮರ ನೋಡ್ತಾರೆ, ತುಂಬಾ ಸುಂದರವಾಗಿರುತ್ತೆ. ಸೊ ಒಂದ್ ಸ್ವಲ್ಪ ರೆಸ್ಟ್ ತಗೊಳೋಣ ಅಂತ ಮರದ ಕೆಳಗಡೆ ಮಲ್ಕೊಂತಾರೆ. ಅವ್ರಿಗೆ ಒಂದ್ ಸ್ವಲ್ಪ ದಾಹ ಆಗುತ್ತೆ, ನೀರ್ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ ಅಂತ ಅನ್ಕೊಂತಾರೆ. ಅಲ್ಲಿ ಪಕ್ಕದಲ್ಲಿ ನೀರ್ ಹರಿತಾ ಇರುತ್ತೆ, ಸೌಂಡ್ ಕೇಳಿಸುತ್ತೆ, ನೀರ್ ಕುಡಿತಾರೆ. ಆಮೇಲೆ ನೀರ್ ಕುಡ್ದು ಸ್ವಲ್ಪ ಸಮಾಧಾನ ಆಗುತ್ತೆ. ಅವಾಗ ಹೊಟ್ಟೆ ಹಸಿಯಕ್ಕೆ ಶುರು ಆಗುತ್ತೆ. ಒಂದ್ ಸ್ವಲ್ಪ ಏನಾದ್ರು ತಿನ್ನಕ್ ಸಿಕ್ಕಿದ್ರೆ ಹೇಗೆ ಅಂತ ಯೋಚನೆ ಮಾಡ್ತಾರೆ. ನೋಡಿದ್ರೆ ಅದು ಒಂಥರ ಮ್ಯಾಜಿಕಲ್ ಟ್ರೀ. ಅಲ್ಲಿ ಏನು ಆಪಲ್ ಉದ್ರಕ್ ಶುರು ಆಗುತ್ತೆ, ಆಪಲ್ ತಿಂತಾರೆ. ಏನಿದು ನಾನು ಕೇಳಿದ್ದೆಲ್ಲ ಕೊಡ್ತಿದ್ಯಲ್ಲ, ನಾನು ಅನ್ಕೊಂಡಿದ್ದೆಲ್ಲ ಆಗ್ತಿದ್ಯಲ್ವಾ, ನನ್ ಡೈಮಂಡ್ ಸಿಕ್ಕಿದ್ರೆ ಹೇಗೆ ಅಂತ ಅಂತಾರೆ. ಯು ಡೋಂಟ್ ಬಿಲೀವ್, ಎಲ್ಲ ಡೈಮಂಡ್ಸ್ ಉದ್ರಕ್ ಶುರು ಆಗುತ್ತೆ. ಅವಾಗ ತುಂಬಾ ಖುಷಿಯಾಗಿ ಹೋಗ್ತಾರೆ, ನನ್ನಷ್ಟು ರಿಚ್ ಯಾರು ಇಲ್ಲ ಅಂತ ಅನ್ಕೊಂತಾರೆ. ನೋಡಿ, ನೀವು ಹೇಳಿದ್ರ ನೆಗೆಟಿವ್ ಥಿಂಕಿಂಗ್ ಅಂತ, ಅವ್ರಿಗೆ ಏನೋ ಒಂದು ಸೌಂಡ್ ಕೇಳಿಸುತ್ತೆ, ಒಂದು ಹುಲಿ ಗರ್ಜನೆ ಮಾಡುವಂತ ಸೌಂಡ್ ಕೇಳಿಸುತ್ತೆ. ಆ ಸೌಂಡ್ಗೆ ಅವರು ಓ ಇಲ್ಲೇನೋ ಬರ್ತಿದೆ, ನನ್ನ ತಿಂದ್ಬಿಟ್ರೆ ಹೇಗೆ ಅಂತ ಅದೊಂದು ನೆಗೆಟಿವ್ ಥಿಂಕಿಂಗ್ ಮಾಡ್ತಾರೆ. ಅದೇ ರೀತಿ ಹುಲಿ ಬಂದು ಅವ್ರನ್ನ ತಿಂದ್ಬಿಡುತ್ತೆ. ಸೊ ಅದೇ ರೀತಿ ನಮ್ ಲೈಫಲ್ಲೂ ಅಷ್ಟೇ. ನಾನು ಆಗ್ಲೇ ಹೇಳ್ದಂಗೆ, ನಾನು ಜಸ್ಟ್ ಅನ್ಕೊಂಡೆ ಈ ಕಾಲೇಜಲ್ಲಿ ನನಗೆ ಅಡ್ಮಿಷನ್ ಆದ್ರೆ ಹೇಗೆ ಅಂತ ಅನ್ಕೊಂಡೆ. ಸೊ ನೀವು ಅಷ್ಟೇ, ಏನೇ ಆಗ್ಲಿ ಪಾಸಿಟಿವ್, ನೀವು ಪಾಸಿಟಿವ್ ಥಿಂಕ್ ಮಾಡಿ, ಅದು ಹಾಗೆ ಆಗುತ್ತೆ. ನೆಗೆಟಿವ್ ಥಿಂಕ್ ಮಾಡಕ್ ಹೋಗ್ಬಿಡಿ ಅಂತ ತುಂಬಾ ಜನ ನನಗೆ ಕೇಳ್ತಾರೆ, ಕಮೆಂಟ್ಸ್ ಮಾಡ್ತಾರೆ, ಸರ್ ನಾವು ಏನ್ ಮಾಡಿದ್ರು ನೆಗೆಟಿವ್ ಥಾಟ್ಸ್ ಬರ್ತಾನೆ ಇರುತ್ತಲ್ಲ ಅಂತ. ಸೊ ಅದೇ ನಾನು ಹೇಳ್ದಂಗೆ, ನೀವು ಫುಡ್ ನ ಸ್ವಲ್ಪ ಇದ್ ಮಾಡಿ, ಅದು ಫುಡ್ ಅಷ್ಟೇ
ಮುಂಚೆ ತುಂಬಾ ವೀಕ್ ಮಾಡುತ್ತೆ. ಜಂಕ್ ಫುಡ್ ಎಲ್ಲ ತುಂಬಾ ನೆಗೆಟಿವ್ ಥಾಟ್ಸ್ ಬರೋಕ್ಕೆ ಮಾಡುತ್ತೆ, ಡಿಪ್ರೆಷನ್ ಮಾಡೋಕ್ಕೆ ಎಲ್ಲ ಇದು ಮಾಡುತ್ತೆ. ಸೊ ಹಾಗಾಗಿ ಎಲ್ಲ ನೀವು ಜಂಕ್ ಫುಡ್ ಕಟ್ ಮಾಡಿ, ಆರ್ಗ್ಯಾನಿಕ್ ಫುಡ್, ಹೆಲ್ತಿ ಫುಡ್ ನೀವು ಕನ್ಸ್ಯೂಮ್ ಮಾಡಿ. ಫ್ರೂಟ್ಸು ಎಲ್ಲ ಡ್ರೈ ಫ್ರೂಟ್ಸು, ನಾನು ಕೂಡ ಎವ್ರಿ ಡೇ ಡ್ರೈ ಫ್ರೂಟ್ಸ್ ಕನ್ಸ್ಯೂಮ್ ಮಾಡ್ತೀನಿ. ಸೊ ವಾಟರಲ್ಲಿ ಸೋಕ್ ಮಾಡಿಬಿಟ್ಟು ಮಾರ್ನಿಂಗು ಅದು ಕನ್ಸ್ಯೂಮ್ ಮಾಡ್ತೀನಿ. ಅದು ಕೂಡ ತುಂಬಾ ಎನರ್ಜಿ ಕೊಡುತ್ತೆ. ತುಂಬಾ ಇಂಪಾರ್ಟೆಂಟ್ ನೋಡಿ, ನಮ್ಮ ಹೊಟ್ಟೆ ಅದು ಸೆಕೆಂಡ್ ಮೆದ್ಲಿದ್ದಂಗೆ. ನಾವು ಹೊಟ್ಟೆಗೆ ಯಾವ ತರ ಆಹಾರ ಕೊಡ್ತಿರೋ ನಮ್ಮ ಬ್ರೈನ್ ಕೂಡ ಅದೇ ತರ ವರ್ಕ್ ಆಗುತ್ತೆ. ನಾವು ಯಾವ ಜಂಕ್ ಫುಡ್ ಕೊಡ್ತಿರೋ ಎಲ್ಲಾ ರೀತಿ ನೆಗೆಟಿವ್ ಥಿಂಕಿಂಗು, ಡಿಪ್ರೆಷನ್ ಎಲ್ಲ ಬರುತ್ತೆ. ಸೊ ಒಳ್ಳೆ ಊಟ ಕೊಟ್ರೆ ಮೈಂಡ್ ಕೂಡ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಅದು ತುಂಬಾ ಇಂಪಾರ್ಟೆಂಟ್. ಸೊ ಊಟದಲ್ಲಿ ಚೇಂಜ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಅನ್ಸುತ್ತೆ. ಹೌದು, ಬಟ್ ಇದನ್ನ ನಾವು ಅಷ್ಟು ಜನ ನಮ್ಗೆ ಗೊತ್ತಿರಲಿಲ್ಲ. ನೆಗೆಟಿವ್ ಥಾಟ್ಸ್ ಅಂತ ಹೇಳಿದ್ರೆ ನಾವು ಮೈಂಡ್ ಚೇಂಜ್ ಮಾಡ್ಕೋಬೇಕು, ಥಿಂಕಿಂಗ್ ಚೇಂಜ್ ಮಾಡ್ಕೋಬೇಕು ಅಂತ. ಬಟ್ ದಿಸ್ ಇಸ್ ತುಂಬಾ ಯೂಸ್ಫುಲ್ ಅಂತ ಅನ್ಸುತ್ತೆ. ಫಸ್ಟ್ ನಾವು ಊಟ ಎಲ್ಲ ನೀಟಾಗಿ ಇದು ಮಾಡ್ಕೊಂಡ್ರೆ ಆಟೋಮೆಟಿಕ್ ಆಗಿ ಅದು ಆಗ್ತಾ ಹೋಗುತ್ತೆ ಅಂತ. ಇವಾಗ ನೀವೇ ನೋಡಿ, ಇವಾಗ ಏನೋ ಒಂದು ತಿಂದಿರ್ತೀರಾ, ಅದೇನೋ ಫುಡ್ ಪಾಯ್ಸನ್ ಆಗಿರುತ್ತೆ, ಅಥವಾ ಏನೋ ನೀವು ತಿಂದಿರ್ತೀರಾ, ನಿಮ್ಗೆ ಹೊಟ್ಟೆಗೆ ಇದಾಗ್ತಾ ಇರುತ್ತೆ, ಎಷ್ಟು ಇರಿಟೇಷನ್ ಆಗುತ್ತೆ ಹೇಳಿ. ನಿಮ್ ಮೈಂಡ್ ಎಲ್ಲ ಒಂಥರ ಇದಾಗುತ್ತೆ, ನೀವ್ ಏನ್ ಮಾಡೋಕ್ಕೂ ನಿಮ್ಗೆ ಇಂಟ್ರೆಸ್ಟ್ ಆಗಲ್ಲ. ಆ ತರ ನಿಮ್ ಬಾಡಿನೇ ನಿಮ್ಗೆ ಸಪೋರ್ಟ್ ಮಾಡಲ್ಲ. ಸೊ ಹಾಗಾಗಿ ತುಂಬಾ ಇಂಪಾರ್ಟೆಂಟ್ ಫುಡ್. ಈ ನೆಗೆಟಿವ್ ಥಾಟ್ಸ್ ಬಿಡಕ್ಕೆ ಆಗ್ತಿಲ್ಲ ಅನ್ನೋರು ಫಸ್ಟ್ ಇದನ್ನ ಚೇಂಜ್ ಮಾಡ್ಕೊಂಡ್ರೆ, ಡಿಸಿಪ್ಲಿನ್ ಮಾಡ್ಕೊಳ್ಳಿ, ಫುಡ್ ಎಲ್ಲ ನೀಟಾಗಿ ಕನ್ಸ್ಯೂಮ್ ಮಾಡಿ ಅಂತ. ಓಕೆ, ಇನ್ನು ಇನ್ನೊಂದು ಕೇಳಲೇಬೇಕು ನಾನು ಭರತ್ ಅವರೇ. ಈ ಹಸ್ಬೆಂಡ್ ಆ್ಯಂಡ್ ವೈಫಲ್ಲಿ ಜಗಳಗಳು ಸಖತ್ ಆಗ್ತಾನೆ ಇರುತ್ತೆ. ಯಾವ ಕಾರಣಕ್ಕೆ ಆಗ್ತಿರತ್ತೆ, ಅಥವಾ ಆ ಬಗ್ಗೆ ಏನಾದರೂ ಟಿಪ್ಸ್ ಕೊಡ್ಬೋದಾ? ಒಂದು ವಿಡಿಯೋ ಮಾಡಿದ್ದೆ, ಅದು ಏನು ಅಂತಂದ್ರೆ ನೋಡಿ, ಯಾರು ಪರ್ಫೆಕ್ಟ್ ಇಲ್ಲ. ಯಾರು, ನಾನು ಅಷ್ಟೇ, ನಾನು ಪರ್ಫೆಕ್ಟ್ ಆಗಿರಲ್ಲ. ಯಾರು 100% ಪರ್ಫೆಕ್ಟ್ ಆಗಿರಕ್ ಸಾಧ್ಯನೇ ಇಲ್ಲ. ದೇವ್ರಿಗೆ ಎಷ್ಟೋ ಸಲ ಬೈತಾರೆ, ಏನಾದ್ರು ಅಕಸ್ಮಾತ್ ಅವ್ರು ಅನ್ಕೊಂಡಿದ್ದಾಗಿಲ್ಲ ಅಥವಾ ಏನೋ ಕಷ್ಟ ಬಂತು ಅಂದ್ರೆ. ಸೊ ನಾವು ಮದ್ವೆ ಆಗುವಾಗೆ ಹೊಸದಾಗಿ ಮದ್ವೆ ಆಗಿರ್ತಾರೆ, ಅವ್ರು 80% ಪರ್ಫೆಕ್ಟ್ ಆಗಿರ್ತಾರೆ, 20% ಪರ್ಫೆಕ್ಟ್ ಆಗಿರಲ್ಲ. ಸೊ ಆಗ 80% ಶುರು ಮದ್ವೆ ಆಗಿರೋ ಶುರುಲಿ ಅದು 100% ರೀತಿ ಕಾಣಿಸ್ತಿರುತ್ತೆ. ತುಂಬಾ ಚೆನ್ನಾಗಿರ್ತಾರೆ, ಅನ್ಯೂನ್ಯವಾಗಿರ್ತಾರೆ. ಆ ಹೋಗ್ತಾ ಹೋಗ್ತಾ ಒಂದ್ ಸ್ವಲ್ಪ 2-3 ವರ್ಷ 5 ವರ್ಷ ಆದ್ಮೇಲೆ ಆ 20% ಏನ್ ಇರಲ್ವೋ ಅದು ಅವ್ರಿಗೆ ಒಂಥರ ಕಾಡ್ತಾ ಹೋಗುತ್ತೆ. ಈ 20% ಇವ್ರ ಹತ್ರ ಇಲ್ವಲ್ಲ ಅಂತ ಬೇರೆಯವ್ರ ಹತ್ರ ಹುಡ್ಕಕ್ ಹೋಗ್ತಾರೆ. ಆ 20% ಬೇರೆಯವ್ರ ಹತ್ರ ಹುಡುಕುವಾಗ ಅವ್ರಿಗೆ ಸಿಕ್ತು, ಅದು ಇಷ್ಟ ಆಯ್ತು ಅಂತ ಇವ್ರೇನಾದ್ರು 80% ಬಿಟ್ಟೋದ್ರೆ ಆಮೇಲೆ ಅರ್ಥ ಆಗುತ್ತೆ ಅದು ಇನ್ನೊಂದು ವ್ಯಕ್ತಿ ಬರೀ 20% ಮಾತ್ರ ಸೀಮಿತ, ಇವ್ರು 80% ಸೀಮಿತ ಅಲ್ಲ ಅಂತ. ಆಗ ತುಂಬಾ ಮುಂದೆ ಹೋಗಿರ್ತಾರೆ. ಮನೆ ಹಾಳಾಗಿರುತ್ತೆ, ಸಂಸಾರ ಹಾಳಾಗಿರುತ್ತೆ, ಸಂಬಂಧ ಎಲ್ಲ ಹಾಳಾಗಿರುತ್ತೆ, ವಾಪಸ್ ಬರಕ್ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಯಾರ ಹತ್ರನೂ 100% ಎಕ್ಸ್ಪೆಕ್ಟ್ ಮಾಡಬೇಡಿ. ಏನಿರುತ್ತೋ ಅದು ಜೊತೆ ಖುಷಿಯಾಗಿ ಹೋಗಿ, ಅದು ತುಂಬಾ ಚೆನ್ನಾಗಿ ಕರ್ಕೊಂಡು ಹೋಗುತ್ತೆ. ಅದು ನನ್ನ ಅನುಭವದಲ್ಲಿ. ನೀವು ಹಂಗೆ ಇರೋದ? ನಿಮ್ದು ಲವ್ ಮ್ಯಾರೇಜ್ ಅಂತ ಕೇಳಿದೆ. ನಂದು ಲವ್ ಮ್ಯಾರೇಜ್. ಸೊ ನನ್ನ ಕಾಲೇಜಲ್ಲಿ ಆಕ್ಚುಲಿ ನನ್ನ ಕಾಲೇಜಲ್ಲಿ ನನ್ನ ವೈಫ್ ಅವರು ಪಾಪ ಎಕ್ಸಾಮ್ ಬರ್ದಿ ಬಂದಿದ್ರು. ಅವ್ರು 1 ವರ್ಷ ವೆಯ್ಟ್ ಮಾಡಿದ್ರು, ಮನೇಲೆ ಇದ್ದಿ ಅವ್ರು ಎಕ್ಸಾಮ್ಗೆ ಅಪ್ಲೈ ಮಾಡಿ ಆಮೇಲೆ ಜಾಯ್ನ್ ಆದ್ರು ಕಾಲೇಜ್ಗೆ. ಸೇಮ್ ನನ್ನ ಕಾಲೇಜ್ಗೆ ಜಾಯ್ನ್ ಆದ್ರು, ನನ್ನ ಕ್ಲಾಸ್ ಇದ್ರು. ಅವ್ರು ನೋಡ್ತಿದ್ದೆ, ಅವ್ರು ಲಾಸ್ಟ್ ಬೆಂಚ್ ಅಲ್ಲಿ ಕೂತಿದ್ರು, ನಾನು ಕ್ಲಾಸ್ ರಿಪ್ರೆಸೆಂಟ್ ಹಾಕಿದ್ದೆ. ಸೊ ನಾನು ಕರೀತಿದ್ದೆ ನಮ್ಮ ಲೆಕ್ಚರ್ ಹೇಳೋರು, ಒಂದೊಂದು ಟಾಸ್ಕ್ ಕೊಡೋರು, ಏನಾದ್ರು ನ್ಯೂಸ್ ಹೇಳಕ್ಕೆ ಡೈಲಿ ಒಬ್ಬೊಬ್ರು ಬಂದ್ ಹೇಳ್ಬೇಕು. ನಾನು ಕೇಳಿದ್ರು ಎಲ್ಲರೂ ಹೇಳಿದಾರ, ಇನ್ ಯಾರೋ ಬ್ಯಾಲೆನ್ಸ್ ಇದೆ. ನಾನು ಹೇಳಿದೆ, ಒಂದು ಹುಡುಗಿ ಕೊನೆಯಲ್ಲಿ ಕುತ್ಕೊಂತಿತ್ತು, ಅವ್ರು ಬರ್ತಾನೆ ಇರ್ಲಿಲ್ಲ. ನಾನು ಹೇಳಿದೆ ಅವ್ರಿಗೆ ಹೇಳಿ ಕರ್ಕೊಂಬರ್ರಿ, ಅವ್ರ ಸ್ಟೇಜ್ ಮೇಲೆ ಬರ್ಲಿ ಅಂತ ಹೇಳಿದೆ. ಆ ಹುಡುಗಿ ಬಂದು ಅಳಕ್ಕೆ ಶುರು ಮಾಡ್ಬಿಡ್ತು. ಅವ್ರು ಒಂಥರ ತುಂಬಾ ಶೈ, ಯಾವ ಸ್ಟೇಜ್ ಮೇಲೆ ಬರಕ್ ಇಷ್ಟ ಪಡಲ್ಲ. ಆಮೇಲೆ ಅವ್ರು ಹತ್ಕೊಂಡ್ ಮನೆಗೆ ಹೋಗ್ತಿದ್ರು. ನಾನು ಶಾಕ್ ಆದೆ. ಆಮೇಲೆ ನಾಳೆ ದಿನ ಪೇರೆಂಟ್ಸ್ ನ ಕರ್ಕೊಂಡ್ ಬಂದ್ರೆ ಏನಪ್ಪ ಅಂದ್ಬಿಟ್ಟು ನಾನು ಸಾರಿ ಕೇಳಕ್ ಹೋಗ್ತಿದ್ದೆ, ಏನು ಅಳ್ಬೇಡಿ ಅಂತ ಎಲ್ಲ ಹೇಳ್ತಿದ್ದೆ. ಆಮೇಲೆ ಹಂಗೆ ಫ್ರೆಂಡ್ಸ್ ಆದ್ರಿ, ಪರಿಚಯ ಆಯ್ತು. ಆಮೇಲೆ ಹಂಗೆ ಲವ್ ಆಯ್ತು. ಇದು ನಂಬ್ತೀರಾ ಅಂದ್ರೆ ಎಲ್ರಿಗೂ ಎಲ್ಲರೂ ನಾವು ಹೇಳ್ತೀವಿ, ಇಂಥ ಪರ್ಸನ್ಗೆ ಅಥವಾ ಒಂದು ಹುಡುಗಾಗೆ ಒಂದು ಇದೇ ಹುಡುಗಿ ಅಥವಾ ಈ ಹುಡುಗಿಗೆ ಇದೇ ಹುಡುಗ ಅಂತ ಮುಂಚೆನೆ ಫಿಕ್ಸ್ ಆಗಿರುತ್ತೆ, ಅವ್ರವ್ರೇ ಸಿಗ್ತಾರೆ ಅಂತ. ಇದನ್ನ ಎಷ್ಟು ನಂಬ್ತೀರಾ ಭರತ್? ಹೌದು, ಇದು 100% ಸತ್ಯ. ನಾವ್ ಅನ್ಕೊಂತೀರಿ ಏನೋ ನಾವು ಅನ್ಕೊಂಡಿದ್ದಾಗ್ತಿಲ್ವಲ್ಲ, ಇನ್ನೂ ಮದ್ವೆ ಆಗ್ತಿಲ್ಲ ಅಂತ. ಅದು ನೋಡಿ, ನಾವು ಎಷ್ಟೋ ಜನ ಹುಡುಗರು ನೋಡ್ತೀರಿ, ಹುಡುಗಿ ನೋಡ್ತೀರಿ, ನಮ್ಗೆ ಇಷ್ಟ ಆಗಲ್ಲ. ಒಬ್ಬೊಬ್ರು ಫೀಲಿಂಗ್ ಇರುತ್ತೆ, ಓ ಇಲ್ಲ ಇವ್ರು ನಮ್ಮವ್ರೆ, ನಾನು ಇವ್ರನ್ನೇ ಮದ್ವೆ ಆಗೋದು ಅಂತ. ಅವ್ರಿಗೂ ಆ ಫೀಲಿಂಗ್ ಬರುತ್ತೆ. ಆ ಫೀಲಿಂಗ್ ಬಂದಾಗ ಅವ್ರಿಗೆ ಅನ್ಸುತ್ತೆ ದಿಸ್ ದಿ ರೈಟ್ ಪಾರ್ಟ್ನರ್ ಅಂತ. ಸೊ ಅದು ಡೆಸ್ಟಿನೇಷನ್, ಅದನ್ನ ನಂಬ್ತೀರಾ? ಅದು ಎಲ್ಲೋ ಒಂದ್ ಕಡೆ ಇರುತ್ತೆ, ಅದು ಹಾಗೆ ಆಗ್ಬೇಕಂದ್ರೆ ಆಗುತ್ತೆ ಅಂತ. ಇವಾಗ ಆಗಿರೋರ್ಗೆ ನನ್ಗಾಗಿದೆ, ಸೊ ನಾನ್ ನಂಬ್ತೀನಿ. ಇವಾಗ ಆಗಿಲ್ದಿರ ನಾನು ಏನ್ ಹೇಳಿದ್ರು ನಂಬಲ್ಲ. ಇಲ್ಲ ಬಿಡು, ನಿನ್ಗೆ ಸುಮ್ನೆ ಸುಳ್ಳು ಅಂತಾರೆ. ನಾನು ಹೇಳಿದೆ, ನನ್ನ ಫ್ರೆಂಡ್ಸ್ಗೂ ಹೇಳಿದ್ದೀನಿ, ಈ ತರ ನಿಮ್ಗೆ ರೈಟ್ ಪಕ್ಕ ನೀವು ಮದುವೆ ಆಗೋ ಹುಡುಗಿ ಬಂದು ನಿಮ್ಗೆ ಫೀಲ್ ಆಗುತ್ತೆ ಅಂತ ಹೇಳಿದೀನಿ. ಇಲ್ಲ ಬಿಡು ಅಂತ ಅದು ಅವ್ರಿಗೆ ಅನ್ಸ್ಬೇಕಲ್ವಾ, ಅದು ಅನ್ಸಿದ್ರೆ ಅಲ್ವಾ ಹೌದು ಕರೆಕ್ಟ್, ನೀವು ಅವತ್ತು ಹೇಳಿದೆ ಅದು ನಿಜ ಅಂತ ಹೇಳ್ತಾರೆ. ನಿಮಗೆ ಅನ್ಸುತ್ತಾ ನಾನು ಇದೇ ಹುಡುಗಿನ ಮದ್ವೆ ಆಗ್ತೀನಿ? ನನ್ಗೆ ಅನ್ಸಿದ್ ಕಾಲೇಜಲ್ಲಿ ನಾನು ನೋಡ್ದೆ, ನನ್ಗನ್ಸ್ತು ಶಿಲ್ ಬಿ ಮೈ ವೈಫ್ ಅಂತ ಅನ್ಕೊಂಡೆ. ನಂಗೆ ಆಗುತ್ತಾ ಇಲ್ಲ ಗೊತ್ತಿಲ್ಲ, ಇನ್ನು ಅವ್ರ ಮನೇಲಿ ಒಪ್ಕೊಬೇಕು ಹೇಗೆ ಅಂತ ಗೊತ್ತಿರ್ಲಿಲ್ಲ. ಬಟ್ ಅದಾಯ್ತು.
ಮ್ಯಾನಿಫೆಸ್ಟ್ ಮಾಡಿದ್ರ ಅದಕ್ಕೆ ಅಂದ್ರೆ ಆಗ್ಬೇಕು ಆಗ್ಲಿ. ನಮ್ಮ ವೈಫ್ ತುಂಬಾ ಫೈಟ್ ಮಾಡಿದ್ರು. ನಮ್ಮ ವೈಫ್ ಅವ್ರ ಮನೇಲೆಲ್ಲ ಬೇಡ ಅಂತ ಅಂದ್ರು. ಅವರು ಇಲ್ಲ ನನ್ ಮದ್ವೆ ಆದ್ರೆ ನನ್ನೇ ಆಗೋದು ಅಂತ ತುಂಬಾ ಹಠ ಮಾಡಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಅವ್ರು ನನ್ಗೆ ಮದ್ವೆ ಮಾಡ್ಕೊಟ್ರು. ಇವಾಗ ಹ್ಯಾಪಿ ಆಗಿದ್ದಾರೆ, ಮಗಳು ಬೇರೆ ಇದ್ದೀರಾ ಅಂತ ಹೇಳಿದ್ರು. ದಟ್ ಈಸ್ ಸೋ ನೈಸ್ ಅಂತ ಅನ್ಸುತ್ತೆ. ಇನ್ನು ಭರತ್ ನೀವು ಹೇಳ್ತಾ ಇದ್ರಿ, ಇವಾಗ ನಾವು ಅಂದ್ರೆ ಮಾತನಾಡ್ತಾ ಹೇಳ್ತಾ ಇದ್ರಿ, ಈಗ ಏನಾದ್ರು ಒಂದು ವಿಚಾರ ಅಂತ ಹೇಳಿದ್ರೆ ಎಲ್ಲರೂ ಅದನ್ನ ತಗೊಳಕ್ ರೆಡಿ ಇರೋದಿಲ್ಲ. ಈಗ ನೀವು ಕಂಟೆಂಟ್ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಎಲ್ಲ ಅದನ್ನ ಒಪ್ಪೋದಿಲ್ಲ. ನಿನ್ಗೆ ಹೆಂಗ್ ಗೊತ್ತು, ನೀನ್ ಹೆಂಗ್ ಮಾಡ್ತಿದ್ಯಾ, ಈ ಕಮೆಂಟ್ಸ್ ಬರುತ್ತೆ. ಯಾಕಂದ್ರೆ ನಾನು ನಿಮ್ ವಿಡಿಯೋಸ್ ನೋಡ್ಬೇಕಾದ್ರೆ ಆ ಕಮೆಂಟ್ಸ್ಗಳು ಕೂಡ ನೋಡ್ತಾ ಇದ್ದೆ. ಸೊ ಅದನ್ನೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತಾ ಇದ್ರಿ? ಅಥವಾ ಬ್ಯಾಡ್ ಕಮೆಂಟ್ಸ್ ಬಂದಾಗ ಬಿಟ್ಬಿಡೋಣ ಅಂತ ಏನಾದ್ರು ಅನ್ಸ್ಲಿಲ್ವಾ? ಇದು ಏನಂದ್ರೆ ನನಗೆ ಬ್ಯಾಡ್ ಕಮೆಂಟ್ಸ್ಗಿಂತ ಇದು ಪಾಸಿಟಿವ್ ಕಮೆಂಟ್ಸ್ ತುಂಬಾ ಬರ್ತಿತ್ತು. ತುಂಬಾ ಜನ ಹೇಳೋರು ತುಂಬಾ ಚೆನ್ನಾಗಿ ಮಾಡ್ತೀರಾ, ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮ ತುಂಬಾ ಅದೃಷ್ಟ ಮಾಡಿದ್ದಾರೆ ನಿಮ್ಮಂತ ಮಗ ಕಡೆಗೆ, ಮತ್ತೆ ತುಂಬಾ ಎಲ್ಲ ಹೇಳೋರು. ನನ್ಗೆ ಅದು ಪಾಸಿಟಿವ್ ತುಂಬಾ, ನೆಗೆಟಿವ್ ನಂಗೆ ಅಷ್ಟೊಂದು ಫೋಕಸ್ ಆಗ್ತಾ ಇರ್ಲಿಲ್ಲ. ಅಷ್ಟು ತಿರ್ಗಾ ಎಲ್ಲ ಬೈತಿದ್ರು. ಈ ಪಾಸಿಟಿವ್ ಕಮೆಂಟ್ಸ್ ಯಾರು ನೆಗೆಟಿವ್ ಮಾಡ್ತಿದ್ರು ಅವ್ರಿಗೆ ಈ ಪಾಸಿಟಿವ್ ಮಾಡೋರ್ನ ಬೈತಿದ್ರು. ನಿನ್ಗೇನ್ ಗೊತ್ತು ಅವ್ರ ಬಗ್ಗೆ, ಆ ಥರ ಎಲ್ಲ ಮಾತಾಡಬೇಡ ಅಂತೆಲ್ಲ ಹೇಳ್ತಿದ್ರು. ನಾ ಅದೇ ಅನ್ಕೊಂತಿದ್ದೆ, ನೆಗೆಟಿವ್ ಮಾತಾಡೋರು ಏನೇ ಮಾಡಿದ್ರು ನೆಗೆಟಿವ್ ಮಾತಾಡ್ತಾರೆ. ಇವಾಗ ಯಾರಿಗೆ ನೆಗೆಟಿವ್ ಕಮೆಂಟ್ ಮಾಡಲ್ಲ ಹೇಳಿ, ಪ್ರತಿಯೊಬ್ಬರಿಗೂ ಮಾಡ್ತಾರೆ. ನೀವು ಇಂಥ ವ್ಯಕ್ತಿಗೆ ನೆಗೆಟಿವ್ ಯಾರು ಮಾತಾಡೋರು ಇಲ್ಲ ಅಂತ ಒಂದ್ ಹೆಸರು ಹೇಳಿ ನೋಡೋಣ, ಆಗುತ್ತಾ? ಸಾಧ್ಯನೇ ಇಲ್ಲ. ದೇವ್ರಿಗೆ ಬಿಟ್ಟಿಲ್ಲ ಅಂತ ಹೇಳಿದ್ರೆ ಜನಗಳಿಗೆ ಬಿಡ್ತಾರೆ ಹೇಳಿ. ಪ್ರತಿಯೊಬ್ಬರಿಗೂ ನೆಗೆಟಿವ್ ಇದ್ದೇ ಇರುತ್ತೆ. ಸೊ ಆದ್ರೆ ಪಾಸಿಟಿವ್ ಪರ್ಸೆಂಟೇಜ್ ತುಂಬಾ ಇರುತ್ತೆ. ಇದು 1% ಅಥವಾ 0.5% ನೆಗೆಟಿವ್ ಇದ್ರೂ 99.5% ಪಾಸಿಟಿವ್ ಇರುತ್ತೆ. ಸೊ ಪಾಸಿಟಿವ್ ತಗೊಂಡು ನೆಗೆಟಿವ್ ಬಿಟ್ಟು ಹೋದ್ರೆ ಆ ಜರ್ನಿ ಕಂಟಿನ್ಯೂ ಆಗ್ತಿರುತ್ತೆ. ನನ್ಗೆ ಸಪೋರ್ಟರ್ಸ್ ಇಷ್ಟೆಲ್ಲ ಸಪೋರ್ಟ್ ಮಾಡಿ, ಇಷ್ಟೆಲ್ಲ ಕಮೆಂಟ್ ಮಾಡ್ತಾರೆ, ಇಷ್ಟೆಲ್ಲ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಇನ್ನು ಬೆಳಿಲಿ ಅಂತ ಸಪೋರ್ಟ್ ಮಾಡ್ತಾರೆ. ನಾನು ಅವ್ರಿಗೆ ಫೋಕಸ್ ಮಾಡ್ಬೇಕು. ಯಾರೋ ಒಬ್ರು ನೆಗೆಟಿವ್ ಮಾಡಿದ್ರು ಅಂದ್ಬಿಟ್ಟು ನಾನು ವಿಡಿಯೋ ಮಾಡಕ್ ನಿಲ್ಸೋದಕ್ಕಾಗಲ್ವಲ್ಲ. ಖಂಡಿತವಾಗ್ಲು ಇದು ಆಕ್ಚುಲಿ ತುಂಬಾ ಜನಕ್ಕೆ ಇದು ಗೊತ್ತೇ ಆಗ್ಬೇಕು. ಯಾಕಂತ ಹೇಳಿದ್ರೆ ಲೈಫಲ್ಲಿ ಆಗಿರ್ಬೋದು, ಸೋಷಿಯಲ್ ಮೀಡಿಯಾಸಲ್ಲಿ ಆಗಿರ್ಬೋದು, ಬ್ಯಾಡ್ ಕಮೆಂಟ್ಸ್ ಮಾಡೋಕ್ಕೆ ಅಂತಾನೆ ಒಂದಿಷ್ಟು ಜನ ಇದ್ದೇ ಇರ್ತಾರೆ. ಸೊ ಅದನ್ನ ತೆಗ್ದಾಕ್ದಾಗ್ಲೇ ಏನಾದ್ರು ಮೂವ್ ಆಗಕ್ಕೆ ಸಾಧ್ಯ ಅನ್ಸುತ್ತೆ. ಇವಾಗ ನಾನು ಕಂಟಿನ್ಯೂಸ್ ವಿಡಿಯೋ ನಾನು ಮಾಡ್ತೀನಲ್ವಾ, ಕಂಟಿನ್ಯೂಸ್ ಆಗಿ ನೋಡೋರಿಗೆ ನನ್ಗೆ ಗೊತ್ತು, ನಾನು ಅಲ್ಲಲ್ಲಿ ಒಂದೊಂದು ಪಾಯಿಂಟ್ ಹೇಳಿರ್ತೀನಿ, ನಾನು ಏನು ಫಾಲೋ ಮಾಡ್ತೀನಿ, ನಾನು ಯಾವ ರೀತಿ ಅಂತ ಎಲ್ಲ ಅವ್ರಿಗೆ ಹೇಳಿರ್ತೀನಿ. ಅವ್ರಿಗೆ ಗೊತ್ತು ನಾನು ಯಾವ ರೀತಿ ಅಂತ. ಯಾರೋ ಒಬ್ರು ಒಂದು ವಿಡಿಯೋ ನೋಡಿರ್ತಾರೋ ನನ್ನ ಬಗ್ಗೆ ಹೇಳ್ತಾರೆ. ನಾನು ಒಂದು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ನೆಗೆಟಿವ್ ಮಾಡಬಾರ್ದು, ಲೈಕ್ ಆಲ್ಕೋಹಾಲ್ ಎಲ್ಲ ಕನ್ಸ್ಯೂಮ್ ಮಾಡಬಾರ್ದು ಅಂತ. ಒಬ್ರು ಕಮೆಂಟ್ ಹಾಕಿದ್ರು, ಈ ವಿಡಿಯೋದಲ್ಲಿ ಹಿಂಗೆ ಮಾತಾಡ್ತಾನೆ ಕ್ಯಾಮ್ರಾ ಮುಂದೆ, ಆಮೇಲೆ ಹೋಗಿ ನೈಟು ಎಣ್ಣೆ ಹೊಡಿತಾನೆ ಅಂತ. ಅವ್ರಿಗೇನ್ ಗೊತ್ತು ನನ್ನ ಲೈಫು? ನಾನು ಅದೇ ಅನ್ಕೊಂಡಿದ್ದೆ, ಪಾಪ ಇವ್ರಿಗೇನ್ ಗೊತ್ತು ನನ್ನ ಜೀವನ, ಗೊತ್ತಿಲ್ಲ, ಏನೋ ಕಮೆಂಟ್ ಮಾಡಿದಾರೆ ಬಿಡಿ ಅಂತ. ಅದ್ಲು ಪಾಸಿಟಿವ್ ಆಗಿ ತಗೊಂಡು. ಹೌದು, ಇವಾಗ ಏನಾದ್ರು ನಾವು ಹೇಳ್ತಿರ್ಬೇಕಾದ್ರೆ ಇವನೇ ಫಾಲೋ ಮಾಡಲ್ಲ, ನಾವು ಅಂದ್ರೆ ಬರುತ್ತೆ ಅದು ಕಾಮೆಂಟ್ಸ್. ಇವಾಗ ನಾವು ಇಲ್ಲಿ ಕುತ್ಕೊಂಡು ಏನಾದ್ರು ನೀವು ಒಳ್ಳೇದೇನಾದ್ರು ಹೇಳ್ತಾ ಇದ್ರೆ ಅವ್ರು ಫಾಲೋ ಮಾಡ್ತಾರ, ಫಸ್ಟ್ ಸುಮ್ನೆ ಲೆಕ್ಚರ್ ಕೊಡ್ತಾರೆ, ಈ ರೀತಿನೂ ಆಗತ್ತಲ್ಲ. ಹೌದು. ಇಲ್ಲ, ಇನ್ನೊಂದು ಏನು ಅಂದ್ರೆ ಫಸ್ಟ್ ನಾವು ಕರೆಕ್ಟ್ ಆಗಿರ್ಬೇಕು, ನಮ್ಮ ಮನಸ್ಸಾಕ್ಷಿಗೆ ನಾವು ಕರೆಕ್ಟ್ ಆಗಿರ್ಬೇಕು. ನಾವು ಏನೋ ಹೇಳ್ಬಿಟ್ಟು ಏನೋ ಮಾಡಬಾರ್ದು. ಇವಾಗ ನಾನು ಫಾಲೋ ಮಾಡ್ತಿದ್ರೆ ಹೇಳ್ಬೇಕು. ಇವಾಗ ನಾನು ನಿಮ್ಗೆ ಇಲ್ಲಿ ಹೇಳ್ಬಿಟ್ಟು ನಾನು ಆಚೆ ಹೋಗಿ ಮಾಡಿದ್ರೆ ಯಾರೊಬ್ರು ಇವಾಗ ನೋಡಿ ಮಿಲಿಯನ್ಸ್ ವ್ಯೂಸ್ ಬರುತ್ತೆ, ಯಾರೊಬ್ರು ನೋಡ್ತಾರೆ, ಇವ್ನು ಸುಮ್ನೆ ಕತೆ ಹೊಡಿತಾನೆ ವಿಡಿಯೋದಲ್ಲಿ ಹಿಂಗ್ ಮಾಡ್ತಾನೆ ಅಂತ ಹೇಳ್ತಾರೆ. ತಿರ್ಗಾ ನಮ್ಮ ಮನಸ್ಸಾಕ್ಷಿನೂ ಒಪ್ಪಲ್ಲ. ನೆಕ್ಸ್ಟ್ ನಾವ್ ಏನೇ ಹೇಳ್ಬೇಕಂದ್ರೆ ನಾವೇ ಕರೆಕ್ಟ್ ಆಗಿ ಮಾಡಲ್ಲ, ಇದೆಲ್ಲ ಹೇಳ್ಬೇಕಂತಾನು ಅನ್ಸ್ಬಿಡುತ್ತೆ. ಸೊ ಅದಕ್ಕೆ ಏನೇ ಆಗ್ಲಿ, ಎಷ್ಟೇ ಇದಾಗ್ಲಿ, ನಂಗೆ ತುಂಬಾ ಜನ ಫೋರ್ಸ್ ಮಾಡ್ತಾರೆ ನಾನ್ ವೆಜ್ ತಿನ್ನು ಅಂತ. ಇಲ್ಲಪ್ಪ ಬಿಟ್ಬಿಡಿ. ಮತ್ತೆ ಅನ್ಸಿಲ್ವ ಯಾವತ್ತು ತಿನ್ಬೇಕು? ಇಲ್ಲ, ಅನ್ಸಿಲ್ಲ. ನಾನು ಈ ಸ್ಪಿರಿಚುವಲ್ ಫಾಲೋ ಮಾಡಿದ್ಮೇಲೆ ನನ್ಗೆ ಯಾವತ್ತೂ ಅನ್ಸಿಲ್ಲ, ತಿನ್ಬೇಕು ಅಂತಾನೆ ಅನ್ಸಿಲ್ಲ. ಅಂದ್ರೆ ಸ್ಪಿರಿಚುವಲ್ ಅನ್ನೋದು ನಮ್ ಲೈಫ್ ಚೇಂಜ್ ಮಾಡುತ್ತೆ ಅಂತ ಅನ್ಸುತ್ತೆ. ತುಂಬಾ ಚೇಂಜ್ ಮಾಡುತ್ತೆ. ಅದ್ ನೋಡಿ ಡಿಸಿಪ್ಲಿನ್ ತಂದು ಕೊಡುತ್ತೆ. ಸೊ ನಾನು ಎವ್ರಿ ಡೇ ಹೇಳ್ತೀನಿ. ಸೊ ನಾನು ಅದೊಂದು ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಇವತ್ತು ಕೂಡ ಹೇಳ್ತೀನಿ, ನಾನು ಬದುಕಿರೋವರೆಗೂ, ನಾನು ಇರೋವರೆಗೂ ನಾನು ಹನುಮಾನ್ ಚಾಲೀಸಾ ನಿಲ್ಸಲ್ಲ. ಯಾಕಂದ್ರೆ ತುಂಬಾ ನನ್ಗೆ ಪಾಸಿಟಿವ್ ತಂದು ಕೊಟ್ಟಿದೆ. ಜಸ್ಟ್ ಒಂದು ಇನ್ಸ್ಟಾಗ್ರಾಮ್ ಅಂತ ಅಲ್ಲ, ಏನೇ ಅಲ್ಲ, ನನ್ನ ಲೈಫಲ್ಲಿ ಹೇಗೆ ಬದುಕಬೇಕು ಅನ್ನೋದಕ್ಕೆ ತೋರಿಸ್ಕೊಟ್ಟಿದೆ. ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಮೂರನ್ನು ತುಂಬಾ ಸ್ಟ್ರಾಂಗ್ ಮಾಡಿದೆ ನನಗೆ. ಅದ್ರಲ್ಲಿ ಏನಾದ್ರೂ ಒಂದೆರಡು ಲೈನ್ಸ್ ಹೇಳ್ಬೋದು? ಆರ್ಥಿಕವಾಗಿ ಅಂದ್ರೆ ಫಿನಾನ್ಸ್ ತುಂಬಾ ಕಷ್ಟ ಆಯ್ತು. ಮುಂಚೆ ಆಫೀಸಲ್ಲಿ ಸಂಬಳ ಬಂದ್ರೂ ನಾನು ಮಂತ್ಲಿ ಮೇಂಟೆನೆನ್ಸ್ ಆಗ್ತಾ ಇರ್ಲಿಲ್ಲ. ತಿರ್ಗಾ ಬೇರೆ ಹತ್ರ ದುಡ್ಡು ಇಸ್ಕೊಂತಿದ್ದೆ, ತುಂಬಾ ಕಷ್ಟ ಆಗೋದು. ಸುಮ್ನೆ ಬೈತಿದ್ರು, ಏನ್ ಕೆಲ್ಸಕ್ಕೆ ಹೋಗ್ತೀಯ, ತಿರ್ಗಾ ನೋಡಿ ನಮ್ಮ ಹತ್ರ ಇಸ್ಕೊಂತೀಯ ಅಂತ ಬೈಯೋರು. ಸೊ ಅದು ತುಂಬಾ ಚೆನ್ನಾಗಿದೆ. ಮತ್ತೆ ಇವಾಗ ದೈಹಿಕವಾಗಿ ತುಂಬಾ ದಪ್ಪ ಇದ್ದೆ, 80 kgs ಇದ್ದೆ. ಆಮೇಲೆ ರೆಡ್ಯೂಸ್ ಮಾಡಿ 60 kg ಆದೆ. ತುಂಬಾ ಫಿಟ್ ಆಗಿ ಇದಾಗಿ ಮಾಡಿದೆ. ಮತ್ತೆ ಏನೇ ಕೆಲಸ ಮಾಡಕ್ ಹೋಗ್ಲಿ ತುಂಬಾ ಇಂಟ್ರೆಸ್ಟ್, ಫೋಕಸ್ಡ್ ಆಗಿ ನಾನು ಕೆಲಸ ಮಾಡಿದೆ. ಮತ್ತೆ ಮಾನಸಿಕವಾಗಿ ಹೇಳಿದೆ, ಡಿಪ್ರೆಷನ್ ಅದು ಇದು ನೆಗೆಟಿವ್ ಥಿಂಕಿಂಗ್ ಬರ್ತಿತ್ತು. ಅದರಿಂದ ಆಚೆ ಬರಕ್ ಆಗ್ತಾನೆ ಇರ್ಲಿಲ್ಲ. ಹೇಗೆ ಅಂದ್ರೆ ನೀವು ನಂಬಲ್ಲ, ಅರ್ಧ ಗಂಟೆ 1 hour ಬರೀ ನೆಗೆಟಿವ್ ಯೋಚನೆ ಮಾಡ್ತಿದ್ದೆ. ಏನು ಪ್ರೊಡಕ್ಟಿವಿಟಿ ಏನೂ ಆಗಲ್ಲ. ಬರೀ ಇವಾಗ ನೋಡಿ, ಏನಾದ್ರು ಆಗ್ಬೇಕು ಅಂತ ಇದ್ರೆ ಅದು ಹಾಗೆ ಆಗುತ್ತೆ. ಅದು ಯಾರ ಕೈಲೂ ತಪ್ಸಕ್ಕಾಗಲ್ಲ. ನೀವು ಎಷ್ಟೇ ಯೋಚನೆ ಮಾಡಿ, ಏನೋ ಒಂದು ಇನ್ಸಿಡೆಂಟ್ ಏನೋ ಆಗಿದೆ, ಅದು ಎಷ್ಟೇ ಯೋಚನೆ ಮಾಡಿದ್ರು ಏನಾಗಲ್ಲ. ಸೊಲ್ಯೂಷನ್ ಅಂತ ಹುಡುಕ್ಬೇಕು, ಅದನ್ನ ಹೇಗೆ ಆಚೆ ಬರೋದಂತ ನೋಡ್ಬೇಕು. ಸೊ
ಅದು 3 ರೀತಿನೂ ನಂಗೆ ತುಂಬ ಹೆಲ್ಪ್ ಮಾಡಿದೆ. ಓಕೆ, ದಟ್ಸ್ ಟ್ರೂ. ಇನ್ನು ಭರತ್, ತುಂಬ ಎಸ್ಪೆಷಲಿ ನೀವು ಕಾರ್ಪೊರೇಟ್ ಸೆಕ್ರೆಟರಿ ಇರೋದ್ರಿಂದ ಸ್ಟ್ರೆಸ್ ಅನ್ನುವಂಥದ್ದು ಬಹಳಷ್ಟು ಆಗ್ತಿರುತ್ತೆ, ಒತ್ತಡ. ಎಷ್ಟೋ ಜನ ಸ್ಟ್ರೆಸ್ಸಿಂದನೇ ಏನೇನೋ ಮಾಡ್ಕೊಬಿಟ್ಟಿದ್ದಾರೆ, ಈವನ್ ಸೂಸೈಡ್ ಮಾಡ್ಕೊಂಡಿದ್ದು ಕೂಡ ನೋಡಿದ್ದೀವಿ. ಆ ಸ್ಟ್ರೆಸ್ನ ಹೇಗೆ ಕಮ್ಮಿ ಮಾಡೋದು ಅಥವಾ ಹೇಗೆ ಹ್ಯಾಂಡಲ್ ಮಾಡೋಂಥದ್ದು? ತುಂಬ ಇದೆ. ಇವಾಗ ನಾನು ಆಫೀಸ್ ಕೆಲಸ ಮಾಡ್ತೀನಲ್ಲ, ಎಷ್ಟು ಪ್ರೆಷರ್ ಇರುತ್ತೆ ಅಂತಂದ್ರೆ ನಾನು ಎದ್ದು ನೀರು ಕುಡಿಯೋಕ್ಕಾಗಲ್ಲ, ಬ್ಯಾಕ್ ಟು ಬ್ಯಾಕ್ ಕೆಲಸ ಇರುತ್ತೆ, ಅಷ್ಟು ಪ್ರೆಷರ್ ಇರುತ್ತೆ. ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರು ತುಂಬಾ ಒಳ್ಳೆ ಮಾತು ಹೇಳಿದ್ದಾರೆ. ಬೆಳಕಿಲ್ಲದ ಹಾದಿಯಲ್ಲಿ ನಡೆಯಬಹುದು, ಕನಸಿಲ್ಲದ ಬದುಕು ಬದುಕಬಹುದೇ, ಕನಸಿಲ್ಲದವನು ಬೇರೆಯವರ ಕನಸಿಗೆ ದುಡಿಯಬೇಕಾಗುತ್ತದೆ. ಎಷ್ಟು ಸುಂದರವಾಗಿ ಹೇಳಿದ್ದಾರೆ ನೋಡಿ. ನಮ್ಗೆ ಯಾರಿಗೂ ಕನಸಿಲ್ಲ ಅಂತಂದ್ರೆ, ಇವಾಗ ಯಾರೋ ಒಂದು ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ CEO ಒಂದು ಕನಸಿರುತ್ತೆ, ಅವ್ರ ಕನಸಿಗೆ ನಾವೆಲ್ಲ ಕೆಲಸ ಮಾಡ್ತಿರ್ತೀರಿ. ಆದರೆ ನಮಗೆ ಕನಸಿಲ್ಲ ಅಂತ ಅಂದ್ರೆ ಅದಕ್ಕೆ ನಮ್ಗೆ ಏನಾದರೂ ಒಂದು ಕನಸು ಇರಬೇಕು, ಆ ಕನಸು ಮೇಲೆ ಕೆಲಸ ಮಾಡಬೇಕು. ಆಗಲೇ ನಾವು ಒಂದು ಗೋಲ್ ರೀಚ್ ಮಾಡೋಕ್ಕಾಗೋದು, ನಾವು ತುಂಬ ಜನಕ್ಕೆ ಮೋಟಿವೇಟ್ ಮಾಡೋಕ್ಕಾಗೋದು. ಹೌದು, ಎಸ್. ಸೊ ಸ್ಟ್ರೆಸ್ನ ಹ್ಯಾಂಡಲ್ ಮಾಡ್ಬೇಕಂತಂದ್ರೆ ತುಂಬಾ ಕಷ್ಟ. ಮೆಡಿಟೇಷನ್ ಮಾಡಿ ಸ್ಟ್ರೆಸ್ ಹ್ಯಾಂಡಲ್ ಮಾಡ್ಬೇಕಂದ್ರೆ ಯೋಗ ಮಾಡಿ, ಸೊ ಇದೆಲ್ಲ ಮಾಡಿದ್ರೆ, ಬ್ರೀತ್ ಮಾಡಿ, ತುಂಬಾ ನಿಮ್ಗೆ ಪಾಸಿಟಿವ್ ರಿಸಲ್ಟ್ ಕೊಡುತ್ತೆ. ನಾವೇನೇ ವರ್ಕ್ ಮಾಡ್ತಾ ಇದ್ರು ನಮ್ದೇನ್ ಡ್ರೀಮ್ ಇರುತ್ತೆ ಅದನ್ನ ರೀಚ್ ಮಾಡಕ್ ಟ್ರೈ ಮಾಡ್ತಾನೆ ಇರ್ಬೇಕು. ಹೌದು. ಇವಾಗ ನೋಡಿ, ನಿಮ್ಗೇನೋ ಒಂದು ಆಸೆ ಇದೆ, ನಿಮ್ಗೆ ಒಂದೇ ಸಲ ಅದನ್ನ ಬರಕ್ಕಾಗಲ್ಲ. ಅದಕ್ಕೂ ಕೂಡ ಒಂದು ಬ್ಯೂಟಿಫುಲ್ ಸ್ಟೋರಿ ಇದೆ. ಒಂದು 2 ದ್ವೀಪ ಇರುತ್ತೆ. ಒಂದು ಮೊದಲನೇ ದ್ವೀಪದಲ್ಲಿ ರಾಜ ಆಗ್ಬೇಕು ಅಂತಂದ್ರೆ ಕೇವಲ 7 ವರ್ಷ ರಾಜ ಆಗಕ್ಕಾಗೋದು. ಇನ್ನೊಂದು ದ್ವೀಪ ಇರುತ್ತೆ, ಆ ದ್ವೀಪದಲ್ಲಿ ತುಂಬಾ ಪ್ರಾಣಿಗಳಿರುತ್ತೆ, ಸಿಂಹ, ಹುಲಿ, ಮೊಸಳೆ ಎಲ್ಲ ಇರುತ್ತೆ. ಆ ದ್ವೀಪದಲ್ಲಿ ಹೋದವ್ರು ಯಾವತ್ತೂ ಕೂಡ ಇವತ್ತವರೆಗೂ ವಾಪಸ್ ಬರಕ್ ಸಾಧ್ಯನೇ ಆಗಿಲ್ಲ. ಸೊ ಈ ಮೊದಲನೇ ದ್ವೀಪದಲ್ಲಿ ಯಾರು ರಾಜ ಆಗಕ್ಕೆ ಒಪ್ಪಲ್ಲ, ಯಾಕಂದ್ರೆ 7 ಇಯರ್ಸ್ ಆ ದ್ವೀಪಕ್ಕೆ ಹೋಗ್ಬೇಕಲ್ಲ. ಸೊ ಹಾಗಾಗಿ ಯಾರು ಮುಂದೆ ಬರಲ್ಲ. ಆದ್ರೆ ಒಬ್ಬ ವ್ಯಕ್ತಿ ಮುಂದೆ ಬರ್ತಾರೆ, ನಾನು ಈ ದ್ವೀಪಕ್ಕೆ ರಾಜ ಆಗ್ತೀನಿ ಅಂತ. ಅವಾಗ ಅವ್ರು 7 ವರ್ಷ ರಾಜ ಆಗಿ ಎಲ್ಲ ಚೆನ್ನಾಗಿ ಅನುಭವಿಸ್ತಾರೆ. ಆಮೇಲೆ 7 ವರ್ಷ ಮುಗಿದ್ಮೇಲೆ ಇನ್ನೊಂದು ದ್ವೀಪಕ್ಕೆ ಬೋಟಲ್ಲಿ ಹೋಗ್ತಾ ಇರ್ತಾರೆ. ಬೋಟಲ್ಲಿ ಹೋಗುವಂತ ಸಮಯದಲ್ಲಿ ಆ ಬೋಟ್ ಓಡಿಸುವಂತ ವ್ಯಕ್ತಿ ಕೇಳ್ತಾನೆ, ಇವತ್ತಿನವರೆಗೂ ಆ ಇನ್ನೊಂದು ದ್ವೀಪಕ್ಕೆ ಹೋಗುವಾಗ ಎಲ್ಲ ಹತ್ಕೊಂಡು ಹೋಗಿದೆ, ನೀವು ಇಷ್ಟು ಖುಷಿಯಾಗಿ ಹೋಗ್ತೀರಲ್ಲ ಹೇಗೆ ಅಂತ. ಅವಾಗ ಆ ವ್ಯಕ್ತಿ ಹೇಳ್ತಾನೆ, ನಾನು ರಾಜ ಆಗಿದ್ದ ಮೊದಲನೇ ವರ್ಷಕ್ಕೆ ನನ್ನ ಸೈನಿಕರು ಇನ್ನೊಂದು ದ್ವೀಪಕ್ಕೆ ಕಳಿಸಿ ಅಲ್ಲಿ ಯಾವುದ್ಯಾವುದು ಪ್ರಾಣಿ ಇತ್ತು ಆ ಪ್ರಾಣಿನೆಲ್ಲ ಸಾಯಿಸಿದೆ. 2ನೇ ವರ್ಷ ಅಲ್ಲಿ ವ್ಯವಸಾಯ ಮಾಡಕ್ಕೆ ಹೇಳಿದೆ. 3ನೇ ವರ್ಷ ನಾನು ಅಲ್ಲೊಂದು ಅರಮನೆ, ದೊಡ್ಡ ಅರಮನೆ ಕಟ್ಸಿದ್ದೀನಿ. ಇವಾಗ ನಾನು ಅಲ್ಲಿ ಅರಮನೆ ಇದೆ, ಎಲ್ಲ ಇದೆ, ನಾನು ಅಲ್ಲಿ ನನ್ನ ಫ್ಯಾಮಿಲಿ ಇದೆ, ಅಲ್ಲಿ ನಾನು ಬದುಕಕ್ಕೆ ಹೋಗ್ತೀನಿ ಅಂತ ಹೇಳ್ತಾನೆ. ಇದು ನೋಡಿ, ಇದು ನಮ್ಮ ಲೈಫಲ್ಲೂ ಅದೇ ರೀತಿ ಅಡಾಪ್ಟ್ ಮಾಡ್ಬೋದು. ಇವಾಗ ನನ್ನ ಕಾರ್ಪೊರೇಟ್ ಕೆಲಸ ಇದೆ, ಇವಾಗ ನಂದು ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾ ಮಾಡ್ತೀನಿ. ಸೊ ನಾನು ಒಂದೇ ಸಲ ನಾನು ಕಾರ್ಪೊರೇಟ್ ಸ್ಟಾಪ್ ಮಾಡಿ ಒಂದೇ ಸಲ ನಾನು ಇನ್ನೊಂದು ದ್ವೀಪಕ್ಕೆ ಕಾಲಿಕ್ಕಿಲ್ಲ. ಸೊ ನಿಧಾನಕ್ಕೆ ಒಂದೊಂದಾಗಿ ಒಂದ್ ಸ್ವಲ್ಪ ವಿಡಿಯೋ ಮಾಡಿ ನಿಧಾನಕ್ಕೆ ಮೂವ್ ಆಗ್ತಾ ಇದ್ದೀನಿ, ಒಂದು ದ್ವೀಪದಿಂದ ಇನ್ನೊಂದು ದ್ವೀಪಕ್ಕೆ, ಕಾರ್ಪೊರೇಟ್ ಲೈಫ್ ಇಂದ ಸೋಷಿಯಲ್ ಮೀಡಿಯಾ ಜರ್ನಿಗೆ ನಿಧಾನಕ್ಕೆ ಮೂವ್ ಆಗ್ತಾ ಇದ್ದೀನಿ. ಸೊ ಯಾರೇ ಇವಾಗ ಯಾವುದೇ ಬೇರೆ ಫೀಲ್ಡ್ ಹೋಗ್ಬೇಕು ಅಂತಂದ್ರೂ ನಾಟ್ ಓನ್ಲಿ ಸೋಷಿಯಲ್ ಮೀಡಿಯಾ, ಒಂದು ಸ್ವಲ್ಪ ಇಂದ ಟ್ರೈನಿಂಗ್ ತಗೊಳ್ಳಿ. ನಿಮ್ಗೆ ಯಾವಾಗ ಕಾನ್ಫಿಡೆಂಟ್ ಬರುತ್ತೋ, ಹೌದು ನಾನು ಇದ್ರಲ್ಲಿ ನನ್ನ ಲೈಫ್ ಲೀಡ್ ಮಾಡ್ಬೋದು, ನನ್ನ ಫ್ಯಾಮಿಲಿ ನೋಡ್ಕೊಬೋದು, ನನ್ನ ನೆಕ್ಸ್ಟ್ ಇದ್ರಲ್ಲಿ ಫ್ಯೂಚರ್ ಇದೆ ಅಂತ ನಿಮ್ಗೆ ಯಾವಾಗ ಅನ್ಸುತ್ತೋ ಆಗ ನೀವು ಇರುವಂತ ಕೆಲಸ ಬಿಡಿ, ಅವಾಗ ರಿಸೈನ್ ಮಾಡಿ 100% ಅಲ್ಲಿ ಕೊಡ್ಬೋದು. ಒಂದೊಂದಾಗೆ ಸ್ಟೆಪ್ಸ್ ಇಟ್ಕೊಂಡು ಹೋದ್ರೆ ಆಟೋಮೆಟಿಕ್ ಆಗಿ ಆಗತ್ತೆ ಅಂತ. ಇನ್ನು ಭರತ್ ಅವರು ಪರಿಶ್ರಮದಲ್ಲಿ ನಂಬಿಕೆ ಇಡ್ತಾರ ಅಥವಾ ಲಕ್, ಯಾವ್ದ್ರಲ್ಲಿ ನಂಬಿಕೆ ಜಾಸ್ತಿ? ಹಾರ್ಡ್ ವರ್ಕ್ ನಂಬ್ತೀರಾ, ಲಕ್ ನಂಬ್ತೀರಾ ಅಂತ ತುಂಬ ಚೆನ್ನಾಗಿದೆ ಕ್ವಶನ್. ನೋಡಿ, ಇವಾಗ ಹಾರ್ಡ್ ವರ್ಕ್ ತುಂಬ ಇಂಪಾರ್ಟೆಂಟು. ಹಾರ್ಡ್ ವರ್ಕ್ ಹೇಗೆ ಅಂದರೆ 75%, ಲಕ್ ಒಂದು 25% ಅಷ್ಟೇ. ಇವಾಗ ಒಬ್ಬ ವ್ಯಕ್ತಿ ಒಂದು ಟಾಪ್ ಬೆಟ್ಟ ರೀಚ್ ಮಾಡಬೇಕು ಅಂತಂದ್ರೆ ಅವನ ಪರಿಶ್ರಮ ಎಲ್ಲ ಪಟ್ಟು ಒಂದು 75% ರೀಚ್ ಮಾಡೋಕ್ಕಾಗುತ್ತೆ ಅಂತಂದ್ರೆ ಇನ್ನು 25% ಮಾಡೋಕ್ಕಾಗಲ್ಲ. ಆಗ 75% ರೀಚ್ ಮಾಡಿ ಅಲ್ಲಿ ನಿಂತ್ಕೊಂಡು ಕುತ್ಕೊಂಡು ರೆಸ್ಟ್ ತಗೊಂತಿರ್ತಾನೆ. ಅವಾಗ ಸಡನ್ ಆಗಿ ಆ ವ್ಯಕ್ತಿಗೆ ಒಂದು ಸಿಂಹ ಕಾಣಿಸುತ್ತೆ. ಅದು ನೋಡಿದ ತಕ್ಷಣನೇ ಆ ವ್ಯಕ್ತಿ ಓಡಕ್ ಶುರು ಮಾಡ್ತಾರೆ. ಓಡಿ 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 ಹಿಂದೆ ನೋಡಲ್ಲ. ಅವ್ರ ಶಕ್ತಿ ಇಲ್ಲ ಅಂದ್ರೂ ಅವ್ರು ಹೇಗೋ ಒಂದು ಪುಷ್ ಮಾಡಿ ಅವ್ರು ರೀಚ್ ಮಾಡ್ತಾರೆ. ಈ 75% ಅವ್ರು ಏನ್ ಕ್ಲೈಮ್ ಮಾಡಿರ್ತಾರೆ ಅದು ಅವ್ರ ಹಾರ್ಡ್ ವರ್ಕ್. ಇನ್ನ 25% ಇದೆಯಲ್ಲ ಅದು ಸಿಂಹ ರೀತಿ ಅವ್ರಿಗೆ ಕಾಣಿಸಿ ಅವರು ಮೇಲೆ ಇನ್ 25% ರೀಚ್ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅವರು ಆಗ ಅವರು ಗೋಲ್ ಅಚೀವ್ ಮಾಡಕ್ಕೆ ಸಕ್ಸಸ್ ಆದ್ರು. ಓಕೆ, ಸೊ ಅದು ಎರಡು ಇಂಪಾರ್ಟೆಂಟ್ ಆಗುತ್ತೆ, ಬಟ್ ಜಾಸ್ತಿ ಹಾರ್ಡ್ ವರ್ಕ್ ಇಂಪಾರ್ಟೆಂಟ್ ಆಗುತ್ತೆ ಅಂತ ನಿಮ್ಮ ಇದು ಭಗವದ್ಗೀತೆದಲ್ಲೂ ಉಲ್ಲೇಖನ ಆಗಿದೆ. ಅರ್ಜುನ ಅವ್ರು ಕೇಳ್ತಾರೆ ಶ್ರೀಕೃಷ್ಣ ಪರಮಾತ್ಮನ ಹತ್ರ, ನಮ್ಮ ಹಣೆ ಬರ ಮುಂಚೆನೆ ಬರ್ದಿದ್ರೆ ನಾವು ತಗೊಳುವಂತ ನಿರ್ಧಾರಕ್ಕೆ ಏನ್ ಬೆಲೆ ಇರುತ್ತೆ, ಏನ್ ವ್ಯಾಲ್ಯೂ ಇರುತ್ತೆ. ಆಲ್ರೆಡಿ ಡೆಸ್ಟಿನಿ ಬರ್ದಿದ್ರೆ ನಾನು ಏನು ಕಷ್ಟಪಡಬೇಕು ಅಂತ. ಅವರು ತುಂಬಾ ಸುಂದರವಾಗಿರೋದೊಂದು ಸ್ಟೋರಿ ಹೇಳ್ತಾರೆ. ಒಬ್ಬ ರೈತ ಮಳೆ ಬರ್ಲಿಲ್ಲ ಅಂದ್ರೆ ಅವ್ರ ಹತ್ರ 2 ಆಪ್ಷನ್ ಇರುತ್ತಂತೆ. ಒಂದು ಆಪ್ಷನ್ ಬೀಜ ಬಿತ್ತನೆ ಮಾಡೋದು, ಇನ್ನೊಂದು ಆಪ್ಷನ್ ಸುಮ್ಮನೆ ಕೈ ಕೊಟ್ಕೊಂಡು ಸುಮ್ಮನೆ ಇರೋದು. ಸೊ ಮಳೆ ಬರೋದು ಬಿಡೋದು ರೈತನ ಕೈಯಲ್ಲಿಲ್ಲ. ಮಳೆ ಬಂದ್ರೆ
ಕೈ ತುಂಬ ಅವ್ರಿಗೆ ಎಲ್ಲ ಸಿಗುತ್ತೆ. ಅವ್ರು ಏನೇನು ಬೆಳೆದಿದ್ದಾರೋ ತುಂಬ ಸಿಗುತ್ತೆ. ಮಳೆ ಬರಲಿಲ್ಲ ಅಂತಂದರೆ ಅವ್ರ ಕೈಗೆ ಏನು ಸಿಗಲ್ಲ. ಸೊ ಹಾಗಾಗಿ ನಾವು ಪಡುವಂಥ ಶ್ರಮ ಹಾರ್ಡ್ ವರ್ಕ್ ನಾವು ಪಡ್ತಾ ಹೋಗ್ಬೇಕು. ಲಕ್ ಅನ್ನೋದು ಮಳೆ ರೀತಿ ನಮಗೆ ತಂದ್ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಇದು ಭಗವದ್ಗೀತೆಲ್ಲೂ ಹೇಳ್ಬಿಟ್ಟಿದ್ದಾರೆ. ಹೌದು, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಓಕೆ. ಸೊ ಅಂದರೆ ಭಗವದ್ಗೀತೆ ಎಲ್ಲ ಫಾಲೋ ಮಾಡ್ತಿರ್ತೀರಾ ಭರತ್? ಯಾವುದಾದ್ರು ಒಂದು ತುಂಬ ಲೈನು ನನಗೆ ಇಷ್ಟ ಆಯಿತು ಅಂತಂದರೆ ಆ ಲೈನು, ಆ ಸ್ಟೋರಿ ನಾನು ಜನಗಳಿಗೆ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಓಕೆ, ಮತ್ತೆ ಯಾವುದಾದ್ರೂ ಹೇಳ್ಬೋದಾ? ತುಂಬ ಇದೆ, ನಾನು ವಿಡಿಯೋಸ್ ತುಂಬ ಮಾಡಿದ್ದೀನಿ. ಸಡನ್ ಆಗಿ ಕೇಳಿದ್ರೆ ಅಥವಾ ನಿಮಗೆ ತುಂಬ ನಂಗೆ ಇಷ್ಟ ಆಯಿತು ಭಗವದ್ಗೀತೆಯಲ್ಲಿ ಇದು ಅಂತ ಅನ್ನುವಂಥದ್ದು? ಇದೊಂದು ತುಂಬ ಇಷ್ಟ ಆಗಿದೆ. ಮತ್ತು ನಾನು ಈ ಶ್ಲೋಕ ಇದೆಲ್ಲ ಹೇಳ್ತಿರ್ತೀನಿ. ಸೊ ಯಾರಿಗೂ ಇದು ಮಾಡಬಾರ್ದು ಅಂತ, ತುಂಬ ಆನೆಸ್ಟ್ ಆಗಿರಬೇಕು. ನೋಡಿ, ಕೆಲವರು ನಮ್ಮ ಫೇಸ್ ನೋಡ್ತೀರಾನೇ ಹೇಳ್ಬಿಡ್ತಾರೆ ನಾವು ಎಷ್ಟು ಒಳ್ಳೆಯವರು. ಕೆಲವರು ಅವ್ರ ಮನ್ಸೇನು ಅಂತ ಫೇಸಲ್ಲೇ ಹೇಳ್ಬಿಡ್ತಾರೆ. ಅದು ನಾವು ಎಷ್ಟೇ ಇದು ಸುಮ್ಮನೆ ಇದು ಮಾಡಿದ್ರು ಅವ್ರು ಕಂಡುಹಿಡಿತಾರೆ. ಸೊ ಹಾಗಾಗಿ ಭಗವದ್ಗೀತೆಯಲ್ಲಿ ಇದೆಲ್ಲ ಅಷ್ಟೇ ಹೇಳೋದು. ಫಸ್ಟು ನಾವು ಯಾರಿಗೂ ಮೋಸ ಮಾಡಬಾರ್ದು, ಯಾರಿಗೂ ತೊಂದರೆ ಮಾಡಬಾರ್ದು. ಇಂಥವ್ರಾಗಲಿ, ಬಡವರಾಗಲಿ, ಸಣ್ಣವರಾಗಲಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕು. ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ಅದನ್ನು ನಾವು ಅಡಾಪ್ಟ್ ಮಾಡಿಕೊಂಡ್ರೆ ನಾವು ಕೂಡ ಒಳ್ಳೆ ವ್ಯಕ್ತಿ ಆಗ್ಬೋದು. ಅಂದರೆ ಸುಮ್ಮನೆ ಕ್ಯಾಶುವಲ್ ಆಗಿ ಈಗಿನ ಒಂದು ಸೋಷಿಯಲ್ ಮೀಡಿಯಾ ಜಗತ್ತಿನಲ್ಲಿ ಬರೀ ನಾವು ನಮ್ಗೇನು ಇಷ್ಟ ಅದನ್ನು ಮಾಡೋಕ್ಕಿಂತ ಸ್ಪಿರಿಚುವಲ್ ಆಗಿ ಅಥವಾ ಭಗವದ್ಗೀತೆ ಓದೋವಂಥದ್ದು, ಸೊ ಇದನ್ನೆಲ್ಲ ಹಾಕೊಂತೀರ ಮೇ ಬಿ ಲೈಫ್ ಚೇಂಜಸ್ ಆಗ್ತಾ ಇರುತ್ತೆ ಅನ್ಸುತ್ತಲ್ಲ. ಎಷ್ಟೋ ಜನ ಹೇಳ್ತಾರೆ ಕೂಡ, ನನ್ನ ಲೈಫ್ ನಾನು ಭಗವದ್ಗೀತೆ ಹೋದ್ಮೇಲೆ ನಾನು ಚೇಂಜ್ ಆದೆ ಅಂತ. ದಟ್ ಇಸ್ ಟ್ರೂ ಅಂತ ಅನ್ಸುತ್ತೆ. ದೇವ್ರ ಮೇಲೆ ಎಷ್ಟು ನಂಬಿಕೆ ಇದೆ ಭರತ್ ಅವ್ರಿಗೆ? ತುಂಬ ಇದೆ, ತುಂಬ ಇದೆ. ನೋಡಿ, ಆಂಜನೇಯ ಸ್ವಾಮಿ ಅವರು ಚಿರಂಜೀವಿ. ಇವತ್ತು ಅವರು ನಮ್ಮ ಸುತ್ತ ಎಲ್ಲೋ ಇದ್ದಾರೆ, ಅವರಿಗೆ ಸಾವೇ ಇಲ್ಲ ಅವ್ರಿಗೆ. ಸೊ ಹಾಗಾಗಿ ನಾನು ಆಂಜನೇಯ ಸ್ವಾಮಿ ನಂಬ್ತೀನಿ. ಮತ್ತು ಎಲ್ಲರೂ ಆಂಜನೇಯ ಸ್ವಾಮಿನೇ ನಂಬಬೇಕು ಅಂತೇನಿಲ್ಲ. ಅವ್ರು ಯಾವ ದೇವ್ರು ನಂಬ್ತಿದ್ದಾರೋ ತುಂಬ ಶ್ರದ್ಧೆಯಿಂದ, ಭಕ್ತಿಯಿಂದ, ಡಿಸಿಪ್ಲಿನಲ್ಲಿ ಅವ್ರು ನಂಬಿದ್ರೆ ಅವರು ಕೂಡ ಲೈಫಲ್ಲಿ ಏನಾದರೂ ಅಚೀವ್ ಮಾಡ್ಬೋದು. ಶ್ರದ್ಧೆ ತುಂಬ ಇಂಪಾರ್ಟೆಂಟು. ಅದು ನಾವ್ನ ನೆಕ್ಸ್ಟ್ ಲೆವೆಲ್ ಕರ್ಕೊಂಡು ಹೋಗುತ್ತೆ. ಓಕೆ. ಅಂದರೆ ಇವಾಗ ಏನಾದರೂ ನಂಬಿರ್ತೀವಿ ನಾವು, ಬಟ್ ಆದರೆ ಏನೋ ಒಂದು ಆಗ್ತಿಲ್ಲ ಅಂದ ತಕ್ಷಣ ದೇವ್ರು ಏನೂ ಕೊಡ್ತಿಲ್ಲ, ಎಷ್ಟು ಕೇಳ್ಕೊಂಡ್ರು ಅಂತ. ಅಥವಾ ದೇವ್ರು ಏನಾದರೂ ಒಂದು ಆಗೋದೆಲ್ಲ ಒಳ್ಳೇದಕ್ಕೆ ಅಂತಲ್ಲ, ಅದು ಸತ್ಯ ಅಂತ ಅನ್ಸುತ್ತೆ. ಹೌದು, ನಿಜ. ಇವಾಗ ನನ್ನ ಫ್ರೆಂಡ್ ಯಾರೋ ಹೇಳಿದ್ರು, ಏನೋ ದಾರಿಲಿ ಹೋಗ್ತಾ ಒಂದು ಆಕ್ಸಿಡೆಂಟ್ ಆಯಿತು, ಒಂದು ಸ್ವಲ್ಪ ಕಾಲಿಗೆ ಒಂದು ಸ್ಕ್ರ್ಯಾಚ್ ಆಯಿತು. ಇವಾಗ ಆ ವ್ಯಕ್ತಿ ಅಯ್ಯೋ ನನಗೆ ಆಗೋಯ್ತಲ್ಲ ಅಂತಂದರೆ ಯಾವುದೋ ಒಂದು ದೊಡ್ಡ ಅಪಘಾತದಿಂದ ಅವರು ತಪ್ಪಿಸ್ಕೊಂಬಂದಿದ್ದಾರೆ. ಎಲ್ಲೋ ಏನೋ ಕಾಲೇ ಹೋಗುವಂಥದ್ದು ಸಣ್ಣ ಇದರಲ್ಲಿ ಹೋಗಿರುತ್ತೆ. ಸೊ ಅದೆಲ್ಲ ಸ್ಪಿರಿಚುವಲ್ ಫಾಲೋ ಮಾಡಿದವ್ರಿಗೆ ತುಂಬ ಎಕ್ಸ್ಪೀರಿಯನ್ಸ್ ಆಗುತ್ತೆ. ದೊಡ್ಡ ಅನಾಹುತನ ತಪ್ಪಿಸ್ಕೊಂಡಿರ್ತಾರೆ. ಯಾಕಂದರೆ ಅವರು ಅಷ್ಟು ಶ್ರದ್ಧೆಯಿಂದ, ಅಷ್ಟು ಭಕ್ತಿಯಿಂದ ಫಾಲೋ ಮಾಡ್ತಿರ್ತಾರೆ. ತುಂಬ ಮಂತ್ರಗಳಿದೆ. ನಾನು ತುಂಬ ಜನಕ್ಕೆ ಮಂತ್ರನೇ ಸಜೆಸ್ಟ್ ಮಾಡೋದು. ಯಾವುದೇ ರೀತಿ ಪೂಜೆ ಮಾಡಿ ಅಂತ ಏನು ಹೇಳಲ್ಲ, ಮಂತ್ರ ಹೇಳ್ತೀನಿ. ಯಾವ ಮಂತ್ರ ಯಾವುದಕ್ಕೆ ಅಂತ ಎಲ್ಲ ಹೇಳ್ತೀನಿ. ಬಜರಂಗ್ ಬಾ ಹೇಳ್ತೀನಿ, ಹನುಮಾನ್ ಚಾಲೀಸ ಹೇಳ್ತೀನಿ. ಪ್ರತಿಯೊಂದು ನಾನು ಸಜೆಸ್ಟ್ ಮಾಡ್ತಾ ಹೋಗ್ತೀನಿ. ಯಾಕಂದರೆ ಎಲ್ಲ ಅದು ಸರಸ್ವತಿ ಮಂತ್ರ ಇದೆ. ಕರಾಗ್ರೆ ವಸತಿ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರ ದರ್ಶನಂ. ಸೊ ಅದೆಲ್ಲ ನಮ್ಗೆ ಗೊತ್ತಿಲ್ಲದೆ ನಮ್ಮ ದೇಹದಲ್ಲೇ ಒಂದು ಎನರ್ಜಿ ಫಾರ್ಮ್ ಆಗುತ್ತೆ. ತುಂಬ ನಾನು ಇದ್ರಿಗೂ ತುಂಬ ಮಂತ್ರ ಹೇಳಿದ್ದೀನಿ. ಓಕೆ. ಅಂದರೆ ಮಂತ್ರಗಳಿಂದ ನಮ್ಮಲ್ಲಿ ಏನಾದರೂ ಚೇಂಜಸ್ ಆಗುತ್ತೆ, ಬದಲಾವಣೆ ಆಗುತ್ತೆ, ಪಾಸಿಟಿವಿಟಿ ಬರುತ್ತೆ. ಸೊ ಇವಾಗ ಏನಾದರೂ ಮೆಂಟಲ್ ಸ್ಟ್ರೆಸ್ ಇದ್ರೆ ಅದಕ್ಕೊಂದಿದೆ. ಮತ್ತೆ ಇದು ಫಿನಾನ್ಷಿಯಲಿ ಇದ್ದಾಗ ಅದು ಲಕ್ಷ್ಮಿ ಮಂತ್ರ ಹೇಳ್ಬೋದಾ? ಕೆಲವೊಂದು ತುಂಬಾ ಇದೆ ಮೇಡಮ್. ಅಂದ್ರೆ ಯಾವ್ದಾದ್ರು ಕೆಲವೊಂದು ಇವಾಗ ಕರಾಗ್ರೆ ವಸತಿ ಲಕ್ಷ್ಮಿ ಹೇಳದ್ನಲ್ಲ, ಅದೊಂದು ಇದು ನೋಡಿ, ಇದು ನಾನು ಹೇಳಿದ್ನಲ್ಲ, ಹನುಮಾನ್ ಚಾಲೀಸ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕ ಮೂರು ಕೂಡ ಸ್ಟ್ರಾಂಗ್ ಆಗ್ಬೋದು ಇದೊಂದು ಫಾಲೋ ಮಾಡಿದ್ರೆ. 21 ಡೇಸ್ ಯಾರಿಗೆ ಏನೇ ಸಮಸ್ಯೆ ಇರಲಿ 21 ಡೇಸ್ ಫಾಲೋ ಮಾಡಿ. ನಾನು ತುಂಬ ಜನಕ್ಕೆ ಇದನ್ನೇ ಹೇಳೋದು, ಯಾವುದೇ ಕೇಳಿದ್ರು ಫಸ್ಟ್ ಇದು ನೀವು ಫಾಲೋ ಮಾಡಿ, ನಿಮ್ಗೆ 100% ರಿಸಲ್ಟ್ ಬರುತ್ತೆ ಅಂತ. ಹನುಮಾನ್ ಚಾಲೀಸ್ನ ಡೈಲಿ 21 ದಿನ ಕಣ್ಣು ಮುಚ್ಕೊಂಡು ಜಸ್ಟ್ 2 minutes ಬುಕ್ ನೋಡಿದಿರಾನೆ ಹೇಳ್ತೀನಿ. ಸಿನ್ಸ್ ಲೈಕ್ 2 years ಇಂದ ಫಾಲೋ ಮಾಡಿದ್ದೀನಲ್ವಾ, ಕಂಪ್ಲೀಟ್ ಆಗಿ ಹನುಮಾನ್ ಚಾಲೀಸ ಅಂದರೆ 40 ಲೈನ್ಸ್ ಬರುತ್ತೆ. 40 ಲೈನ್ಸಲ್ಲಿ ಒಂದೊಂದು ಕೂಡ ಅಷ್ಟು ಅದ್ಭುತವಾಗಿದೆ. ಅಲ್ಲಿ 11 times ಶ್ರೀರಾಮನ ಬಗ್ಗೆ ಪ್ರಾರ್ಥನೆ ಬರುತ್ತೆ. ಅದರಲ್ಲೂ 11 times ಶ್ರೀರಾಮನ ಹೆಸರು ರಿಪೀಟ್ ಆಗುತ್ತೆ. ತುಂಬ ಪವರ್ಫುಲ್ ಮಂತ್ರ. ಓಕೆ. ಸೊ ಮಂತ್ರಗಳಿಂದನೂ ಕೂಡ ಏನಾದರೂ ಒಂದು ಚೇಂಜಸ್ ಆಗ್ತಾ ಇರುತ್ತೆ ಅಂತ. ದೇವರು ಪೂಜಿಸೋದಕ್ಕಿಂತ ಮಂತ್ರದಲ್ಲಿ ಜಾಸ್ತಿ ನಂಬಿಕೆ ಇದೆ ಅಂತ ಹೇಳ್ತಿದ್ದೀರಾ. ಇನ್ನು ಭರತ್, ನಾನು ಇದನ್ನು ಕೇಳಲೇಬೇಕು, ಸಹಾಯ ಮಾಡುವಂಥದ್ದು ತಪ್ಪ ಸರಿನಾ? ನಾನು ಹೇಳೋದು, ಪ್ರತಿಯೊಬ್ಬರು ವ್ಯಕ್ತಿ ಅವರು ಈ ಭೂಮಿ ಮೇಲೆ ಅಂತ ಹುಟ್ಟಿದರೆ ಅವ್ರ ಕರ್ಮ ಏನಿದೆಯೋ ಅದು ಕಳಿಬೇಕು. ಇವಾಗ ನಾನು ಒಬ್ಬ ತಂದೆಯಾಗಿ, ಮಗನಾಗಿ ಏನು ಕರ್ತವ್ಯ ಇದೆಯೋ ಆ ಕರ್ತವ್ಯ ಕಂಪ್ಲೀಟ್ ಮಾಡಬೇಕು. ಒಂದು ಸ್ಟೋರಿ ಇದೆ, ಬ್ಯೂಟಿಫುಲ್ ಸ್ಟೋರಿ, ತುಂಬ ಹೆಲ್ಪ್ ಮಾಡಬೇಕಾ ಏನು ಅಂತ. ಒಂದು ಕುದುರೆಗೆ ತುಂಬ ಕಾಯಿಲೆ ಬಂದಿರುತ್ತೆ, ಅದು ಎದೊಳ್ತಿರಲ್ಲ. ಅದಕ್ಕೆ ಅವ್ರ ಮಾಲೀಕ
ಅದನ್ನು ನೋಡ್ಸೋಕ್ಕೆ ಅಂತ ಡಾಕ್ಟರ್ ಕಸಿರ್ತಾರೆ. ಅವರು ಡಾಕ್ಟರ್ ಹೇಳ್ತಾರೆ ಒಂದು ಮೆಡಿಸನ್ ಕೊಡ್ತೀನಿ, ಒಂದು ವೀಕಲ್ಲಿ ಏನಾದರೂ ರೆಡಿ ಆದರೆ ಇಡೀ, ಆಮೇಲೆ ಇಲ್ಲ ಅಂತಂದರೆ ಒಂದು ವೀಕ್ ಆದಮೇಲೆ ಸಾಯಿಸ್ಬಿಡಿ ಅಂತ ಹೇಳ್ತಾರೆ. ಇದನ್ನೆಲ್ಲ ಒಂದು ಮೇಕೆ ದೂರದಲ್ಲಿ ಕೇಳಿಸ್ಕೊತಾ ಇರುತ್ತೆ. ಸೊ ಆಗ ಎಲ್ಲ ಹೋದ್ಮೇಲೆ ಮೇಕೆ ಬಂದು ಕುದುರೆಗೆ ಹೇಳುತ್ತೆ, ನೋಡು ನೀನು ಬೇಗ ಗುಣ ಆಗೋ, ಇಲ್ಲ ಅಂತಂದರೆ ನೀನು ಸಾಯಿಸ್ಬಿಡ್ತಾರೆ ಅಂತ ಬಂದು ಹೇಳ್ತಾ ಇರುತ್ತೆ. ಅದು ಆದರೂ ಅದಕ್ಕೆ ಗುಣ ಆಗಲ್ಲ. ಅವಾಗ ಒಂದು ವಾರ ನೋಡಾದ್ಮೇಲೆ ಅವ್ರ ಮಾಲೀಕ ನೋಡ್ತಾನೆ, ಸರಿ ಆಯಿತು ಇದೇನು ಇದಾಗ್ತಿಲ್ಲ, ನಾನು ವಿಷ ತೊಗೊಂಬರ್ತೀನಿ ಅಂತ ಹೋಗ್ತಾನೆ. ಅದನ್ನು ಮೇಕೆ ನೋಡಿದ ತಕ್ಷಣ ಹೋಗಿಡುತ್ತೆ, ನೋಡು ಇವತ್ತು ನಿನ್ನ ಲಾಸ್ಟ್ ದಿನ, ಇವತ್ತು ನೀನು ಏನಾದರೂ ಎದ್ದಿಲ್ಲ ಅಂತಂದರೆ ನೀನು ಸಾಯಿಸ್ಬಿಡ್ತಾರೆ, ಎದ್ದೇಳು ಅಂತ ತುಂಬ ಫೋರ್ಸ್ ಮಾಡಿ ಪುಷ್ ಮಾಡಿ ಎದ್ದೊಳಿಸುತ್ತೆ. ಮಾಲೀಕ ಬರ್ತಾನೆ, ನೋಡಿದ್ರೆ ಎದ್ದು ನಿಂತ್ಬಿಟ್ಟಿರುತ್ತೆ. ಆಮೇಲೆ ಅದು ಓಡೋಕ್ಕೆ ಶುರು ಮಾಡುತ್ತೆ. ಮಾಲೀಕಂಗೆ ತುಂಬ ಖುಷಿ ಆಗೋಗುತ್ತೆ, ಅಯ್ಯೋ ನನ್ನ ಕುದುರೆ ಓಡ್ತಿದೆಯಲ್ಲ ಅಂತ ಖುಷಿಯಾಗಿ ಅಲ್ಲೆಲ್ಲ ಇರೋನೆಲ್ಲ ಕರೆದ್ಬಿಟ್ಟು, ಇವತ್ತು ನಾನು ತುಂಬ ಖುಷಿಯಾಗಿದ್ದೀನಿ, ಈ ಮೇಕೆನ ಕಟ್ ಮಾಡಿಬಿಟ್ಟು ಎಲ್ಲರಿಗೂ ನಾನ್ ವೆಜ್ ಮಾಡಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಒಳ್ಳೇದು ಮಾಡಬೇಕು, ಆದರೆ ನಮಗೆ ತೊಂದರೆ ಆಗೋ ರೀತಿ ಒಳ್ಳೇದು ಮಾಡಬಾರ್ದು ಅಂತ ಅದರಲ್ಲೂ ಯೋಚನೆ ಮಾಡಬೇಕು. ಹೌದು, ಇವಾಗ ನಮ್ಮ ಫ್ಯಾಮಿಲಿನ ಬಿಟ್ಬಿಟ್ಟು ನಾನು ಫ್ಯಾಮಿಲಿನ ತೊಂದರೆಗೆ ತೇಳ್ಬಿಟ್ಟು ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀನಿ ಅಂತಂದರೆ ಅದೇನು ನ್ಯಾಯ ಹೇಳಿ? ಫಸ್ಟ್ ನಮ್ಮ ಫ್ಯಾಮಿಲಿಗೆ ನಾವು ಸ್ಟ್ರಾಂಗ್ ಆಗಿ ಸಪೋರ್ಟ್ ಆಗಿರ್ಬೇಕಲ್ವಾ. ಅದಾದ್ಮೇಲೆ ಅದು ಸಹಾಯ ಮಾಡೋದು ತಪ್ಪಿಲ್ಲ. ನಮಗ್ ತೊಂದರೆ ಆಗಿಲ್ಲ ಅಂತಂದ್ರೆ ಮಾಡಿ, ಎಲ್ಲಾರ್ಗೂ ಮಾಡಿ, ಏನ್ ತೊಂದರೆ ಇಲ್ಲ. ಇವ್ ನಮಗ್ ತೊಂದರೆ ಮಾಡ್ಕೊಂಡು ಸಹಾಯ ಮಾಡಿದ್ರೆ ಅದು ಸಹಾಯ ಎಲ್ಲ ಆಗುತ್ತೆ. ಇನ್ನು ಭರತ್ ಅವ್ರು ಮಾತಾಡ್ತಾ ಇದ್ವಿ, ನೀವೊಂದು ವಿಡಿಯೋ ಕೂಡ ಮಾಡಿದ್ರಿ, 3 golden ರೂಲ್ಸ್ ಆಫ್ ಲೈಫ್. ಅಂದ್ರೆ ಒಂದು ಈ 3 ರೂಲ್ಸ್ನ ಫಾಲೋ ಮಾಡಿದ್ರೆ ನಿಮ್ದು ಲೈಫ್ ಗೋಲ್ಡನ್ ಆಗಿರುತ್ತೆ ಅಂತ. ಸೊ ಯಾವ ರೀತಿಯಾಗಿ ಯಾವ್ದಾದ್ರು ರೂಲ್ಸ್ಗಳನ್ನ ಸಜೆಸ್ಟ್ ಮಾಡ್ಬೋದು? ನಾನು ಸುಮ್ಮನೆ ಓನ್ ಆಗಿ ಮಾಡ್ಕೊಂಡಿರೋಂಥ ರೂಲ್ಸ್ ಹೇಳ್ತೀನಿ. ಆಕ್ಚುಲಿ ಆ ವಿಡಿಯೋ ಕೂಡ ಒಂದು ಸ್ವಲ್ಪ ವೈರಲ್ ಆಗಿತ್ತು. ನಾನು ಹೇಳಿದೆ 3 golden ರೂಲ್ಸ್ ಆಫ್ ಲೈಫ್. ನೀವು ಲೈಫಲ್ಲಿ ಏನಾದರೂ ಸಾಧನೆ ಮಾಡದೆ ಹೋಗಿ ಏನೂ ತೊಂದರೆ ಇಲ್ಲ, ಆದರೆ ಈ 3 ರೂಲ್ಸ್ ಫಾಲೋ ಮಾಡಿ ಸಾಕು ಅಂತ ಹೇಳಿದೆ. ಮೊದಲನೇ ರೂಲ್ಸು, ನೀವು ಯಾರಾದ್ರು ನಿಮ್ಮನ್ನ ನಂಬ್ಕೊಂಡ್ ಬಂದಿರ್ತಾರಲ್ಲ, ನಂಬ್ಕೊಂಡು ಏನಾದ್ರು ಹೆಲ್ಪ್ ಏನಾದ್ರು ಬಂದಿರ್ತಾರೆ, ಅವ್ರಿಗೆ ಯಾವತ್ತೇ ಆಗಲಿ ದ್ರೋಹ ಮಾಡಬೇಡಿ, ಕೆಟ್ಟ ದಾರಿ ತೋರಿಸ್ಬೇಡಿ. ನಿಮ್ಮ ನಂಬಿರ್ತಾರೆ, ನೀವೇನೇ ಮಾಡಿದ್ರೂ ಅವರು ಮಾಡಿಸ್ಕೊಳಕ್ಕೆ ರೆಡಿ ಆಗಿರ್ತಾರೆ, ಅಂಥವ್ರಿಗೆ ನೀವು ಯಾವತ್ತೂ ಮೋಸ ಮಾಡಬೇಡಿ ಅಂತ ಹೇಳಿದ್ದೆ. ಎರಡನೇದು, ನಿಮ್ಮನ್ನು ಯಾರು ತುಂಬ ಇಷ್ಟಪಡ್ತಾರಲ್ವಾ, ನೀವೇ ಪ್ರಪಂಚ ಅಂತ ಅಂದ್ಕೊಂಡ್ಬಂದಿರ್ತಾರೆ, ಅವ್ರಿಗೂ ಕೂಡ ದ್ರೋಹ ಮಾಡಬೇಡಿ. ಮತ್ತು ಮೂರನೇದು, ನಿಮ್ಮ ಕಷ್ಟದ ಪರಿಸ್ಥಿತಿಲಿ ನಿಮ್ಮನ್ನು ಯಾರು ಸಹಾಯ ಮಾಡಿರ್ತಾರೋ ನಿಮ್ಮ ಕೊನೆ ಉಸಿರೋವರೆಗೂ ನಾವು ಮರಿಬೇಡಿ ಅಂತ ಹೇಳಿದ್ದೆ. ಸೊ ಈ ಒಂದು ರೂಲ್ಸ್ಗಳನ್ನ ಫಾಲೋ ಮಾಡೋದು ಖಂಡಿತವಾಗ್ಲೂ ಹೌದು. ಯಾಕೆಂದರೆ ಹೆಲ್ಪ್ ಮಾಡಿ ತೊಗೊತಾರೆ, ನೆಕ್ಸ್ಟ್ ಮೂಮೆಂಟಿಗೆ ಮರೆತು ಹೋಗ್ಬಿಟ್ಟಿರ್ತಾರೆ ಅದನ್ನು. ಹೌದು, ಅದನ್ನೇ ನಮ್ಮನ್ನ ಇದು ಮಾಡೋದು. ನಾವು ಯಾವತ್ತಾಗಲಿ ಗ್ರ್ಯಾಟಿಟ್ಯೂಡ್ ಆಗಬೇಕು. ನಮ್ಮ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ, ಇದಕ್ಕಿಂತ ಇದು ಲೈಫ್ ತುಂಬ ಜನಕ್ಕೆ ಇದಾಗಿರುತ್ತೆ. ನಮ್ಗೆ ಇಷ್ಟೆಲ್ಲ ಕೊಟ್ಟಿದೆಯಲ್ಲ ಅಂತ ಗ್ರ್ಯಾಟಿಟ್ಯೂಡು, ಬೆಳಿಗ್ಗೆ ಎದ್ದಿದ್ದ ಕೂಡಲೇ ದೇವ್ರಿಗೆ ಕೈ ಮುಗಿಯೋದು, ಇವತ್ತು ಒಳ್ಳೆ ಲೈಫ್ ಕೊಟ್ಟಿದೆಯಲ್ಲ ಅಂತ ಹೇಳ್ಕೊಬೇಕು. ಇದೇ ಅಂತಲ್ಲ, ನಾನು ಯಾವತ್ತೇ ಆಗಲಿ ನನ್ನ ಕಷ್ಟದ ಪರಿಸ್ಥಿತಿ ಕೂಡ ನಾನು ದೇವ್ರಿಗೆ ಥ್ಯಾಂಕ್ಸ್ ಹೇಳೋದು ಬಿಟ್ಟಿಲ್ಲ. ಸೊ ಗ್ರ್ಯಾಟಿಟ್ಯೂಡ್ ಆಗಿರ್ಬೇಕು, ಅದು ತುಂಬ ಇಂಪಾರ್ಟೆಂಟು. ಬರೀ ಹೋಗಿ ಕಷ್ಟಗಳನ್ನ ಹೇಳ್ಕೊಂಡಿರ್ತೀನಿ, ನಂಗೆ ಆ ಕಷ್ಟ ಕೊಟ್ಟೆ, ಈ ಕಷ್ಟ ಕೊಟ್ಟೆ ಅಂತ. ಬಟ್ ಅದನ್ನು ಬಿಟ್ಬಿಟ್ಟು ಏನು ನಂಗೆ ಲೈಫ್ ಕೊಟ್ಟಿದೆಯಾ ಅದಕ್ಕೆ ಧನ್ಯವಾದ ಅಂತ ಹೇಳಿದ್ರೆ ಅದನ್ನ ಪಾಸಿಟಿವ್ ಆಗಿರತ್ತೆ ಅನ್ಸುತ್ತೆ. ಹೌದು, ಅವಾಗ ದೇವ್ರಿಗೂ ಖುಷಿ ಆಗುತ್ತೆ. ಏನು ಕೊಟ್ಟಿದ್ದೀರಾ ನೀನು, ಇಷ್ಟೊಂದು ಥ್ಯಾಂಕ್ಸ್ ಹೇಳ್ತಿದ್ಯಲ್ಲ, ನಿನ್ಗೇನೋ ಒಂದು ಕೊಡ್ತೀನಿ, ನಿಂಗೆ ಎಲ್ಲೋ ತೊಗೊಂಡೋಗ್ತೀನಿ ಬಾ ಅಂತಾರೆ. ಎಲ್ಲ ಕೊಟ್ಟು ನನ್ಗೆ ಏನು ಮಾಡಿದ್ಯಾ ನೀನು ಅಂತ ಅಂದರೆ ಅದೇನು ವ್ಯಾಲ್ಯೂ ಇರಲ್ಲ ಅನ್ಸುತ್ತೆ. ಇದನ್ನ ನಂಬ್ತೀರಾ, ಇದ್ದಷ್ಟು ಏನಿದೆ ಅದ್ರಲ್ಲಿ ಖುಷಿ ಆಗಿರ್ಬೇಕು ಅನ್ನೋದನ್ನ? ಹೌದು, ನಿಜ. ನಮಗೆ ನೋಡಿ ಆಸೆಗೆ ಯಾವುದಕ್ಕೂ ಇದು ಅಂತ್ಯ ಇಲ್ಲ. ಏನು ಬಂದ್ರೂ ಸಾಲಲ್ಲ, ಇನ್ನೂ ಬೇಕು 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 ಅಂತಾನೆ ಇರ್ತಾರೆ. ಸೊ ನಮ್ಗೆ ಏನಿದೆಯೋ ಅದ್ರ ಬಗ್ಗೆ ಅದು ಖುಷಿ ಪಟ್ಟರೆ ಸಾಕು ಅಂತ ಅನ್ಸುತ್ತೆ. ಎಸ್, ಸಖತ್ ಮಾತಾಡ್ತಾ ಇದೀವಿ ಭರತ್. ಅಂದ್ರೆ ಮಾತಾಡ್ತಾ ಇದ್ರೆ ನಿಜವಾಗೂ ಕೂಡ ಹೋಗ್ತಾನೆ ಇರುತ್ತೆ, ಇದು ಎಪಿಸೋಡ್ ಗಟ್ಲೆ ಮಾತಾಡ್ತಾ ಇರ್ಬೋದು. ಅಷ್ಟು ವಿಚಾರಗಳಿದೆ ಮತ್ತು ಅಷ್ಟು ನಾಲೆಡ್ಜ್ ನಿಮಗಿದೆ ಅನ್ನೋದು ನನಗೆ ಸಖತ್ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅಷ್ಟು ಪಾಸಿಟಿವ್ ಆಗಿ ಒಂದೊಂದನ್ನ ಯೋಚನೆ ಮಾಡ್ಕೊಂಡು ಮಾತಾಡೋ ಅಂಥದ್ದು, ಅಥವಾ ಅದ್ರ ಬಗ್ಗೆ ನಿಮ್ಮದೇ ಆದಂಥ ರೂಲ್ಸ್ಗಳನ್ನ ಮಾಡ್ಕೊಂಡಿರೋದಾಗಿರ್ಬೋದು, ಅಥವಾ ಸ್ಪೀಚಲ್ಲಿ ನೀವಿರೋ ಅಂಥದ್ದು ನನಗೆ ಇನ್ಸ್ಪೈರ್ ಆಗ್ತಾ ಇದೆ ಇವಾಗ ಆ್ಯಕ್ಚುಲಿ. ಹೌದು, ಖಂಡಿತ ಅಲ್ವಾ. ಆ ಒಂದು ಡಿಪ್ರೆಷನ್ನ ಬಿಟ್ಟು ಸ್ಪಿರಿಚುಲಿ ನಾವು ಹೋದರೆ ಎಷ್ಟೊಂದು ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂತ ಅನಿಸ್ತಾ ಇದೆ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಭರತ್. ಯಾಕೆಂದರೆ ನಾನು ನಿಮಗೆ ಕರೆದಾಗ ನೀವು ಇಲ್ಲ ಬರ್ತೀನಿ, ಓಕೆ ಮಾಡೋಣ ಅಂತ ಹೇಳಿ ನನಗೆ ಟೈಮ್ ಕೊಟ್ಟಿರೋದು ಭಾಳಷ್ಟು ಖುಷಿ ಆಯ್ತು. ಯಾಕೆಂದರೆ ನೀವು ಕೆಲಸ ಮಾಡಿಕೊಂಡು ಮತ್ತು ವಿಡಿಯೋಸ್ ಎಲ್ಲ ಮಾಡ್ಕೊಂಡು ಇದನ್ನು ಮಾಡ್ತಿರ್ತೀರ. ಆ್ಯಂಡ್ ಈ ಮೂಲಕ ನಮ್ಮ ಕರ್ನಾಟಕ ಟಿವಿ ವೀಕ್ಷಕರು ಕೂಡ ಅಂದರೆ ಸಾಕಷ್ಟು ಹೆಲ್ಪ್ ಆಗಿದೆ, ಅವ್ರಿಗೂ ಕೂಡ ಭಾಳಷ್ಟು ಒಳ್ಳೊಳ್ಳೆ ಕಂಟೆಂಟ್ ಸಿಕ್ಕಿದೆ ಅಂತ ಅನಿಸುತ್ತೆ. ಥ್ಯಾಂಕ್ ಯು ಸೋ ಮಚ್. ಏನಾದರೂ ಹೇಳ್ಬೋದಾ ಲಾಸ್ಟಿಗೆ, ಅಥವಾ ಏನಾದರೂ ಹೇಳೋದು? ನನಗೂ ಥ್ಯಾಂಕ್ ಯು, ಇದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನನಗೂ ತುಂಬ ಥ್ಯಾಂಕ್ ಯು. ನಾನು ಇದು ಪಾಡ್ಕಾಸ್ಟ್ ಇದೇ ಫಸ್ಟ್ ಟೈಮ್ ಮಾಡ್ತಿರೋದು. ಇದು ನನಗೊಂದು ಹೊಸ ಎಕ್ಸ್ಪೀರಿಯೆನ್ಸು. ಪಾಡ್ಕಾಸ್ಟ್ ನೋಡಿದ್ದೆ ಅಷ್ಟೇ, ಇದು ಯೂಟ್ಯೂಬಲ್ಲೆಲ್ಲ ಯಾವ ರೀತಿ, ಇದೇ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಿರೋದು ಪಾಡ್ಕಾಸ್ಟ್ ಎಲ್ಲ ಹೇಗಿದೆ ಅಂತ. ಸೊ ನಾನು ಎಲ್ಲರಿಗೂ ಹೇಳೋದು ಅದೇ, ಒಂದು ಡೇ 1 ಏನು ರಿಸಲ್ಟ್ ಸಿಗಲ್ಲ, ಆದರೆ ಒನ್ ಡೇ ಪಕ್ಕ ನೀವು ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ್ ಆಗಿದ್ರೆ ಒನ್ ಡೇ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸೊ ಯಾರೇ ಆಗಲಿ ತಾಳ್ಮೆಯಿಂದ ಟ್ರೈ ಮಾಡಿ, ನಿಮ್ಗೆ ಯಾವುದೇ ರೀತಿ ಆಗಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ.
ಥ್ಯಾಂಕ್ ಯು ಸೋ ಮಚ್ ಭರತ್. ಅಂದರೆ ಅದು ನೀವು ಹೇಳಿದ್ದು 100% ಸತ್ಯ ಅನ್ಸುತ್ತೆ. ನೀವು ಹೇಳಿದ ವಿಚಾರಗಳು ಮತ್ತು ಇವಾಗ ಹೇಳಿದನು ಆ ಕನ್ಸಿಸ್ಟೆನ್ಸಿ ಇದ್ರೇ ಏನಾದರೂ ಒಂದು ಅಚೀವ್ ಮಾಡ್ಲಿಕ್ಕೆ ಸಾಧ್ಯ ಆಗುವಂಥದ್ದು. ಎಸ್ ಭರತ್, ಇನ್ನು ಇವತ್ತಿನ ಪಾಡ್ಕಾಸ್ಟಲ್ಲಿ ಭರತ್ ಅವರು ಭಾಳಷ್ಟು ವಿಚಾರಗಳ ಬಗ್ಗೆ ಮಾತನಾಡಿದ್ವಿ, ಭಾಳಷ್ಟು ಟಿಪ್ಸ್ಗಳನ್ನು ಕೂಡ ಕೊಟ್ಟರು. ಆ್ಯಂಡ್ ಕೆಲವೊಂದು ಸ್ಟೋರಿ ಹೇಳಿದ್ದು ನನಗೆ ಇನ್ಸ್ಪೈರ್ ಆಗ್ತಾ ಇತ್ತು. ಅಂದರೆ ಎಷ್ಟು ಸತ್ಯ ಅನಿಸುತ್ತೆ, ಅದನ್ನು ನಾವೇ ಆ ಸ್ಟೋರಿ ಕ್ರಿಯೇಟ್ ಮಾಡಿ ಹೇಳಿದ್ರು ಅಥವಾ ಎಲ್ಲೋ ಕೇಳಿದಾಗ ಹೇಳಿದ್ರು ಅದರಲ್ಲಿ ಇರೋವಂಥ ಸತ್ಯ ಸುಳ್ಳಾಗಲ್ಲ. ಅದು ನನಗೆ ಭಾಳಷ್ಟು ರಿಯಲೈಸ್ ಆಯಿತು. ಆ್ಯಂಡ್ ಎಸ್, ನೋಡಿದ್ರಲ್ಲ ಭರತ್ ಅವರು ಯಾವ ರೀತಿಯಾಗೆಲ್ಲ ಮಾತನಾಡಿದ್ರು ಅಂತ. ಇದೇ ರೀತಿಯಾಗಿ ಡಿಫ್ರೆಂಟ್ ಆಗಿರೋ ಗೆಸ್ಟ್ಗಳ ಜೊತೆ ಮತ್ತಷ್ಟು ಪಾಡ್ಕಾಸ್ಟ್ ಜೊತೆ ನಿಮ್ಮ ಜೊತೆಗೆ ಸಿಗ್ತೀನಿ. ನೋಡ್ತಾ ಇರಿ ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಥ್ಯಾಂಕ್ ಯು.